ಹಾಂ ಬಂತವ್ರಿ ಸರ್. ಓಕೆ ಸರ್. ಬಾಗಲಕೋಟೆ ತಾಲೂಕಿನ ಬೇವೂರಿನ ಶ್ರೀಕಾಂತ್ ಬಿಲ್ಕೇರಿಯವರ ಈ ಎಲ್ಲ ಕಲಾವಿದರು ಫೇಸ್ಬುಕ್ ಲೈವ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಸುಮಾರು ಜುಲೈ 24ರಿಂದ ಈ ಎಲ್ಲ ಕಲಾವಿದರು ಫೇಸ್ಬುಕ್ ಲೈವ್ ಪ್ರೋಗ್ರಾಮ್ ಬರ್ತಾ ಇರಲಿಲ್ಲ. ತಾಂತ್ರಿಕ ಕಾರಣಗಳಿಂದಾಗಿ ಅದನ್ನು ಸ್ಥಗಿತ ಮಾಡಿದ್ವಿ. ಮೊನ್ನೆ 2 ದಿವಸದ ಮುಂಚೆ ಅದನ್ನು ಸರಿಪಡಿಸಿ ಇವತ್ತು ನಾವು ನಿಮ್ಮ ಮುಂದೆ ಬರ್ತಾಯಿದ್ವಿ. ಮೊದಲೇ ಸಾರಿ ಲೈವ್ ಬಂದಾಗ ಅದನ್ನು ಚೆಕ್ ಮಾಡಿದವರು ಅಂದರೆ ಸರಿ ಮಾಡಿದವರು ಲೈವಲ್ಲಿ ಬಂದಿದ್ದರು. ಅದಾದಮೇಲೆ ಡೆಮೋ ವರ್ಷನ್ ಅಂತ ನಿನ್ನೆ ಮಾಡಿದ್ವಿ. ಅದಾದಮೇಲೆ ಇವತ್ತು ನಾವು ತಿರ್ಗಾ ಲೈವಲ್ಲಿ ಬರ್ತಾಯಿದ್ವಿ. ಪ್ರಪ್ರಥಮವಾಗಿ ಅಂದರೆ ರಿಪೇರಿ ಆದಮೇಲೆ ಪ್ರಪ್ರಥಮವಾಗಿ ಬರ್ತಾ ಇರೋದು ನಾನು ವಿಜಯ್ ಕುಮಾರ್ ಕಮ್ಮಾರ್. ಇವತ್ತು ಉಪನ್ಯಾಸದಲ್ಲಿ ನಾವು ಮಾಡ್ತಾ ಇರೋದು ವಚನ ಸಾಹಿತ್ಯದಲ್ಲಿ ಆರ್ಥಿಕ ಚಿಂತನೆ, ಪ್ರಿಸೈಸ್ಲಿ ಅಂದರೆ ಕಲ್ಚರ್ ಇನ್ ಎಕನಾಮಿಕ್ಸ್, ಅದರ ಬಗ್ಗೆ ಇವತ್ತು ನಾವು ಮಾತನಾಡೋಣ. ನಾನು ವಿಜಯ್ ಕುಮಾರ್ ಕಮ್ಮಾರ್, ಬೆಳಗಾವಿ ಜಿಲ್ಲೆ ಚೆನ್ನಮ್ಮನ ಕಿತ್ತೂರು ತಾಲೂಕಿನ ಹಿರೇನಂದಿಹಳ್ಳಿಯವನು. ನಾನು ಓದಿದ್ದು BE ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ವೃತ್ತಿಯಲ್ಲಿ ನಾನು ತಮಿಳುನಾಡಿನ ಹೊಸೂರಿನಲ್ಲಿರುವ ಮ್ಯಾಕ್ ಇಂಟರ್ನ್ಯಾಷನಲ್ ಕಾರ್ಪೊರೇಷನ್ನಲ್ಲಿ ಗ್ಲೋಬಲ್ ಮಾರ್ಕೆಟಿಂಗ್ ಹೆಡ್ ಆಗಿ ಕೆಲಸ ಮಾಡ್ತಿದ್ದೀನಿ. ಪ್ರವೃತ್ತಿಯಿಂದ ಬಸವಾದಿ ಶರಣರ ವಚನ ಸಾಹಿತ್ಯ ಚಿಂತನೆ ಮತ್ತು ಪ್ರಸಾರವನ್ನು ಮಾಡ್ತಾಯಿದ್ದೀನಿ. ನಮ್ಮ ತಂದೆ ಲಿಂಗೈಕ್ಯ ಈಶ್ವರ್ ಕಮ್ಮಾರ್ ಅವರು ಮಕ್ಕಳ ಸಾಹಿತಿಗಳೆಂದೇ ಪ್ರಖ್ಯಾತಿಯನ್ನು ಪಡೆದಿದ್ದಂಥವರು. ತಾಯಿ ಮಲ್ಲಮ್ಮ ಈಶ್ವರ್ ಕಮ್ಮಾರ್ ಖ್ಯಾತ ಜಾನಪದ ಹಾಡುಗಾರರು ಮತ್ತು ಧಾರವಾಡ ಆಕಾಶವಾಣಿಯ A ಗ್ರೇಡ್ ಕಲಾವಿದರು. ಸುಮಾರು 15 ದಿವಸ ನಾವು ಈ ಎಲ್ಲ ಕಲಾವಿದರು ಫೇಸ್ಬುಕ್ ಲೈವ್ನಿಂದ ಹೊರಗಡೆ ಇದ್ವಿ ತಾಂತ್ರಿಕ ಕಾರಣದಿಂದ. ಈಗ ಎಲ್ಲ ಸರಿಪಡಿಸಿ ಮತ್ತೆ ಲೈವ್ಗೆ ಬಂದಿದ್ದೀವಿ. ನಮ್ಮನ್ನು ಸಹಿಸ್ಕೊಂಡದ್ದಕ್ಕೆ ಎಲ್ಲ ಕಲಾಭಿಮಾನಿಗಳಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇವತ್ತಿನ ಲೈವ್ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಿದ್ದೀನಿ. ಈ ಲೈವ್ ಕಾರ್ಯಕ್ರಮವನ್ನು ಅಲ್ಲಮ ಪ್ರಭುಗಳ ಒಂದು ವಚನದ ಮೂಲಕ ಈ ಉಪನ್ಯಾಸ ಮಾಲಿಕೆಯನ್ನು ನಾನು ಪ್ರಾರಂಭ ಮಾಡ್ತೀನಿ. ಹುಟ್ಟು ಬಂಜೆಯ ಮಗನೊಬ್ಬ ಈಯದೆಮ್ಮೆಯ ಗಿಣ್ಣವ ಬೇಡಿದನು, ಕೊಂಬಿಲ್ಲದ ಮರನೇರಿ ತುಂಬ ಹಣ್ಣ ಮೆಲಿದನು, ಗುಹೇಶ್ವರ ಗುಹೇಶ್ವರ ಇಳಿ ಇಳಿ ಎಂದಡೆ ಅಳುತ್ತಿದ್ದಾನೆ. ಅಂದರೆ ಈ ಒಂದು ಬೆಳಗಿನ ವಚನ ಬಹಳ ಸೊಗಸಾಗಿದೆ. ಇದು ತುಂಬ ಸೊಗಸಾದ ಅಲ್ಲಮ ಪ್ರಭುಗಳ ವಚನ. ಅಲ್ಲಮ ಪ್ರಭುಗಳ ವಚನಗಳೇ ಒಂಥರ ಬೆಳಗಿನ ವಚನಗಳು. ಬೆಳಗು ಅಂದರೆ ನಮಗೆ ಬೆರಗನ್ನು ಸೂಚಿಸುವಂಥ ವಚನಗಳು ಅಲ್ಲಮ ಪ್ರಭುಗಳ ವಚನಗಳು. ಈ ವಚನದಲ್ಲಿ ಅಲ್ಲಮ ಪ್ರಭುಗಳು ಏನು ಹೇಳಕ್ಕೆ ಹೊರಟಿದ್ದಾರೆ ಅಂದರೆ, ತನ್ನ ಅಂತರಂಗದ ಅರಿವನ್ನೇ ಆಗದ ಮತ್ತು ಐಹಿಕ ಸುಖಭೋಗಗಳ ಜಾಲದಲ್ಲಿ ಸಿಕ್ಕಿಬಿದ್ದಿರುವ ಆಧ್ಯಾತ್ಮಿಕ ಸೊಗಡಿರುವ ಅದ್ಭುತ ಪರಿಕಲ್ಪನೆ ಈ ವಚನ. ಅಲ್ಲಮ ಪ್ರಭುಗಳ ವಚನಗಳೇ ಬಹಳ ಬೆಳಗಿನ ವಚನಗಳು. ಅದರಲ್ಲಿ ಇದು ಸ್ವಾರಸ್ಯಕರವಾದ ಒಂದು ತತ್ವವನ್ನು ಅಡಗಿಸಿಕೊಂಡಿದೆ. ಇನ್ನೂ ಹುಟ್ಟದೇ ಇರುವ ಅಂತರಂಗದ ಅರಿವನ್ನು ಹುಟ್ಟು ಬಂಜೆಗೆ ಇಲ್ಲಿ ಅಲ್ಲಮ ಪ್ರಭುಗಳು ಹೋಲಿಸ್ತಾ ಇರೋದು ಅದ್ಭುತ ಶಬ್ದ ಪ್ರಯೋಗ. ಇದನ್ನು ಪ್ಯೂರ್ ಫಿಲಾಸಫಿಕಲ್ ಟರ್ಮಿನಾಲಜಿಯಲ್ಲಿ ನಾವು ನೋಡಿದ್ರೆ ಆತ್ಮಗರ್ಭ ಅಂತಾರೆ. ಅಂದರೆ ಪ್ರತಿದಿನ ಏನಾದರೂ ಒಂದು ಹೊಸತನ್ನು ಕಲಿತು ತನ್ನನ್ನು ತಾನು ಮರಹುಟ್ಟು ಪಡೆಯೋದು ಅಂತ. ಎವ್ರಿ ಡೇ ವಿ ಲರ್ನ್ ಸಮಥಿಂಗ್ ಬೈ ವಿಚ್ ವಿ ಟೇಕ್ ಅ ರೀಬರ್ತ್ ಲಿಟಲ್ ಬಿಟ್ ಬೈ ಲಿಟಲ್ ಬಿಟ್. ಅಂದರೆ ನಮಗೆ ನಡೆಯೋಕ್ಕೆ ಬರ್ತಿರೋದಿಲ್ಲ, ಕಾಲ ಮೇಲೆ ನಿಂತ್ಕೊಳ್ಳೋಕೆ ಕಲಿತೀವಿ, ಆಗ ಒಂದು ಮರುಜನ್ಮ ಬಂದ ಹಾಗೆ. ಆಮೇಲೆ ಸೈಕಲ್ ಹೊಡೆಯೋಕ್ಕೆ ಬರ್ತಿರೋಲ್ಲ, ಸೈಕಲನ್ನು ಕಲ್ತಿರ್ತೀವಿ, ಆವಾಗ ಇನ್ನೊಂದು. ಅಂದರೆ ಎವ್ರಿ ಡೇ ವಿ ಲರ್ನ್ ಸಮಥಿಂಗ್ ಬೈ ವಿಚ್ ವಿ ಟೇಕ್ ರೀಬರ್ತ್. ಅಂದರೆ ಪ್ರತಿದಿನ ನಾವು ಕೆಲವೊಂದನ್ನು ಕಲಿತಾ 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 ಪ್ರತಿದಿನ ಮರುಹುಟ್ಟನ್ನು ಪಡಿತೀವಿ ಅನ್ನೋದು ಈ ಹುಟ್ಟು ಬಂಜೆಯ ಒಂದು ಶಬ್ದ ಪರಿಕಲ್ಪನೆಯ ಮೂಲಕ ಆತ್ಮಗರ್ಭವನ್ನು ಇಲ್ಲಿ ಅಲ್ಲಮ ಪ್ರಭುಗಳು ನಿರೂಪಿಸ್ತಾರೆ. ಆಮೇಲೆ ಹುಟ್ಟು ಬಂಜೆಯ ಮಗ ಅಂದರೆ ಅರಿವು ಇಲ್ಲದೆ ಹುಟ್ಟಿದ ಜ್ಞಾನ. ಇಂಥ ಮಗ ಏನು ಕೇಳ್ತಾನೆ ಅಂದರೆ ಈಯದ ಎಮ್ಮೆಯ ಗಿಣ್ಣವನ್ನು ಬೇಡ್ತಾ ಇದ್ದಾನೆ. ಅಂದರೆ ರೆಡಿಮೇಡ್ ಫುಡ್ ಬೇಕು ಅವನಿಗೆ, ವಿಚ್ ಈಸ್ ನಾಟ್ ಪಾಸಿಬಲ್ ಟು ಮ್ಯಾನುಫ್ಯಾಕ್ಚರ್. ಅಂದರೆ ಅರಿವಿನ ವಿಸ್ತಾರ ಮತ್ತು ಜ್ಞಾನವನ್ನು ಸಂಪಾದಿಸದೆ ಎಲ್ಲವೂ ಬೇಕೆನ್ನುವ ಒಂದು ಹುಚ್ಚುತನ. ಅಂದರೆ ಅಜ್ಞಾನಿಯೊಬ್ಬ ಲಂಚ ಕೊಟ್ಟು ಯಾವುದರ ಸಾಹಿತ್ಯ ಪ್ರಶಸ್ತಿ ತಗೋತಾನೋ ಹಾಗೆ. ಆಮೇಲೆ ಪಂಚೇಂದ್ರಿಯಗಳನ್ನು ಈ ರೆಂಬೆ ಕೊಂಬೆಗಳಿಲ್ಲದ ಮರಕ್ಕೆ ಹೋಲಿಸ್ತಾರೆ ನೋಡಿ. ಅಂದರೆ ನಮ್ಮ ಆಸೆ ಆಕಾಂಕ್ಷೆಗಳು, ಈ ಪಂಚೇಂದ್ರಿಯಗಳು, ಇದಕ್ಕೆ ಯಾವುದೇ ರೆಕ್ಕೆ ಪುಕ್ಕ ಏನೂ ಇರೋದಿಲ್ಲ ಎನ್ನುವ ಐಹಿಕ
ಸುಖಭೋಗಗಳ ಎನ್ನುವುದನ್ನು ತುಂಬ ಹಣ್ಣುಗಳನ್ನು ಮೆಲಿದನು ಅಂತ ಅನುಭವ ಸಾಹಿತ್ಯದ ಅದ್ಭುತ ಶಬ್ದ ಜೋಡಣೆ ಇದು. ಅಂತರಂಗದ ಅರಿವು ಮೂಡಿಸ್ತಾನೆ, ಕೆಳಗೆ ಇಳಿ ಇಳಿ ಅಂದರೆ ಅಳಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅಂದರೆ ಮಾನವ ಐಹಿಕ ಸುಖಭೋಗಗಳಲ್ಲಿ ಎಷ್ಟು ತಲ್ಲೀನನಾಗಿದ್ದಾನೆ ಅಂದರೆ 4 ಸಾಲುಗಳಲ್ಲಿ ಅಲ್ಲಮ ಪ್ರಭುಗಳು ನಮಗೆ ಕಟ್ಟಿಕೊಡ್ತಾರೆ. ಅಂದರೆ ಇನ್ ದ ನಟ್ಶಲ್ ಅಂದರೆ ವಿ ಆರ್ ಇನ್ ಅ ಸ್ಟೇಟ್ ಆಫ್ ಸಸ್ಪೆಂಡೆಡ್ ಸೆನ್ಸ್ ಆಫ್ ಡಿಸ್ಬಿಲೀಫ್ ದಟ್ ಆಲ್ ಈಸ್ ವೆಲ್, ಆಲ್ ಈಸ್ ವೆಲ್. ವೆನ್ ಇಟ್ ಕಮ್ಸ್ ಟು enlighten to our soul, it goes to a spin, not to accept the reality. This is exactly what is happening in our modern day economic development strategy and ಟ್ರಾನ್ಸ್ಫಾರ್ಮೇಷನ್ ಸಿನಾರಿಯೋ. ಅಂದರೆ ನಾವು ನಮಗೆ ನಾವೇ ಎಲ್ಲ ತಿಳ್ಕೊಂಡಿದ್ದೀವಿ ಅಂತ ತಿಳ್ಕೊಂಡು ಏನೋ ಒಂದು ಎಕನಾಮಿಕ್ ಸ್ಟ್ರಾಟಜಿ ಮಾಡ್ಕೊಳ್ಳೋಕೆ ಹೋಗ್ತೀವಿ. ಅದನ್ನು ಈ ಅಲ್ಲಮ ಪ್ರಭುಗಳ ಒಂದು ವಚನದ ಮೂಲಕ ನಾನು ಪ್ರಸ್ತುತ ಮಾಡೋಕ್ಕೆ ಪ್ರಯತ್ನಪಟ್ಟೆ. ಆಧುನಿಕ ಪ್ರಪಂಚದ ಎಲ್ಲ ದೇಶಗಳು ಮಾಡ್ತಾ ಇರೋ ಆಧುನಿಕ ಅಭಿವೃದ್ಧಿಯ ಕಾರ್ಯತಂತ್ರಗಳು ಮತ್ತು ಪರಿವರ್ತನೆಯ ಸೂತ್ರಗಳು, ನಿರ್ಧಾರಗಳು, ಆಧುನಿಕ ಯೋಚನೆಗಳು, ಅನುಷ್ಠಾನಗೊಳ್ಳುತ್ತಿರುವ ಮಾರುಕಟ್ಟೆ ವ್ಯವಸ್ಥೆ ಮೇಲ್ನೋಟಕ್ಕೆ ಎಲ್ಲ ಸರಿ ಅಂತ ಅನಿಸ್ತದೆ. ಆದರೆ ಸಮಥಿಂಗ್ ಈಸ್ ದೇರ್ ವಿಚ್ ಈಸ್ ಡಿನೈಯಿಂಗ್ ಅವರ್ ಪ್ರಾಸ್ಪೆರಿಟಿ ಅಂತ ನನಗನ್ನಿಸ್ತದೆ. ಅಂದರೆ ಈ ಅಲ್ಲಮ ಪ್ರಭುಗಳ ವಚನವನ್ನು ಈ ನಿಟ್ಟಿನಲ್ಲಿ ನಾನು ನಿಮಗೆ ಪ್ರಸ್ತುತ ಮಾಡಿದೆ. ಈ ಯೋಜನೆಗಳ ದೋಷಪೂರಿತ ಅನುಷ್ಠಾನ ಅಂದರೆ ಫಾಲ್ಟಿ ಅಪ್ರೋಚ್ ದಿಂದ ಆಗುವಂಥ ಅಡ್ಡ ಪರಿಣಾಮಗಳು ಭ್ರಷ್ಟಾಚಾರ ಮತ್ತು ಕಪ್ಪು ಹಣದ ಸಂಗ್ರಹದಿಂದ ಬಡವ ಶ್ರೀಮಂತರ ನಡುವೆ ನಿರ್ಮಾಣವಾಗುತ್ತಿರುವ ಕಂದಕ ಮತ್ತು ಶೀತಲ ಸಮರದಂಥ ಅನಾಹುತಗಳಿಗೆ ಕಾರಣವಾಗ್ತಾ ಇದೆ. ಜಾಗತೀಕರಣ ಮತ್ತು ಆರ್ಥಿಕ ಉದಾರೀಕರಣ, ಗ್ಲೋಬಲೈಸೇಷನ್ ಆ್ಯಂಡ್ ಲಿಬರಲೈಸೇಷನ್ ಅಂತ ನಾವೇನು ಹೇಳ್ತೀವಿ ಎಕನಾಮಿಕ್ಸ್ ಟರ್ಮಿನಾಲಜಿನಲ್ಲಿ, ಅದರ ಪ್ರಭಾವದಿಂದ ನಮ್ಮ ಪರಂಪರೆ, ಸಂಸ್ಕೃತಿ ಮತ್ತು ಕೌಟುಂಬಿಕ ವ್ಯವಸ್ಥೆ ಮೇಲೆ ಎಂಥ ಅಡ್ಡ ಪರಿಣಾಮ ಬೀರಿದೆ ಅಂತ ನಾವು ಕಾಣ್ಬೋದು. ಇಂಥ ಶೀತಲ ಸಮರವನ್ನು ಒಂದು ವಚನದಲ್ಲಿ ಬಸವಣ್ಣನವರು 12ನೇ ಶತಮಾನದಲ್ಲೇ ನಮಗೆ ಎಚ್ಚರಿಕೆ ನೀಡಿದ್ದಾರೆ. ಊರ ಸೀರೆಗೆ ಅಸಗ ಬಡಿ ಹೆಳೆದಂತೆ ಹೊನ್ನೆನ್ನದು ಮಣ್ಣೆನ್ನದು ಎಂದು ಮರಳಾದೆ, ನಿಮ್ಮ ನರಿಯದ ಕಾರಣ ಕೆಮ್ಮನೆ ಕೆಟ್ಟೆ ಕೂಡಲ ಸಂಗಮ ದೇವ ಅಂತಾರೆ. ಅಂದರೆ ಇನ್ಯಾರ್ದೋ ಸೀರೆನ ತನ್ನದೇ ಸೀರೆ ಅಂತ ಅದನ್ನು ರಪ ಅಂತ ಬಡಿತಾರೆ ನೋಡಿ. ಇದನ್ನು ನಮ್ಮ ಆಧುನಿಕ ಆರ್ಥಿಕತೆಗೆ ನಾವು ಹೋಲಿಸ್ಬೋದು. ಅಂದರೆ ಈ ಆಧುನಿಕ ಆರ್ಥಿಕ ವ್ಯವಸ್ಥೆಯೇ ಹೊರಗಿನವರು ಹೂಡಿದ ಬಂಡವಾಳದಿಂದ. ನನ್ನದೇನು ಬಂಡವಾಳ ಭಾಳ ಕಡಿಮೆ ಇರ್ತದೆ, ಮ್ಯಾಕ್ಸಿಮಮ್ ಬಂಡವಾಳ ಹೊರಗಡೆಯಿಂದ. ಅಂದರೆ ನಾವು ಶೇರ್ ಮಾರ್ಕೆಟ್ ಅಂತೀವಲ್ಲ, ಶೇರ್ ಮಾರ್ಕೆಟು ಪಾಶ್ಚಿಮಾತ್ಯ ಬಂಡವಾಳಶಾಹಿಯ ಅರ್ಥವ್ಯವಸ್ಥೆ ಅಂದರೆ ಆಂಗ್ಲೋ ಸ್ಯಾಕ್ಸನ್ ಕ್ಯಾಪಿಟಲಿಸಮ್ ಅಂತೀವಿ. ಆಮೇಲೆ ಮುಕ್ತ ಮಾರುಕಟ್ಟೆ ಮಾದರಿ ಅಂದರೆ ಫ್ರೀ ಮಾರ್ಕೆಟ್ ಥಿಯರಿ ಇದಕ್ಕೆ ಉತ್ತಮ ಉದಾಹರಣೆ. ಅಂದರೆ ನಮ್ಮದು ಏನು ಇರೋದಿಲ್ಲ ಅದರಲ್ಲಿ. ನಾವು ವಿ ಆರ್ ಡೂಯಿಂಗ್ ಅವರ್ ಓನ್ ವರ್ಕ್ ಬೈ ಗೆಟಿಂಗ್ ದಿ ಫಂಡ್ಸ್ ಫ್ರಮ್ ದಿ ಅದರ್ಸ್. ಹೊಣ್ಣು ಮಣ್ಣು ಎಲ್ಲವೂ ನನ್ನದೇ ಮತ್ತು ನಿಮ್ಮನ್ನು ಅರಿಯದ ಕಾರಣ ಅಂದರೆ ಈ ಪರಂಪರೆ, ಸಂಸ್ಕೃತಿ, ಸಾಮಾನ್ಯ ಜನಜೀವನದ ಮೇಲೆ ಆಗುತ್ತಿರುವ ಅಡ್ಡ ಪರಿಣಾಮಗಳನ್ನು ಲೆಕ್ಕಿಸದೆ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಹೊಣ್ಣು ಮಣ್ಣಿಗಾಗಿ ಮರಳಾಗಿ ವ್ಯರ್ಥವಾಗಿ ಹಾಳಾಗಿ ಹೋಗುವಂತಾಯ್ತಲ್ಲ ಅಂತ. ಕೆಮ್ಮನೆ ಕೆಟ್ಟೆ ಅಂದರೆ ಸುಮ್ಮನೆ ಅರ್ಥವಿಲ್ಲದೆ ನಾವು ಹಾಳಾಗಿ ಹೋಗುವಂತಾಯ್ತಲ್ಲ ಅಂತ ಈ ಬಸವಣ್ಣವರ ವಚನ ಹೇಳ್ತಾಯಿದೆ. ಸ್ಟಾಕ್ ಮಾರ್ಕೆಟ್ ನಾವು ಏರ್ತದ ಕಂಡಾಗ ಸುಮಾರು ನಾವು 2008ರಲ್ಲಿ ನೋಡಬಹುದು. ಎಕನಾಮಿಕ್ ರಿಸೆಷನ್ ಅಂದರೆ ಆರ್ಥಿಕ ಹಿಂಜರಿತವನ್ನು ಉಂಟಾದಾಗ ಇಡೀ ಪ್ರಪಂಚದಲ್ಲಿಯೇ ಅಲ್ಲೋಲಕಲ್ಲಾಗಿತ್ತು. ಅಂದರೆ ಶೇರ್ ಮಾರ್ಕೆಟ್ ಮಾಡುವಂಥ ಹಾವಳಿ ಎಷ್ಟಾಗುತ್ತೆ ಅಂದರೆ ಇಡೀ ಪ್ರಪಂಚದಲ್ಲಿಯೇ ಈ ಎಕನಾಮಿಕ್ ರಿಸೆಷನ್ನಿಂದ ಅಲ್ಲೋಲಕಲ್ಲೋಲವಾಗಿತ್ತನ್ನು ನಾವು ಕಾಣ್ಬೋದು. ಇಂಥ ಆರ್ಥಿಕ ನೀತಿಗಳಿಂದ ಅಸಮಾನತೆಯನ್ನು ಬಿತ್ತುವ ಮತ್ತು ಆಗುವ ಅನಾಹುತಗಳನ್ನು ಎಷ್ಟು ಸರಳವಾಗಿ ಸುಂದರವಾಗಿ ಈ ವಚನದ ಮೂಲಕ ನಾವು ಅರ್ಥ ಮಾಡಿಕೊಳ್ಳೋದನ್ನು ನಾವು ಗಮನಿಸಬಹುದು. ಬಸವಣ್ಣನವರ ಒಂದು ಅತಿ ದೊಡ್ಡ ಕನಸು ಅಂದರೆ ದುಡಿಯುವ ಕೈಗಳಿಗೆ ನಿರಂತರ ಕೆಲಸ ಮತ್ತು ಹಸಿವು ಮುಕ್ತ ಸಮಾಜ. ಇದು ಅತ್ಯಂತ ಶ್ರೇಷ್ಠವಾದ ಚಿಂತನೆ ಬಸವಣ್ಣವರು. ಇದಕ್ಕಾಗಿ ಬಸವಣ್ಣನವರು ಆಯ್ಕೊಂಡದ್ದು ಅಂದರೆ ಸಾಮಾಜಿಕ ಮತ್ತು ಆರ್ಥಿಕ ಸಮಾನತೆಯ ಮಾಡೆಲ್ ಆದಂಥ ಈ ಆಯಗಾರರ ಪರಿಕಲ್ಪನೆ. ಆಯಗಾರರು ಅಂದರೆ ಕಮ್ಮಾರರು, ಕುಂಬಾರರು, ಹೂಗಾರರು, ಅಕ್ಸಾಲಿಗರು, ಗಾಣಿಗರು ಮುಂತಾದ ವೃತ್ತಿನಿರತರು. ಒಟ್ಟು 99ಕ್ಕೂ ಹೆಚ್ಚು ಆಯಗಾರನ ಒಟ್ಟುಗೂಡಿಸಿ ಸಾಮಾಜಿಕ, ಆರ್ಥಿಕ ಮತ್ತು ಸಾಂಸ್ಕೃತಿಕ ಕ್ರಾಂತಿಯನ್ನು ನಮ್ಮ ಬಸವಣ್ಣವರು ಮಾಡ್ತಾರೆ 12ನೇ ಶತಮಾನದಲ್ಲಿ. ಅಂದರೆ ಶ್ರೇಣೀಕೃತ ಸಮಾಜದಲ್ಲಿ ಅತ್ಯಂತ ನಿಕೃಷ್ಟವಾಗಿ ಕಂಡಂಥ ಈ ಆಯಗಾರರಿಗೆ ಒಂದು ಅಡ್ರೆಸ್ ಅಂತಲೇ ಇರಲಿಲ್ಲ. ಬಡಿಗೆ ಬಾರೋ, ಕಮರ ಬಾರೋ ಅಂತ ಕರೆಯುವಂಥ ಪರಿಸ್ಥಿತಿ ಇತ್ತು. ಅವರು ಬಸವಣ್ಣವ್ರು ಏನು ಮಾಡ್ತಾರೆ, ಅವರ ವೃತ್ತಿಗೇ ಒಂದು ದೈವತ್ವವನ್ನು ಕಲ್ಪಿಸಿ
ಅದನ್ನೇ ಅವರ ವೃತ್ತಿಯನ್ನೇ ಅವರು ಸರ್ನೇಮ್ ಅಥವಾ ಅಡ್ರೆಸ್ಸನ್ನಾಗಿ ಮಾಡ್ತಾರೆ. ಎಂತಹ ದೊಡ್ಡ ಪರಿವರ್ತನೆ ಮಾಡ್ತಾರೆ ಅಂದರೆ ಒಟ್ಟು 99ಕ್ಕೂ ಹೆಚ್ಚು ಆಯಗಾರರನ್ನು ಸೇರಿಸಿ ಒಂದು ಸಾಮಾಜಿಕ ಮತ್ತು ಆರ್ಥಿಕ ಕ್ರಾಂತಿಯನ್ನು ಮಾಡಿದ ಕೀರ್ತಿ ನಮ್ಮ ಬಸವಣ್ಣನವರಿಗೆ ಸಲ್ಲಬೇಕು. ಇನ್ನು ಕಮ್ಯುನಿಸ್ಟ್ ಸಿದ್ಧಾಂತವನ್ನು ಮುಂಚೂಣಿಗೆ ತಂದಂಥ ಕಾರ್ಲ್ ಮಾರ್ಕ್ಸ್ ಕಾಯಕಕ್ಕೆ ಗೌರವವನ್ನು ತಂದುಕೊಟ್ರೆ, ಬಸವಣ್ಣನವರು ಅದಕ್ಕೆ ದೈವತ್ವವನ್ನು ತಂದುಕೊಡ್ತಾರೆ. ಅಂದರೆ ಕಾಯಕವನ್ನು ದೈವತ್ವಕ್ಕೆ ಹೋಲಿಸ್ತಾರೆ ಅವರು. ಜರ್ಮನಿಯ ತತ್ವಜ್ಞಾನಿ ಮತ್ತು ಕಮ್ಯುನಿಸ್ಟ್ ಸಿದ್ಧಾಂತದ ಪ್ರತಿಪಾದಕರಾದ ಫ್ರೆಡ್ರಿಕ್ ಏಂಜಲ್ಸ್ ಮತ್ತು ಕಾರ್ಲ್ ಮಾರ್ಕ್ಸ್ ಇವರಿಬ್ಬರು ಪರಮ ಮಿತ್ರರು. ಇವರಿಬ್ಬರ ಆರ್ಥಿಕ ಚಿಂತನೆ ಮತ್ತು ಆರ್ಥಿಕ ನೀತಿಗಳು ಅಂದರೆ ಆರ್ಥಿಕ ಚಿಂತನೆ ಅಂದರೆ ಎಕನಾಮಿಕ್ ಮಾಡೆಲ್ಸ್ ನಮ್ಮ ಭಾರತ ಮೇಲೆ ಬಹಳಷ್ಟು ಪರಿಣಾಮ ಬೀರಿದೆ. 1845ರಲ್ಲಿ ಕಾರ್ಲ್ ಮಾರ್ಕ್ಸ್ ಅವರ ಜೊತೆಗೂಡಿ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಅಂತ ಬಿಡುಗಡೆ ಮಾಡ್ತಾರೆ. ಇವರಿಬ್ಬರು ಬಸವಣ್ಣನವ್ರನ್ನ ಅತ್ಯಂತ ಆಳವಾಗಿ ಅಭ್ಯಾಸ ಮಾಡಿರ್ತಾರೆ. ಸಾಮಾಜಿಕ ಚಳುವಳಿಗಳನ್ನು ಮತ್ತು ಸಮಾಜ ಧಾರ್ಮಿಕ ಚಳುವಳಿಗಳನ್ನ ಸಹ ಇವರು ಬಹಳಷ್ಟು ಆಳವಾಗಿ ಅಭ್ಯಾಸ ಮಾಡ್ತಾರೆ. ಅದರಲ್ಲಿ ಫ್ರೆಡರಿಕ್ ಏಂಜಲ್ಸ್ ಏನು ಹೇಳ್ತಾರೆ ನೋಡಿ, ಲೇಬರ್ ಕ್ರಿಯೇಟೆಡ್ ಮ್ಯಾನ್ ಅಂತಾರೆ ಬಸವಣ್ಣನವರ. ಲೇಬರ್ ಕ್ರಿಯೇಟೆಡ್ ಮ್ಯಾನ್ ಬಸವಣ್ಣ ಡಿಕ್ಲೇರ್ಡ್ ವರ್ಕ್ ಈಸ್ ವರ್ಷಿಪ್, ಕಾಯಕವೇ ಕೈಲಾಸ ಅಂತ ಡಿಕ್ಲೇರ್ ಮಾಡ್ತಾನೆ. ಬೈ ಡೂಯಿಂಗ್ ಸೊ ಹಿ ಎಕ್ಸಾಲ್ಟೆಡ್ ಫಿಸಿಕಲ್ ಲೇಬರ್ ಇನ್ ಟು ಎ ರಿಲಿಜಿಯಸ್ ಐಡಿಯಾಲಜಿ ಆ್ಯಂಡ್ ಗೇವ್ ಎ ಸಿವಿಯರ್ ಬ್ಲೋ ಟು ಎ ಸೊಸೈಟಿ ವಿಚ್ ಲುಕ್ಡ್ ಡೌನ್ ಅಪಾನ್ ಡಿಫರೆಂಟ್ ಪ್ರೊಫೆಷನ್ಸ್ ಸಿನ್ಸ್ ಲೇಬರ್ ವಾಸ್ ಫಂಡಮೆಂಟಲಿ ಓವನ್ ಫ್ಯಾಬ್ರಿಕ್ ಆಫ್ ಕಾಸ್ಟ್. ಅಂದರೆ ಕಾಯಕವೇ ಕೈಲಾಸ ಎಂದು ಬಸವಣ್ಣನವರು ಕಾಯಕ ಯೋಗಿಗಳ ನಾಯಕ ಅಂತ ಈ ಫ್ರೆಡರಿಕ್ ಏಂಜಲ್ಸ್ ಹೇಳ್ತಾನೆ 1845ರಲ್ಲಿ. ಅಂದರೆ ನಮ್ಮ ಬಸವಣ್ಣನವರು ಸಾಮಾಜಿಕ ಕ್ರಾಂತಿಯನ್ನು ಮಾಡಿದ್ದು 12ನೇ ಶತಮಾನದಲ್ಲಿ. 1845ರಲ್ಲಿ ಬಸವಣ್ಣನವರನ್ನು ಅತ್ಯಂತ ಆಳವಾಗಿ ಅಭ್ಯಾಸ ಮಾಡಿದಂಥ ಈ ಫ್ರೆಡರಿಕ್ ಏಂಜಲ್ಸ್ ಏನು ಹೇಳ್ತಾನೆ ನೋಡಿ, ಕಾಯಕ ಯೋಗಿಗಳ ನಾಯಕ ಎನ್ನುವ ಮೂಲಕ ಶ್ರೇಣೀಕೃತ ಸಮಾಜದಲ್ಲಿ ತುಳಿತಕ್ಕೊಳದಂಥ ಕಾಯಕ ಯೋಗಿಗಳಿಂದ ಆರ್ಥಿಕ ಮತ್ತು ಸಮಾಜೋಧಾರ್ಮಿಕ ಚಳವಳಿಯನ್ನು ಹುಟ್ಟು ಹಾಕಿದರು. ಶ್ರಮಿಕ ವರ್ಗದವರನ್ನು ಮೇಲೆತ್ತುವ ಕೆಲಸವನ್ನು ಬಸವಣ್ಣವರು ಮಾಡಿದರು. ಅವರ ಕಾಯಕಕ್ಕೆ ದೈವತ್ವವನ್ನು ಕೊಡುವ ಮೂಲಕ ಅವರ ಕಾಯಕಕ್ಕೆ ಒಂದು ನ್ಯಾಯವನ್ನು ಒದಗಿಸಿರುವಂಥ ಫ್ರೆಡರಿಕ್ ಏಂಜಲ್ಸ್ ಹೇಳ್ತಾರೆ. ಇವರು ಕಮ್ಯುನಿಸ್ಟ್ ಸಿದ್ಧಾಂತದ ಒಂದು ದೊಡ್ಡ ಪ್ರತಿಪಾದಕ. ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋವನ್ನು ಹುಟ್ಟುಹಾಕಿದಂಥ ಈ ಫ್ರೆಡರಿಕ್ ಏಂಜಲ್ಸ್ ಮತ್ತು ಕಾರ್ಲ್ ಮಾರ್ಕ್ಸ್ ಈ ಕಮ್ಯುನಿಸ್ಟ್ ಸಿದ್ಧಾಂತಕ್ಕೇ ಒಂದು ತಳಹದಿಯನ್ನು ಹಾಕಿದವರು. ಇದನ್ನು ಬಸವಣ್ಣನವರು ಎಷ್ಟು ಚಂದ ಹೇಳ್ತಾರೆ ನೋಡ್ರಿ. ದೇವಸಹಿತ ಭಕ್ತ ಮನೆಗೆ ಬಂದಡೆ ಕಾಯಕವಾವುದೆಂದು ಬೆಸಗೊಂಡನಾದಡೆ, ನಿಮ್ಮಾಣೆ ನಿಮ್ಮ ಪುರಾತರಾಣೆ, ತಲೆದಂಡ ಕೂಡಲ ಸಂಗಮ ದೇವ, ಭಕ್ತರಲ್ಲಿ ಕೊಲವ ನರಸಿದೆಡೆ, ನಿಮ್ಮಾಣೆ ನಿಮ್ಮ ರಾಣಿ ಮಾಸದಾನೆ. ಅಂದರೆ ಕಾಯಕ ಸಿದ್ಧಾಂತಕ್ಕೆ ಅದರ ದೈವತ್ವಕ್ಕೆ ಹಿಡಿದ ಕನ್ನಡಿ ಅಂತ ಈ ವಚನ. ಅಂದರೆ ಭಕ್ತರೇ ಆಗಲಿ, ದೇವರೇ ಸಾಕ್ಷಾತ್ ದೇವರೇ ಆಗಲಿ, ಕೂಡಲ ಸಂಗಮನಾಥನೇ ಬರಲಿ ನನ್ನ ಮನೆಗೆ, ಅವನ ಕುಲ ಜಾತಿ ಕಾಯಕವನ್ನು ನಾನು ಕೇಳಿದ್ರೆ ಕೂಡಲ ಸಂಗಮನಾಥನ ಮೇಲೆ ಆಣೆ ಅಂತ ಬಸವಣ್ಣವರು ಆಣೆ ಮಾಡ್ತಾರೆ. ಇದು ಕಾಯಕವನ್ನು ದೈವತ್ವಕ್ಕೇರಿಸಿದ ಪ್ರಪಂಚದ ಮೊಟ್ಟ ಮೊದಲನೆಯ ಮತ್ತು ಆರ್ಥಿಕ ಸಮಾನತೆಯ ಎಕನಾಮಿಕ್ ಮಾಡೆಲ್. ಇದರ ಟೋಟಲ್ ಅಪ್ಲಿಕೇಶನನ್ನು ನಾವು ಈಗ ನೋಡೋಣ ಒಂದು ಉದಾಹರಣೆಯ ಮೂಲಕ. ನಾವು ಜಪಾನ್ ದೇಶವನ್ನು ನೋಡಿರ್ಬೋದು. ಜಪಾನ್ ದೇಶ ಆರ್ಥಿಕವಾಗಿ ದೈತ್ಯ ಶಕ್ತಿಯಾಗಿ ಬೆಳೆದದ್ದನ್ನು ನಾವು ನೆನಪಿಸ್ಕೋಬೇಕು. 2ನೇ ಮಹಾಯುದ್ಧದ ಸಂದರ್ಭದಲ್ಲಿ ಜಪಾನ್ ಮೇಲೆ ಅಣುಬಾಂಬ್ ದಾಳಿ ಆಗ್ತದೆ. ನೀವು ಕೇಳಿರ್ಬೋದು, ಹಿರೋಶಿಮಾ ನಾಗಾಸಾಕಿ ಮೇಲೆ 2 ಅಣುಬಾಂಬ್ ದಾಳಿ ಆಗ್ತದೆ. ಆವಾಗ ಇಡೀ ಜಪಾನ್ ಛಿದ್ರವಾಗಿ ಹೋಗ್ತದೆ. ಆದರೆ ಅಲ್ಲಿಂದ ಮುಂದೆ ಅಂದರೆ ಜಪಾನ್ ಛಿದ್ರವಾಗಿ ಹೋಗಿ ನೆಲ ಕಚ್ಚಿ ಹೋಗಿರ್ತದೆ. ಅಲ್ಲಿಂದ ಮುಂದೆ 50 ವರ್ಷದಲ್ಲಿ ಜಪಾನ್ ದೇಶ ಆರ್ಥಿಕವಾಗಿ ಬಲಾಢ್ಯ ರಾಷ್ಟ್ರವಾಗಿ ಬೆಳೀತದೆ. ಅದೇ ಒಂದು ದೊಡ್ಡ ಸಾಹಸಗಾಥೆ. ಇದನ್ನು ಇಡೀ ಪ್ರಪಂಚದಲ್ಲೆಲ್ಲ ಜನರು ಅಬ್ಸರ್ವ್ ಮಾಡ್ತಿರ್ತಾರೆ. ಸಾರಿ, ಫ್ರಾನ್ಸ್ ದೇಶದಲ್ಲಿ ಒಂದು OECD ಅಂತ ಒಂದು ಸಂಸ್ಥೆ ಇದೆ. ಅಂದರೆ ಆರ್ಗನೈಸೇಷನ್ ಆಫ್ ಎಕನಾಮಿಕ್ ಕೋಆಪರೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಅಂತ ಈ ಒಂದು ಸಂಸ್ಥೆ ಇಡೀ ಪ್ರಪಂಚದ ಆರ್ಥಿಕ ವ್ಯವಸ್ಥೆಯನ್ನು ಅಭ್ಯಾಸ ಮಾಡ್ತಕ್ಕಂಥ ಒಂದು ಸಂಸ್ಥೆ. ಈ ಸಂಸ್ಥೆ ಏನು ಮಾಡ್ತದೆ, ಜಪಾನನ್ನು ಕೇಳ್ತದೆ 1998ರಲ್ಲಿ. ಅಂದರೆ ನೀವು ಅಣುಬಾಂಬ್ ದಾಳಿ ಆದಾಗ 0 ಆಗಿದ್ರಿ, ನೆಲ ಕಚ್ಚಿದ್ರಿ. ಆದರೆ ಈ 50 ವರ್ಷದಲ್ಲಿ ಆರ್ಥಿಕವಾಗಿ ನೀವು ಹೇಗೆ ಅಭೂತಪೂರ್ವವಾಗಿ ಸಾಧನೆ ಮಾಡಿದ್ದು ಅಂತ ಆದ್ದರಿಂದ ನಮಗೆ ವಿವರವನ್ನು ಕೊಡಿ ಅಂತ ಈ OECD ಸಂಸ್ಥೆಯವರು ಜಪಾನನ್ನು ಕೇಳ್ತಾರೆ. ಅದಕ್ಕೆ 3 ವರ್ಷ ತೆಗೆದುಕೊಂಡು ಜಪಾನವರು 2001ರಲ್ಲಿ 20 ವಾಲ್ಯೂಮ್ಗಳ ಬೃಹತ್ ವರದಿಯನ್ನು ಈ OECD ಸಂಸ್ಥೆಗೆ ಸಲ್ಲಿಸ್ತಾರೆ. ಈ OECD ಸಂಸ್ಥೆಯ ಹೆಡ್ ಆಫೀಸ್ ಇರೋದು ಪ್ಯಾರಿಸ್ನಲ್ಲಿ.
ಸುಮಾರು 2004ರಲ್ಲಿ ನಾನು ಪ್ಯಾರಿಸ್ನ ಒಂದು ವಿಶ್ವವಿದ್ಯಾಲಯದಲ್ಲಿ ಈ ಮ್ಯಾಕ್ರೋ ಎಕನಾಮಿಕ್ಸು ಅಂದರೆ ಇದೇ ಸಬ್ಜೆಕ್ಟನ್ನು ಮಾತನಾಡೋದಕ್ಕೆ ಹೋಗಿದ್ದೆ ಆ ಯೂನಿವರ್ಸಿಟಿನಲ್ಲಿ. ಅಲ್ಲಿದ್ದಂಥ ಈ OECD ಆಫೀಸಲ್ಲಿದ್ದಂಥ ಒಬ್ಬ ಎಕನಾಮಿಸ್ಟ್ ಆ ಪ್ರೆಸೆಂಟೇಷನಲ್ಲಿ ಇದ್ದ. ನಾನು ಹೇಳ್ತಾ ಇರೋದು ಈ ಮ್ಯಾಕ್ರೋ ಎಕನಾಮಿಕ್ಸು, ಈ ಆಯಗಾರರ ಪರಿಕಲ್ಪನೆ ಹೇಗೆ ನಾವು ಡೆವಲಪ್ ಆಗ್ಬೋದು, ಅಂದರೆ ಮ್ಯಾಕ್ರೋ ಎಕನಾಮಿಕ್ಸು ಮೈಕ್ರೋ ಎಕನಾಮಿಕ್ಸ್ಗೆ ಹೆಂಗೆ ಸಂಬಂಧವನ್ನು ಕಲ್ಪಿಸಬೇಕು ಅನ್ನೋದನ್ನು ವಿವರಿಸ್ತಾ ಇರ್ಬೇಕಾದ್ರೆ ಆ ಒಬ್ಬ ಅಧಿಕಾರಿ ನನ್ನನ್ನು OECD ಆಫೀಸಿಗೆ ಕರ್ಕೊಂಡು ಹೋಗ್ತಾನೆ. ಬನ್ನಿ ಇಲ್ಲಿ ನೋಡ್ಬನ್ನಿ, ಜಪಾನ್ನವರು ಸುಮಾರು ಒಂದು 20 ವಾಲ್ಯೂಮ್ಗಳ ಬೃಹತ್ ವರದಿಯನ್ನು ನೀಡಿದ್ದಾರೆ, ಅದನ್ನ ಅಬ್ಸರ್ವ್ ಮಾಡಿ ಅಂತ ಹೇಳ್ತಾರೆ. ಅದರಲ್ಲಿದ್ದಂಥ ಒಂದು ಪ್ರತಿಯನ್ನು ನನಗೆ ಪ್ರೆಸೆಂಟ್ ಮಾಡಿದ್ರು. ಅದನ್ನು ನಾನು ಬಂದು ಓದಿದಾಗ ಅತ್ಯಂತ ಅಗಾಧವಾದ ಒಂದು ಸಂದೇಶ ನಮಗೆ ಸಿಗ್ತದೆ. ಆ ಮೊದಲನೇ ಪ್ಯಾರಾಗ್ರಾಫ್ನಲ್ಲೇ ಅವ್ರು ಬರೀತಾರೆ, ಆಫ್ಟರ್ ದ ಡಿಸ್ಟ್ರಕ್ಷನ್ ವಿ ಹ್ಯಾವ್ ನಾಟ್ ಸ್ಟಾರ್ಟೆಡ್ ಎನಿ ಇಂಜಿನಿಯರಿಂಗ್ ಆರ್ ಮೆಡಿಕಲ್ ಕಾಲೇಜಸ್ ಆರ್ ಎನಿ ಅದರ್ ಟೆಕ್ನಿಕಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ಸ್ to rebuild our country. In fact, we gave responsibility to our own people who are carpenters, masons, blacksmiths, weavers and so on, and we have depended on them. ಅಂದರೆ ನಾವು ಯಾವುದೇ ಇಂಜಿನಿಯರಿಂಗ್ ಕಾಲೇಜಿನ ತೆಗಿಲಿಲ್ಲ, ಯಾವುದೇ ಮೆಡಿಕಲ್ ಕಾಲೇಜಿನ ತೆಗಿಲಿಲ್ಲ, ಆದರೆ ನಾವು ನಮ್ಮ ದೇಶವನ್ನು ಕಟ್ಟಕ್ಕೆ ಉಪಯೋಗಿಸಿದ್ದು ನಮ್ಮ ಕಾರ್ಪೆಂಟರ್ಸು, ಮ್ಯಾಸನ್ಸ್ ಮುಂತಾದ ಆಯಗಾರರ ಮೇಲೆ ಡಿಪೆಂಡ್ ಆಗಿದ್ವಿ ಅಂತ ಹೇಳ್ತಾರೆ. ಇನ್ನು ಮುಂದುವರೆದವ್ರದ್ದು ಹೇಳ್ತಾರೆ, ಆ ವರದಿನಲ್ಲಿ ಬರೀತಾರೆ, ದೀಸ್ ಪೀಪಲ್ ಬಿಲ್ಟ್ ಆನ್ ಎಕನಾಮಿಕಲಿ ಸ್ಟ್ರಾಂಗ್ ನೇಷನ್ ಆ್ಯಂಡ್ ಮಚ್ ಮೋರ್ ದೆನ್ ದ್ಯಾಟ್ ದೇ ವೆಂಟ್ ಆನ್ ಟು ಸ್ಟಾರ್ಟ್ engineering or medical colleges which the younger generation carried forward the legacy of nation building ಅಂತ ಬರೀತಾರೆ. ಅಂದರೆ ಈ ಆಯಗಾರರೇ ಮುಂದೆ ಮೆಡಿಕಲ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು, ಟೆಕ್ನಿಕಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ಸನ್ನು ತೆಗೆದ್ರು ಅಂತ ಆ ಬೃಹತ್ 20 ವಾಲ್ಯೂಮ್ಗಳ ವರದಿಯಲ್ಲಿಯ ಮೊದಲನೆಯ ಪುಸ್ತಕದ ಮೊದಲನೇ ಅಧ್ಯಾಯ, ಫಸ್ಟ್ ಪ್ಯಾರಾಗ್ರಾಫ್ನ ಈ ಆಯಗಾರರ ಪರಿಕಲ್ಪನೆಯನ್ನು ಇದು ನೀಡ್ತದೆ. ಇದು ಜಪಾನ್ ದೇಶ ಕೇವಲ 50 ವರ್ಷಗಳಲ್ಲಿ ತಮ್ಮ ಆಯಗಾರರನ್ನು ನಂಬಿ ತನ್ನ ದೇಶವನ್ನು ಆರ್ಥಿಕವಾಗಿ ಬಲಾಢ್ಯವಾಗಿ ಕಟ್ಟಿದಂಥ ಒಂದು ಮಾಡೆಲ್, ಎಕನಾಮಿಕ್ ಮಾಡೆಲ್. ಇದು ಆಯಗಾರರ ಪರಿಕಲ್ಪನೆಯ ಮಾಡೆಲ್. ಇದನ್ನು ಅಳವಡಿಸ್ಕೊಂಡು ಜಪಾನ್ ಆರ್ಥಿಕವಾಗಿ ಸದೃಢವಾಗಿದ್ದು ನಮ್ಮ ಕಣ್ಮುಂದೆ ಇದೆ. ಇದನ್ನು ಬಸವಣ್ಣನವರು 12ನೇ ಶತಮಾನದಲ್ಲಿ ನಮಗೆ ಹೇಳಿಕೊಟ್ಟಿದ್ರು. ಆದರೆ ನಾವು ಅದನ್ನು ಉಪಯೋಗಿಸೋಕ್ಕೆ ನಮಗೆ ಬರಲಿಲ್ಲ. ಆದರೆ ಜಪಾನ್ನವರು ಇದನ್ನು ಉಪಯೋಗಿಸ್ಕೊಂಡು ಮುಂದೆ ಬಂದರು. ಇನ್ನು ಎರಡನೇ ಸಿದ್ಧಾಂತವನ್ನು ಮಂಡಿಸೋದಕ್ಕೆ ಮುನ್ನೆ ಮತ್ತೆ ನಾನು ಎರಡನೇ ಮಹಾಯುದ್ಧದ ಸಂದರ್ಭಕ್ಕೆ ಬರ್ತೀನಿ. ಈ ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ ಏನಾಗ್ತದೆ, ಬಹುತೇಕ ರಾಷ್ಟ್ರಗಳಲ್ಲಿ ಹಸಿವು, ಹಾಹಾಕಾರ ಎಲ್ಲ ಉಗ್ರರೂಪ ತಾಳ್ತದೆ. ಅಂಥ ಸಂದರ್ಭದಲ್ಲಿ ಅಂದರೆ ಇನ್ಮೇಲೆ ಯಾವುದೇ ದೇಶಗಳ ನಡುವೆ ಇಂಥ ಯುದ್ಧ ಆಗಬಾರ್ದು, ಇಂಥ ಅನಾಹುತಗಳ ಆಗಬಾರ್ದು ಅನ್ನೋದಕ್ಕೆ ಒಂದು ಸಂಸ್ಥೆಯನ್ನು ಹುಟ್ಟಾಕ್ತಾರೆ. ಆ ಸಂಸ್ಥೆಯ ಹೆಸರೇ ಯುನೈಟೆಡ್ ನೇಷನ್ಸ್ ಅಂತ ಸಂಸ್ಥೆ. ಇದು ನ್ಯೂಯಾರ್ಕಲ್ಲಿದೆ. ಇದರ ಹೆಡ್ ಆಫೀಸ್, ಅದರಲ್ಲಿ 6 ಅಂಗಸಂಸ್ಥೆಗಳಿದೆ, ಬೇರೆ ಬೇರೆ ದೇಶಗಳಲ್ಲಿ ಅವಿದ್ದಾವೆ. ಆದರೆ ಇದರದ್ದು ಮೂಲ ಆಫೀಸ್ ಅಂದರೆ ಹೆಡ್ ಆಫೀಸು ನ್ಯೂಯಾರ್ಕಲ್ಲಿದೆ. ಇದರ ಮೂಲ ಉದ್ದೇಶ ದೇಶಗಳ ನಡುವೆ ಸೌಹಾರ್ದಯುತ ವಾತಾವರಣ ನಿರ್ಮಾಣ ಮಾಡೋದು ಮತ್ತು ಹಸಿವು ಮುಕ್ತ ಸಮಾಜವನ್ನು ನಿರ್ಮಾಣ ಮಾಡೋದು. ಅವ್ರದ್ದು ಮ್ಯಾನಿಫೆಸ್ಟೋನಲ್ಲೇ ಇದೆ, ಹಂಗರ್ ಫ್ರೀ ನೇಷನ್ಸ್ ವಿ ವಾಂಟ್ ಟು ಕ್ರಿಯೇಟ್ ಅಂತ ಆ ಯುನೈಟೆಡ್ ನೇಷನ್ಸ್ನಲ್ಲಿದೆ. ಇದನ್ನು ನಮ್ಮ ಬಸವಣ್ಣವರು 12ನೇ ಶತಮಾನದಲ್ಲಿ ಹೇಳಿದ್ರು ರೀ. ಎಂಥ ಅದ್ಭುತ ಚಿಂತನೆಯನ್ನು ನಮ್ಮ ಬಸವಣ್ಣವರು ಆವಾಗ ಹೇಳಿದರು. ನಾವು 1945ರಲ್ಲಿ ತಿರ್ಗಾ ಕೇಳ್ತಾ ಇದ್ದೀವಿ. ಆಮೇಲೆ ಇವರು ಏನು ಮಾಡ್ತಾರೆ ಅಂದರೆ, ಹೌ ಟು ಡೆವಲಪ್ ಅಂಡರ್ ಡೆವಲಪ್ ಕಂಟ್ರೀಸ್ ಎಂಬ ವಿಷಯದ ಬಗ್ಗೆ ಚರ್ಚೆ ಮಾಡೋದಕ್ಕಾಗಿ 1951ರಲ್ಲಿ ಯುನೈಟೆಡ್ ನೇಷನ್ಸ್ ಅಧ್ಯಕ್ಷರಾಗಿದ್ದಂಥ ಲೂಯಿಸ್ ನರ್ವೋ ಮತ್ತು ವರ್ಲ್ಡ್ ಬ್ಯಾಂಕ್ನ ಚೇರ್ಮನ್ರಾಗಿದ್ದಂಥ ಯೂಜಿನ್ ಬ್ಲ್ಯಾಕ್ ಅವರು ಒಂದು ಸಭೆಯನ್ನು ಕರೀತಾರೆ. ಸುಮಾರು 65 ದೇಶದ ಪ್ರತಿನಿಧಿಗಳು 1951ರಲ್ಲಿ ಈ ಸಭೆಯಲ್ಲಿ ಭಾಗವಹಿಸ್ತಾರೆ. 3 ದಿನ ಚರ್ಚೆ ಮಾಡಿದ್ಮೇಲೆ, ಅಂದರೆ ವಿಚಾರ ಮಂಥನವನ್ನು ಮಾಡಿದ್ಮೇಲೆ, ಚಿಂತನ ಮಂಥನವನ್ನು ಮಾಡಿದ್ಮೇಲೆ, ಅಂದರೆ ಹೌ ಟು ಡೆವಲಪ್ ದಿ ಅಂಡರ್ ಡೆವಲಪ್ಮೆಂಟ್, ಅಭಿವೃದ್ಧಿಶೀಲ ರಾಷ್ಟ್ರಗಳನ್ನು ಹೇಗೆ ಅಭಿವೃದ್ಧಿ ಪಥದತ್ತ ನಾವು ಕೊಂಡೊಯ್ಯಬೇಕು ಅನ್ನುವಂಥ ವಿಚಾರ ಚಿಂತನೆಯನ್ನು ಮಾಡಿದಾಗ 1951 ಮೇ 3ರಂದು ಒಂದು ರೆಸೊಲ್ಯೂಷನನ್ನು ಪಾಸ್ ಮಾಡ್ತಾರೆ. ಇದನ್ನು ಏನಂತಾರಂದರೆ ದಿ ಯುನೈಟೆಡ್ ನೇಷನ್ಸ್ ಪಾಲಿಸಿ ಸ್ಟೇಟ್ಮೆಂಟ್ ಅಂತಾರೆ. ಮೆಜರ್ಸ್ ಫಾರ್ ಎಕನಾಮಿಕ್ ಡೆವಲಪ್ಮೆಂಟ್ ಆಫ್ ಅಂಡರ್ ಡೆವಲಪ್ಡ್ ಕಂಟ್ರೀಸ್ ಅಂತ
ಇದನ್ನು ಕರೀತಾರೆ. ಇದನ್ನು 1951 ಮೇ 3ರಂದ ಬಿಡುಗಡೆ ಮಾಡ್ತಾರೆ. ನಾನು ಇದನ್ನು ಅದರಲ್ಲಿ ಏನು ಬರೆದಿದ್ರು ಅನ್ನೋದನ್ನು ಯಥಾವತ್ತಾಗಿ ನಾನು ಓದ್ತೀನಿ, ಯಾಕಂದರೆ ಅದ್ರ ಸೀರಿಯಸ್ನೆಸ್ ಅರ್ಥ ಆಗ್ಬೇಕು ನಾನು. ಅಂದರೆ ಅದರಲ್ಲಿ ಏನು ಬರೆದಿದ್ದಾರೆ, ಅದು ಹೇಗೆ ನಮ್ಮ ಈ ಆರ್ಥಿಕ ಚಿಂತನೆಗೆ ಅಪವಾದ ಆಗಿತ್ತು ಅನ್ನೋದನ್ನು ಅವ್ರ ಭಾಷೆಯಲ್ಲೇ ನಾನು ಓದ್ತೀನಿ. There is a sense in which a rapid economic progress is impossible without painful readjustments. Ancient philosophies have to be scrapped. Old social institutions have to be disintegrated. Bonds of caste, creed, and race have to be burst. We propose the Western model of economy driven by market or banked economy. ಈ ಬ್ಯಾಂಕ್ಡ್ ಎಕಾನಮಿ ಆರ್ ವೆಸ್ಟರ್ನ್ ಮಾಡೆಲ್ ಆಫ್ ಎಕಾನಮಿನ ನಾವು ಆಂಥ್ರಪಾಲಜಿಕಲ್ ಮಾಡರ್ನಿಟಿ ಆಫ್ ದ ವೆಸ್ಟ್ ಅಂತಾರೆ ಇನ್ ಎಕನಾಮಿಕ್ಸ್ ಟರ್ಮಿನಾಲಜಿ. ಅಂದರೆ ಈ ಸ್ಟೇಟ್ಮೆಂಟ್ ಮೂಲಕ ಅವರು ಏನು ಹೇಳಕ್ಕೆ ಹೊರಟಿದ್ದಾರೆ ಅಂದರೆ, ಸಾಂಪ್ರದಾಯಿಕ ಆಚಾರ ಪದ್ಧತಿ, ಸಂಸ್ಕೃತಿ, ಪರಂಪರೆ, ಒಟ್ಟು ಕುಟುಂಬ ಪದ್ಧತಿ, ಸಹಕಾರಿ ಬೇಸಾಯ ಪದ್ಧತಿ ಇವೆಲ್ಲ ಬಿಟ್ಟು ಪಾಶ್ಚಿಮಾತ್ಯ ಆರ್ಥಿಕ ಪದ್ಧತಿಗಳನ್ನು ಅಳವಡಿಸ್ಕೊಳ್ಳಿ ಅಂತ ಈ ಒಂದು ಸ್ಟೇಟ್ಮೆಂಟ್ನಿಂದ ಅವರು ಕರೆಯನ್ನು ಕೊಡ್ತಾರೆ. ಇದು ಏನಾಗುತ್ತೆ ಅಂದರೆ, ಹಸಿವು ಬಡತನದಿಂದ ಕಂಗೆಟ್ಟಿದ್ದ ರಾಷ್ಟ್ರಗಳು ಈ ಎಕನಾಮಿಕ್ ಮಾಡೆಲನ್ನು ಕಾರ್ಯರೂಪಕ್ಕೆ ತರಕ್ಕೆ ಪ್ರಾರಂಭ ಮಾಡ್ತವೆ. ಆದರೆ ಅದರ ನೆಟ್ ರಿಸಲ್ಟ್ ಅಂದರೆ ಟೋಟಲ್ ರಿಸಲ್ಟ್ ಅಂದರೆ ಈ ಆಂಗ್ಲೋ ಸೆಕ್ಸನ್ ಮಾಡೆಲ್ ಅಥವಾ ಈ ಕ್ಯಾಪಿಟಲಿಸ್ಟ್ ಮಾಡೆಲ್ ಇವನ್ನೆಲ್ಲ ನಾವು ಅಳವಡಿಸ್ಕೊಂಡಾಗ ಏನಾಗುತ್ತೆ ಅನ್ನೋದು 50 ವರ್ಷದ ಮೇಲೆ ನಾವು ಅದನ್ನು ನೆಟ್ ರಿಸಲ್ಟ್ ನೋಡಿದಾಗ ಏನೂ ಬದಲಾವಣೆ ಆಗೋದಿಲ್ಲ. 2001ರಲ್ಲಿ ತಿರ್ಗಾ ಇವರು ಏನು ಮಾಡ್ತಾರೆ ಅಂದರೆ, ಮತ್ತೊಂದು ಸಭೆಯನ್ನು ಕರೀತಾರೆ. ಈ ಸಭೆಯಲ್ಲಿ ಅಂದರೆ 2001ರಲ್ಲಿ ಒಟ್ಟು 165 ದೇಶದ ಎಕನಾಮಿಸ್ಟ್ ಅಂದರೆ ಅರ್ಥಶಾಸ್ತ್ರಜ್ಞರು ಭಾಗವಹಿಸ್ತಾರೆ. ಬಹಳಷ್ಟು ಚಿಂತನ ಮಂಥನ ಆದಮೇಲೆ ಇನ್ನೊಂದು ನಿಲುವನ್ನು ಅವರು ಪ್ರಕಟ ಮಾಡ್ತಾರೆ. ಅಂದರೆ ರಿವೈಸ್ಡ್ ಪಾಲಿಸಿ ಸ್ಟೇಟ್ಮೆಂಟನ್ನು ಬಿಡುಗಡೆ ಮಾಡ್ತಾರೆ. ಅದರಲ್ಲಿ ಏನು ಹೇಳ್ತಾರೆ ನೋಡಿ, there is no unique universal set of rules for the growth and development of any country. Sustained growth depends on key functions that needs to be fulfilled over a period of time. Every country has its illene adu key point ide. Every country has its own culture and this culture is the chief driver of the economy. ಅಂದರೆ ಅವರು ಸುಮಾರು 50 ವರ್ಷ ಚಿಂತನ ಮಂಥನ ಮಾಡಿದ್ಮೇಲೆ, ಇವೆಲ್ಲ ಪ್ರಯೋಗಗಳನ್ನು ಮಾಡಿದ ಮೇಲೆ ಅವರು ಒಂದು ಕಂಡೀಷನ್ಗೆ ಬರ್ತಾರೆ, ಎವ್ರಿ ಕಂಟ್ರಿ ಹ್ಯಾಸ್ ಇಟ್ಸ್ ಓನ್ ಕಲ್ಚರ್ ಆ್ಯಂಡ್ ದಿಸ್ ಕಲ್ಚರ್ ಇಸ್ ದಿ ಚೀಫ್ ಡ್ರೈವರ್ ಆಫ್ ದಿ ಎಕಾನಮಿ. ಇದನ್ನು ಹೇಳೋದಕ್ಕೆ ಯುನೈಟೆಡ್ ನೇಷನ್ಸ್ನವ್ರಿಗೆ 50 ವರ್ಷ ಬೇಕಾಯಿತು. 165 ದೇಶದವರು ಸೇರಿಕೊಂಡು ಈ ಅತ್ಯಂತ ಶ್ರೇಷ್ಠ ಆರ್ಥಿಕ ತಜ್ಞರು ಅಂತ ಏನು ಹೇಳ್ತೀವಿ ನಾವು, ಅವರೆಲ್ಲ ಸೇರಿಕೊಂಡು 50 ವರ್ಷಗಟ್ಟಲೆ ಎಕ್ಸ್ಪೆರಿಮೆಂಟ್ ಮಾಡಿ ಅದನ್ನು ಪ್ರಮೋಟ್ ಮಾಡಿದಂಥ ಈ 50 ವರ್ಷಗಳ ಇದನ್ನು ನಮ್ಮ ಬಸವಣ್ಣವರು ತಮ್ಮ ಒಂದೇ ಒಂದು ವಚನದಲ್ಲಿ ಹೇಳ್ತಾರೆ. ಎಂಥ ಅದ್ಭುತ ವಚನ ಅಂದರೆ, ನಾನು ಈ 770 ಅಮರಗಣಗಳು ಅಂತ ಇದ್ದಾರೆ. ಈ ಎಲ್ಲ ಶರಣರ ಜೀವನ ಚರಿತ್ರೆಯನ್ನು ನಾನು ಬರಿಬೇಕು, ಅದೊಂದು ಪುಸ್ತಕ ಮಾಡಬೇಕು ಅಂತ ಹುಡುಕಾಡ್ತಾ ಇರ್ಬೇಕಾದ್ರೆ ಈ ನಮ್ಮ ತರಳಬಾಳು ಜಗದ್ಗುರು ಡಾಕ್ಟರ್ ಶಿವಕುಮಾರ ಸ್ವಾಮಿಗಳು ಈ ಎಲ್ಲ ವಚನಗಳನ್ನು ಗಣಕೀಕೃತ ಮಾಡಿದ್ದಾರೆ. ಅಂದರೆ ಎಲ್ಲ ವಚನಗಳು ಒಂದು ಕಂಪ್ಯೂಟರ್ ಕೀಯನ್ನು ಕ್ಲಿಕ್ ಮಾಡೋದ್ರ ಮೂಲಕ ಸಿಗಬೇಕು ಅನ್ನೋ ಒಂದು ಅಗಾಧ ಆಸೆಯಿಂದ ಈ ತರಳಬಾಳು ಜಗದ್ಗುರುಗಳು ಮಾಡಿದ್ದಾರೆ. ಅದರಲ್ಲಿ ನಾನು ಹುಡುಕ್ತಾ ಇರ್ಬೇಕಾದ್ರೆ ಈ ಒಂದು ವಚನ ನನಗೆ ಕಣ್ಗೆ ಬಿತ್ತು. ಆವಾಗ ನನಗೆ ಎಂಥ ಆಶ್ಚರ್ಯ ಆಯಿತು ಅಂದರೆ, ಇಂಥ ಒಂದು ಎಕನಾಮಿಕ್ ಮಾಡೆಲನ್ನು ನಮ್ಮ ಬಸವಣ್ಣನವರು 12ನೇ ಶತಮಾನದಲ್ಲೇ ನೀಡಿದ್ದಾರಂತ ಆಶ್ಚರ್ಯ ಆಯಿತು. ಆ ವಚನವನ್ನು ನೋಡೋಣ. ಕಾಂಚನವೆಂಬ ನಾಯನೆಚ್ಚಿ ನಿಮ್ಮ ಮರೆದನಯ್ಯ, ಕಾಂಚನಕ್ಕೆ ವೇಳೆ ಇದೆಯಲ್ಲದೆ ಲಿಂಗ ಪೂಜೆಗೆ ವೇಳೆ ಇಲ್ಲ. ಅಡಿಕೆಗೆ ಮೆಚ್ಚಿದ ಸೊಣಗ ಅಮೃತದ ರುಚಿಯಬಲ್ಲದೆ ಕೂಡಲ ಸಂಗಂದೇವ. ಈ ಒಂದೇ ಒಂದು ವಚನ ಎಲ್ಲ ಮಾಡರ್ನ್ ಮ್ಯಾಕ್ರೋ ಎಕನಾಮಿಕ್ಸ್ ಆ್ಯಂಡ್ ಮೈಕ್ರೋ ಎಕನಾಮಿಕ್ಸ್ ಥಿಯರಿಗಳಿಗೆ ಸಮಾನಾಂತರವಾಗಿ ನಿಲ್ಲುವಂಥ ಒಂದು ವಚನ. ಈ ವಚನ ಕೇಳಿದ್ರೇ ಮೈ ರೋಮಾಂಚನ. ಅಂದರೆ ಯಾರು ಎಕನಾಮಿಕ್ಸಲ್ಲಿ ಮ್ಯಾಕ್ರೋ ಎಕನಾಮಿಕ್ಸ್ ಮೈಕ್ರೋ ಎಕನಾಮಿಕ್ಸ್ ಸ್ಟಡಿ ಮಾಡಿರ್ತಾರೆ, ಈ ಒಂದೇ ಒಂದು ವಚನವನ್ನು ಕೇಳಿದರೆ ಮೈ ರೋಮಾಂಚನ ಆಗುತ್ತೆ. ಅಂಥ ಒಂದು ವಚನ ಇದು. ಸೊಣಗ ಅಂದರೆ ನಾಯಿ, ಕಾಂಚನ ಅಂದರೆ ನಮ್ಮ ಈಗಿನ ಆರ್ಥಿಕ ವ್ಯವಸ್ಥೆ. ಅಂದರೆ ಕಾಂಚನವನ್ನು ಬೆನ್ನು ಹತ್ತಿ ನಮ್ಮ ಪರಂಪರೆ ಮತ್ತು ಸಂಸ್ಕೃತಿಯನ್ನು ಮರೆತಾಗ
ಆರ್ಥಿಕವಾಗಿ ನಾವು ಎಂಥ ಕೀಳ್ಮಟ್ಟಕ್ಕೆ ಹೋಗ್ತೀವಿ ಅನ್ನೋದನ್ನು ಬಸವಣ್ಣನವರು ಈ ವಚನದ ಮೂಲಕ ಹೇಳ್ತಾರೆ. ಇದನ್ನು 12ನೇ ಶತಮಾನದಲ್ಲಿ ಕೊಟ್ಟಿದ್ದಾರೆ ಅನ್ನೋದು ಅತ್ಯಂತ ಶ್ರೇಷ್ಠ ಚಿಂತನೆ. ಯುನೈಟೆಡ್ ನೇಷನ್ಸ್ ಮತ್ತು 165 ದೇಶದವರು ಸೇರಿ ಕೊಟ್ಟಂಥ ಪಾಲಿಸಿ ಸ್ಟೇಟ್ಮೆಂಟ್ಗಿಂತ ಅತ್ಯುತ್ತಮ ಸಂದೇಶವನ್ನು ಬಸವಣ್ಣನವರು ನೀಡ್ತಾರೆ. ಇದು ಬಸವಣ್ಣನವರ ದೂರದೃಷ್ಟಿಯ ಒಂದು ಉದಾಹರಣೆ. ಇನ್ನು ಮುಂದೆ ಜಾಗತೀಕರಣ ಅಂದರೆ ಗ್ಲೋಬಲೈಸೇಷನ್ ಮತ್ತು ಉದಾರೀಕರಣ ಲಿಬರಲೈಸೇಷನ್ ಎಂಬ ಎರಡು ಮಾದರಿಗಳು ನಮ್ಮ ಇಡೀ ಪ್ರಪಂಚವನ್ನೇ ಆವರಿಸಿದಂಥ ಎರಡು ಆರ್ಥಿಕ ಮಾದರಿಗಳು. ತಾಂತ್ರಿಕವಾಗಿ ಅಂದರೆ ಟೆಕ್ನಿಕಲಿ ಸ್ಪೀಕಿಂಗ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆಯುವ ದೇಶಗಳ ಮೇಲೆ ನಡೆಯುವ ವ್ಯಾಪಾರ ವಹಿವಾಟು, ಬಂಡವಾಳ ಹೂಡಿಕೆ ಅಂದರೆ FDI ಅಂತ ನಾವೇನು ಹೇಳ್ತೀವಿ, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ. ಆಮೇಲೆ ಮಾಹಿತಿ ತಂತ್ರಜ್ಞಾನ ವಿನಿಮಯ ಅಂದರೆ IT ಟೆಕ್ನಾಲಜೀಸ್. ಇವೆಲ್ಲ ಜಾಗತೀಕರಣ ಗ್ಲೋಬಲೈಸೇಷನ್ನ ಫಿಲಾಸಫಿ. ಇದೆಲ್ಲ ಮೂಲ ಮಂತ್ರ. ಜಾಗತೀಕರಣದ ಪರಿಣಾಮ ಪರಿಸರ, ಆಮೇಲೆ ನಮ್ಮ ಸಂಸ್ಕೃತಿ, ಆಮೇಲೆ ನಮ್ಮ ರಾಜಕೀಯ ವ್ಯವಸ್ಥೆ, ಆರ್ಥಿಕ ವ್ಯವಸ್ಥೆ, ಆರ್ಥಿಕ ಅಭಿವೃದ್ಧಿ ವ್ಯವಸ್ಥೆ ಮತ್ತು ಸಾಮಾಜಿಕ ಜನಜೀವನದ ಮೇಲೆ ಅಪಾರ ಪ್ರಭಾವವನ್ನು ಬೀರ್ತದೆ. ನಾವು ಈ 75 ವರ್ಷಗಳಲ್ಲಿ 3 ಆರ್ಥಿಕ ವ್ಯವಸ್ಥೆಯನ್ನು ನಾವು ಕಂಡಿದ್ದೀವಿ. ಮೊದಲನೇ 25 ವರ್ಷ ಸೋಷಿಯಲಿಸಮ್, ಎರಡನೇ 25 ವರ್ಷ ಸೆಕ್ಯುಲರಿಸಮ್, ಮೂರನೇ 25 ವರ್ಷ ಗ್ಲೋಬಲೈಸೇಷನ್. ನೋಡಿ, 1990ರಲ್ಲಿ ಶುರುವಾಗಿದ್ದ ಈ ಗ್ಲೋಬಲೈಸೇಷನ್ ನಮ್ಮನ್ನು ಪೂರ್ತಿಯಾಗಿ ಆವರಿಸ್ಕೊಂಡು ಬಿಟ್ಟಿದೆ. ಮೊದಲನೇ 25 ವರ್ಷ ಸೆಕ್ಯುಲರಿಸಮ್ ಅಂದರೆ ಸೋಷಿಯಲಿಸಮ್ ಅಂದರೆ ಸಮಾಜವಾದ, ಸೆಕ್ಯುಲರಿಸಮ್ ಅಂದರೆ ಜಾತ್ಯತೀತವಾದ, ಮೂರನೇದು ಗ್ಲೋಬಲೈಸೇಷನ್ ಅಂದರೆ ಜಾಗತೀಕರಣ. ಇದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ ನಾನು. ಈಗ ರಾತ್ರಿ ನಾವು ವೇಗವಾಗಿ ಕಾರ್ ಓಡಿಸ್ಕೊಂಡು ಹೋಗ್ತಿರ್ಬೇಕಾದ್ರೆ ಸಡನ್ನಾಗಿ ಒಂದು ಜಿಂಕೆ ನಮ್ಮ ಕಾರ್ ಮುಂದೆ ಬಂದು ನಿಂತಾಗ ನಮ್ಮ ಕಾರಿನ ಹೆಡ್ಲೈಟು ಆ ಜಿಂಕೆಯ ಕಣ್ಣಿಗೆ ಬಿದ್ದಾಗ ಅದು ಕತ್ಲೆ ಆಗ್ಬಿಡ್ತದೆ, ಏನೂ ಕಾಣೋದೇ ಇಲ್ಲ ಅದಕ್ಕೆ. ಈ 3 ಆರ್ಥಿಕ ವ್ಯವಸ್ಥೆ, ಈ ಗ್ಲೋಬಲೈಸೇಷನ್, ಲಿಬರಲೈಸೇಷನ್ ಹಾಗೇನೆ. ಅಂದರೆ ಪ್ರಖರವಾದ ಬೆಳಕಿನ ಮುಂದೆ ಬಂದು ನಿಂತಹ ಒಂದು ಭಾರತಕ್ಕೆ ಆಗ ಏನೂ ಕಾಣಲಾರ್ದಂಥ ಒಂದು ವ್ಯವಸ್ಥೆ ನಿರ್ಮಾಣವಾಗಿತ್ತು. ಅದನ್ನು ಇನ್ನೊಂದು ಸೆಕೆಂಡಲ್ಲಿ ನಾನು ನಿಮ್ಗೆ ಹೇಳ್ತೀನಿ ಯಾಕೆ ಆ ವ್ಯವಸ್ಥೆ ನಿರ್ಮಾಣ ಆಯಿತು ಅಂತ ಹೇಳ್ತೀನಿ. ಈ ಪ್ರಖರ ಬೆಳಕಿನಡಿಯಲ್ಲಿ ಅಂದರೆ ಈ ಗ್ಲೋಬಲೈಸೇಷನ್ ಲಿಬರಲೈಸೇಷನ್ನ ಈ ಪ್ರಖರ ಬೆಳಕಿನ ಅಡಿಯಲ್ಲಿ ಭಾರತದ ಉತ್ಕೃಷ್ಟ ಸಾಮಾಜಿಕ ಜನಜೀವನ, ಜಾನಪದ ಸಂಸ್ಕೃತಿ ಮತ್ತು ಪರಂಪರೆಯೆಲ್ಲ ಕಣ್ಮರೆಯಾಗುವ ಎಲ್ಲ ಲಕ್ಷಣಗಳು ಕಂಡುಬಂದವು. ಜಾಗತೀಕರಣದ ಅತಿ ಶೀಘ್ರ ಮತ್ತು ದೋಷಪೂರಿತ ಅಂದರೆ ಫಾಲ್ಟಿ ಅಪ್ರೋಚ್ ಈ ಅನುಷ್ಠಾನದ ಜೊತೆಗೆ ಸಮಸ್ಯೆಗಳನ್ನು ನಾವು ಆಹ್ವಾನ ಮಾಡ್ಕೊಳ್ಬೋದು. ಈ ಸ್ವದೇಶಿ ಜಾಗರಣ ಮಂಚ ಮೂಲಕ ನಾವು ಸಾಕಷ್ಟು ಎಚ್ಚರವನ್ನು ಮಾಡ್ತಕ್ಕಂಥ ಕೆಲಸವನ್ನು ಆ ಕಾಲದಲ್ಲಿ ಮಾಡಿದ್ವಿ. ಆವಾಗ ನಮಗೆ ಯಾರು ನಮ್ಮನ್ನ ಮಾತಾಡಿಸ್ಲೂ ಇಲ್ಲ. ಆವಾಗ 1999ರಿಂದ ಈಚೆಗೆ ನಾವು ಸ್ವಲ್ಪ ಚೇತರಿಸಿ ಒಂದು ಲೆವೆಲ್ಗೆ ಬಂದಿದ್ದೀವಿ ನಾವೀಗ. ಅಂದರೆ ನೋಡಿ, 80ರ ದಶಕದ ಅಂತ್ಯಭಾಗದಲ್ಲಿ ರಷ್ಯಾ ಸಂಯುಕ್ತ ರಾಷ್ಟ್ರ ಅಂದರೆ ರಷ್ಯನ್ USSRನಲ್ಲಿ ಕ್ಷಿಪ್ರ ಕ್ರಾಂತಿ ಆಗ್ತದೆ. 16 ದೇಶಗಳು ಸ್ವತಂತ್ರವಾಗ್ತವೆ. ಅಲ್ಲಿಗೆ ಕಮ್ಯುನಿಸ್ಟ್ ಮತ್ತು ಸಮಾಜವಾದ ಅರ್ಥವ್ಯವಸ್ಥೆ ಏನಿದೆಯಲ್ಲ ಅದು ಭಾಗಶಃ ಅಂತ್ಯವಾಗಿಬಿಡ್ತದೆ. ಇನ್ನೂ ಕೆಲವೊಂದು ಇದರಲ್ಲಿ ಇನ್ನೂ ಕಮ್ಯುನಿಸ್ಟ್ ಸಿದ್ಧಾಂತ ಇದೆ. ಈ ಭಾಗಶಃ ಅಂತ್ಯವಾಗ್ತವೆ. ಈ ಎರಡೂ ಮಾದರಿಗಳು ಅವಸಾನದ ಅಂಚಿನಲ್ಲಿ ಬಂದು ನಿಂತಾಗ ಎಲ್ಲರಿಗೂ ಅನ್ವಯವಾಗುವಂಥ ಮತ್ತು ಎಲ್ಲ ಸಂಸ್ಥೆಗಳು ಒಪ್ಪುವಂಥ ಆರ್ಥಿಕ ಸಿದ್ಧಾಂತಗಳು ನಮಗೆ ಇಲ್ಲದಾದಾಗ ಅನಿವಾರ್ಯವಾಗಿ ಈ ವೆಸ್ಟರ್ನ್ ಮಾಡೆಲ್ ಆಫ್ ಎಕನಾಮಿ ಅಥವಾ ಕ್ಯಾಪಿಟಲಿಸಮ್ ಮಾಡೆಲ್ ಆಫ್ ಎಕನಾಮಿನ ಒಂದೇ ಒಂದು ಹೊರಹೊಮ್ಮುತ್ತದೆ. ಅದನ್ನೇ ಎಲ್ಲರೂ ಅಪ್ಕೊತಾರೆ. ಇನ್ನು ನಾವು ಭಾರತಕ್ಕೆ ಬಂದರೆ 1984ರಲ್ಲಿ ರಾಜೀವ್ ಗಾಂಧಿಯವರು 404 ಸದಸ್ಯ ಬಲದೊಂದಿಗೆ ಅಭೂತಪೂರ್ವ ಸರ್ಕಾರ ರಚಿಸ್ತಾರೆ. ಆದರೆ ನೋಡಿ, 1989ರಲ್ಲಿ ಕಾಂಗ್ರೆಸ್ ಕೇವಲ 200 ಸದಸ್ಯರ ಬಲದೊಂದಿಗೆ ಸರ್ಕಾರವನ್ನು ರಚನೆ ಮಾಡ್ತದೆ. ಅನ್ಯ ಮೈತ್ರಿ ಪಕ್ಷಗಳ ಜೊತೆಗೆ ಮೈತ್ರಿಯನ್ನು ಮಾಡಿಕೊಂಡು ಸರ್ಕಾರ ರಚನೆ ಮಾಡಿದೆ. ಅಂದರೆ ಇನ್ ಟೋಟಲ್ ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ, ಆಗಿನ ಕಾಲದಲ್ಲಿ ರಾಜಕೀಯವಾಗಿ ಭಾರತ ದುರ್ಬಲಗೊಂಡಿರ್ತದೆ.
ಆಮೇಲೆ ಆರ್ಥಿಕವಾಗಿಯೂ ನಾವು ಪಾತಾಳಕ್ಕೆ ಹೊರಟೋಗಿರ್ತೇವೆ. ನಿಮಗೆ ನೆನಪಿರ್ಬೋದು, ಚಂದ್ರಶೇಖರ್ ಪ್ರಧಾನಮಂತ್ರಿಗಳಾಗಿದ್ದಾಗ 20 ಟನ್ ನಾವು ಬಂಗಾರವನ್ನು ಲಂಡನ್ ಬ್ಯಾಂಕ್ನಲ್ಲಿ ಇಟ್ಬಿಟ್ಟು ಸಾಲ ತಂದಿದ್ವಿ. ಅಂಥ ಒಂದು ಪರಿಸ್ಥಿತಿ ಅಂದರೆ ಇನ್ ಟೋಟಲ್ ನಾನು ಏನು ರಾಜಕೀಯವಾಗಿ ಮತ್ತು ಆರ್ಥಿಕವಾಗಿ ಬಹಳ ಕುಸಿದೋಗಿತ್ತು. ಆವಾಗ ನಮಗೆ ಯಾವ ಆರ್ಥಿಕ ಮಾಡಲನ್ನು ನಾವು ಅಪ್ಕೋಬೇಕು, ಯಾವ ಆರ್ಥಿಕ ಮಾಡಲನ್ನು ಬಿಡಬೇಕು ಅನ್ನೋದು ಪರಿಕಲ್ಪನೆಯಲ್ಲಿ ನಮಗಿರಲಿಲ್ಲ. ಹಾಗಾಗಿ ನಾವು ಈ ವೆಸ್ಟರ್ನ್ ಮಾಡಲ್ ಆಫ್ ಎಕನಾಮಿ ಅಥವಾ ಬ್ಯಾಂಕ್ಡ್ ಎಕಾನಮಿಯನ್ನು ಅಪ್ಕೋಬೇಕಾಯಿತು. ಅಂದರೆ ಈ ಬ್ಯಾಂಕ್ಡ್ ಎಕನಾಮಿ, ಅದರ ವೆಸ್ಟರ್ನ್ ಮಾಡಲ್ ಆಫ್ ಎಕನಾಮಿ, ಆಂಗ್ಲೋ ಸ್ಯಾಕ್ಸನ್ ಮಾಡಲ್ ಆಫ್ ಎಕನಾಮಿ, ಇದು ನಾವೇ ಬಯಸಿ ತೆಗೆದುಕೊಂಡಿದ್ದಲ್ಲ. ಆಗಿನ ಪರಿಸ್ಥಿತಿ ನಮ್ಮನ್ನು ಈ ಒಂದು ಮಾಡೆಲನ್ನು ಅಪ್ಕೊಳ್ಳುವಂಥ ಪರಿಸ್ಥಿತಿಗೆ ಬಂದ್ಬಿಡ್ತು ಅಂತ ಈ ವಿಚಾರವನ್ನು ನಮ್ಮ ನಗೆಯ ಮಾರಿ ತಂದವರ ಒಂದು ವಚನದ ಮೂಲಕ ನಾನು ನಿಮಗೆ ಹೇಳ್ತೀನಿ. ಅಂದರೆ ನಮ್ಮನ್ನು ಹೇಗೆ ಸಿಕ್ಕಾಕಿಸ್ತು ಅನ್ನೋದನ್ನು ಈ ಒಂದು ವಚನದಲ್ಲಿ ನಾವು ಕಾಣ್ಬೋದು. ಕಲ್ಲಿಯ ಹಾಕಿ ನೆಲ್ಲವ ತೊಳೆದು ಗುಬ್ಬಿಯ ಸಿಕ್ಕಿಸುವ ಕಳ್ಳನಂತೆ ವಾಗದ್ವೈತವ ಕಲಿತು ಸಂಸ್ಕೃತ ಮಾತಿನ ಪಸರವ ಮುಂದೆ ಇಕ್ಕಿಕೊಂಡು ಮತ್ಸ್ಯದ ವಕ್ತ್ರದಲ್ಲಿ ಗ್ರಾಸವ ಹಾಕುವನಂತೆ ಅದೇ ಥರ ನುಡಿ ಮಾತಿನ ಮರೆ ಆತುರ ವೈರಿ ಮಾರೇಶ್ವರ ಅಂತ. ಅಂದರೆ ಈ ಭತ್ತ ಎಲ್ಲ ಹಾಕಿಬಿಟ್ಟು ಅಲ್ಲೊಂದು ಬಲೆ ಬೀಸಿ ಗುಬ್ಬಿ ಬಂದಾಗ ಆ ಬಲೆ ಒಳಗೆ ಗುಬ್ಬಿ ಸಿಗಾಕೊಳ್ಳುವ ಹಾಗೆ ನಾವು ಸಂಸ್ಕೃತವನ್ನು ಕಲಿತು ಈ ವ್ಯಾಪಾರದ ಅಂಗಡಿಯನ್ನೇ ತೆಗೆದು ಜನರನ್ನು ಮೋಸ ಮಾಡೋದಾಗಲಿ, ಈ ಮೀನಿಗೆ ಗಾಳ ಹಾಕಿ ಅದಕ್ಕೆ ಒಂಚೂರು ಗೋಧಿ ಹಿಟ್ಟನ್ನು ಸವರ್ತಾರೆ ನೋಡಿ, ಹಾಗೆ ಹಾಕಿ ಗಾಳ ಹಾಕುವ ಹಾಗೆ ನಮ್ಮ ಅಂದಿನ ಆರ್ಥಿಕ ಪರಿಸ್ಥಿತಿ ಇತ್ತು. ಇದು ಅಂದಿನ ಆರ್ಥಿಕ ಪರಿಸ್ಥಿತಿಯನ್ನು ಈ ನಗೆಯ ಮಾರಿ ತಂದೆಯವರು 12ನೇ ಶತಮಾನದಲ್ಲಿ ಹೇಳಿದರು ಅನ್ನೋದನ್ನು ನಾವು ಅರ್ಥ ಮಾಡ್ಕೋದು. ಆಧ್ಯಾತ್ಮಿಕ ಸೊಗಡಿರೋ ಇದರಲ್ಲಿ, ಆಧ್ಯಾತ್ಮಿಕ ಸೊಗಡಿರೋ ಈ ವಚನ ಆರ್ಥಿಕ ವ್ಯವಸ್ಥೆಗೂ ನಾವು ಹೋಲಿಸ್ಕೋಬೋದು. ಅಂಥ ಅದ್ಭುತ ಸಂದೇಶ. ಈ ವಿಶ್ವಸಂಸ್ಥೆಯವರು ನಡೆದ 2005ರಲ್ಲಿ ಇನ್ನೊಂದು ಸಮಾವೇಶನ ಏರ್ಪಡಿಸ್ತಾರೆ. ಅದಕ್ಕೆ ಕಾನ್ಫರೆನ್ಸ್ ಆನ್ ಟ್ರೇಡ್ ಡೆವಲಪ್ಮೆಂಟ್ ಅಂತ ಏಪ್ರಿಲ್ 2005ರಲ್ಲಿ ಈ ಸಮಾವೇಶವನ್ನು ಏರ್ಪಡಿಸ್ತಾರೆ. ಅದರಲ್ಲಿ ಈ ಅಮೇರಿಕನ್ ಯೂನಿವರ್ಸಿಟಿ, ವಾಷಿಂಗ್ಟನ್ನಲ್ಲಿರುವ ಅಮೇರಿಕನ್ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಆಗಿದ್ದಂಥ ಕಾಲಿನ್ ಬ್ರ್ಯಾಡ್ಫೋರ್ಡ್ ಜೂನಿಯರ್ ಅನ್ನೋರು ಒಂದು ವಿಷಯವನ್ನು ಮಂಡಿಸ್ತಾರೆ. ಅಂದರೆ ರಿಸರ್ಚ್ ಪೇಪರನ್ನು ಮಂಡಿಸ್ತಾರೆ. ಅದರಲ್ಲಿ ಏನು ಹೇಳ್ತಾರೆ ಕಾಲಿನ್ ಬ್ರ್ಯಾಡ್ಫೋರ್ಡ್ ಅವರು ಅಂದರೆ, ಹವೆವರ್ ರೀಸೆಂಟ್ ಎಕ್ಸ್ಪೀರಿಯನ್ಸ್ ಆಲ್ಸೋ ಸಜೆಸ್ಟ್ that financial stability is not sustainable without social improvement. ಇಲ್ಲಿ ಬಹಳ ಎಚ್ಚರಿಕೆಯಿಂದ ನಮ್ಗೆ ಗಮನಿಸಬೇಕು. ಫೈನಾನ್ಷಿಯಲ್ ಸ್ಟೆಬಿಲಿಟಿ ಈಸ್ ನಾಟ್ ಸಸ್ಟೈನಬಲ್ ವಿದೌಟ್ ಸೋಷಿಯಲ್ ಇಂಪ್ರೂವ್ಮೆಂಟ್ ಆ್ಯಂಡ್ ದಟ್ ಪ್ರಾವರ್ಟಿ ರಿಡಕ್ಷನ್ ಆ್ಯಂಡ್ ಎನ್ಹಾನ್ಸ್ಡ್ ಇಕ್ವಿಟಿ ಆರ್ ನಾಟ್ ಸಸ್ಟೈನಬಲ್ ವಿದೌಟ್ ಫೈನಾನ್ಷಿಯಲ್ ಸ್ಟೆಬಿಲಿಟಿ. ಅಂದರೆ ಆರ್ಥಿಕವಾಗಿ ನಮ್ಮ ಸಮಗ್ರತೆ ಆಮೇಲೆ ಸಾಮಾಜಿಕ ಪರಿಸ್ಥಿತಿ ಇವೆರಡೂ ಒಂದಕ್ಕೊಂದು ಪೂರಕ ಅನ್ನೋದನ್ನು ಈ ಬ್ರ್ಯಾಡ್ಫೋರ್ಡ್ ಅವರು ತಮ್ಮ ರಿಸರ್ಚ್ ಪೇಪರ್ನಲ್ಲಿ ಬರೀತಾರೆ. ಅಂದರೆ ಆಧುನಿಕ ಅರ್ಥಶಾಸ್ತ್ರದ ಅನುಷ್ಠಾನದ ಅನುಭವಗಳ ಪ್ರಕಾರ ಸಾಮಾಜಿಕ ನ್ಯಾಯ ಮತ್ತು ಸಾಮಾಜಿಕ ಅಭಿವೃದ್ಧಿ ಸಾಧಿಸಿದರೆ ಮಾತ್ರ ಆರ್ಥಿಕ ಸ್ಥಿರತೆ ಮತ್ತು ಸಮರ್ಥನೀಯ ಬೆಳವಣಿಗೆಯನ್ನು ಸಾಧಿಸಲು ಸಾಧ್ಯ ಅನ್ನೋದನ್ನು ಈ ಬ್ರ್ಯಾಡ್ಫೋರ್ಡ್ ಅವರು ಬರೀತಾರೆ. ಹಸಿವು ಮತ್ತು ಬಡತನವನ್ನು ನೀಗಿಸಲು ಉದಾರ ಸಾಮಾಜಿಕ ನೀತಿಯಿಂದ ಆರ್ಥಿಕ ಅಭಿವೃದ್ಧಿ ಸಾಧ್ಯ ಅಂತ ಇವರು ಬರೀತಾರೆ. ಇದನ್ನೇ ನಮ್ಮ ಬಸವಣ್ಣವರು 12ನೇ ಶತಮಾನದಲ್ಲಿ ಎಚ್ಚರಿಸಿದ್ರು ಅನ್ನೋದನ್ನು ನಾವು ಅವರ ವಚನಗಳಲ್ಲಿ ಕಾಣ್ಬೋದು. ಮನೆ ನೋಡ ಬಡವರು, ಮನನೋಡ ಘನ, ಸೋಂಕಿನಲ್ಲಿ ಶುಚಿ, ಸರ್ವಾಂಗ ಕಲಿಗಳು, ಪಸರಕ್ಕನುವಿಲ್ಲ, ಬಂದ ತತ್ಕಾಲಕ್ಕೆ ಉಂಟು, ಕೂಡಲ ಸಂಗನ ಶರಣರು, ಸ್ವತಂತ್ರ ಧೀರರು. ಮನೆ ನೋಡ ಬಡವರು, ಮನನೋಡ ಘನ ಎನ್ನುವುದನ್ನು ಡಾಕ್ಟರ್ ಎಂ ಕಲಬುರ್ಗಿಯವರು ತಮ್ಮ ಬಹಳಷ್ಟು ವಚನಗಳಲ್ಲಿ ಹೇಳ್ತಿದ್ರು. ಅಂದರೆ ಮನೆ ಹೇಗಿರಬೇಕು ಅನ್ನೋದನ್ನು ಅವರು ಬಹಳಷ್ಟು ವಚನಗಳಲ್ಲಿ ಹೇಳ್ತಾಯಿದ್ರು. ಅಂದರೆ ಯಾವ ಮನೆಯಲ್ಲಿ ಗುರು ಸೇವೆ ಅಂದರೆ ಜ್ಞಾನ ಸೇವೆ, ಲಿಂಗ ಪೂಜೆ, ನಂತರ ಜಂಗಮ ದಾಸೋಹ ಅನ್ನೋ ಸಾಮಾಜಿಕ ಪರಿಕಲ್ಪನೆ ಅನ್ನೋ ತ್ರಿವಿಧ ತತ್ವಗಳ ಅನುಷ್ಠಾನ ಇರ್ತದೆಯೋ ಆ ಒಂದು ಮನೆ ಮಹಾಮನೆ ಆಗೋದ್ರಲ್ಲಿ ಸಂಶಯವೇ ಇಲ್ಲ ಅಂತ ಈ ವಚನದ ಮೂಲಕ ನಾವು ನೋಡ್ಬೋದು. ಅಂದರೆ ಸಾಮಾಜಿಕ ಮತ್ತು ಆರ್ಥಿಕ ಸಮಾನತೆಯನ್ನು ಸಾಧಿಸಬೇಕಾದ್ರೆ ನಮ್ಮ ಪರಂಪರೆ ಆಮೇಲೆ ನಾವು ಮಾಡುವ ದಾಸೋಹ ನಮ್ಮ ನಡೆನುಡಿ ಎಷ್ಟು ಚೆನ್ನಾಗಿರಬೇಕು ಅನ್ನೋದನ್ನು ಈ ಒಂದು ವಚನದ ಮೂಲಕ ಹೇಳ್ತಾರೆ. ಇದನ್ನೇ 2005ರಲ್ಲಿ ಯುನೈಟೆಡ್ ನೇಷನ್ನಲ್ಲಿ ಕಾಲಿನ್ ಬ್ರ್ಯಾಡ್ಫೋರ್ಡ್ ಅವರು ತಮ್ಮ
ಈ ಸಂದೇಶದ ಮೂಲಕ ರಿಸರ್ಚ್ ಪೇಪರ್ ಮೂಲಕ ಪ್ರಸ್ತುತ ಮಾಡ್ತಾರೆ. ಅಂದರೆ 2005ಕ್ಕೂ 12ನೇ ಶತಮಾನಕ್ಕೂ ಸುಮಾರು 900 ವರ್ಷಗಳ ಅಂತರ. ಅಂದರೆ ಆ ಕಾಲದಲ್ಲಿ ಪ್ರಸ್ತುತಪಡಿಸಿದಂಥ ವಚನಗಳಿಗೂ ಈ ಕಾಲದಲ್ಲಿ ಪ್ರಸ್ತುತಪಡಿಸಿರ್ತಕ್ಕಂಥ ಈ ಆಧುನಿಕ ಎಕನಾಮಿಕ್ ಮಾಡೆಲ್ಗಳಿಗೂ ಎಷ್ಟು ಒಂದು ಅದ್ಭುತ ಸಾಮ್ಯತೆ ಇರೋದನ್ನು ನಾವು ಕಂಡ್ಕೋಬೋದು. ಈ ಇಂಥ ಆಧುನಿಕ ಆರ್ಥಿಕ ವ್ಯವಸ್ಥೆಯ ಕಾಲಘಟ್ಟದಲ್ಲಿ ಬಸವಣ್ಣನವರ ವಚನ ಇಂದಿಗೂ ಪ್ರಸ್ತುತ. ಎಷ್ಟೇ ಆಧುನಿಕರಾಗಿದ್ದೇವೆ ಅಂದರೂ ಸಹ ನಮ್ಮ ಪರಂಪರೆ ಸಂಸ್ಕೃತಿಯನ್ನು ಮರೆತರೆ ನಾಯಿಗಿಂತ ಕಡೆಯಾಗ್ತೀವಿ, ಅಂದರೆ ಸೊಣಗಕ್ಕಿಂತ ಕಡೆಯಾಗ್ತೀವಿ ಅನ್ನೋದನ್ನು ಅರಿವು ಮೂಡಿಸುವ ಕೆಲಸ ನಮ್ಮ ಕಾಲಘಟ್ಟದಲ್ಲಿ ಆಗಬೇಕಾಗಿದೆ. ಇದು ಜಾಗತೀಕರಣ ಮತ್ತು ಉದಾರೀಕರಣದ ಅರ್ಥವ್ಯವಸ್ಥೆಯ ಒಂದು ಕೆಟ್ಟ ಪರಿಣಾಮ. ನಮ್ಮ ಪರಂಪರೆಯನ್ನು ತಿಂದು ಹಾಕ್ಬಿಟ್ಟಿದ್ದೇವೆ ಈ ಗ್ಲೋಬಲೈಸೇಷನ್ ಆ್ಯಂಡ್ ಲಿಬರಲೈಸೇಷನ್ ಮಾಡೆಲ್ಗಳು. ಯಾವುದೋ ಆಧುನಿಕ ಸಂಸ್ಕೃತಿಯನ್ನು ಬೆನ್ನು ಹತ್ತಿ ಅದನ್ನು ಅನುಸರಿಸೋದು, ಅಂಥ ಒಂದು ಉನ್ಮಾದಕ ಸ್ಥಿತಿಯಲ್ಲಿ ನಾವು ಬಂದು ತಲುಪಿದ್ದೇವೆ. ಜಾಗತಿಕ ಮಟ್ಟದಲ್ಲಿ ಒಂದು ಕಂಪ್ಯಾರಿಸನ್ ಮಾಡೋದಕ್ಕೆ, ಅಂದರೆ ತುಲನಾತ್ಮಕ ಅಧ್ಯಯನ ಮಾಡೋದಕ್ಕೆ ಇನ್ನೂ ಒಬ್ಬ ಆರ್ಥಿಕ ತಜ್ಞರ ಒಂದು ಹೆಸರನ್ನು ನಾನಿಲ್ಲಿ ಉಲ್ಲೇಖ ಮಾಡೋಕ್ಕೆ ಇಚ್ಛೆಪಡ್ತೀನಿ. ಅವರೇ ಸ್ಕಾಟ್ಲೆಂಡ್ನ ಆ್ಯಡಮ್ ಸ್ಮಿತ್ ಅಂತ. ಸಮಾಜದ ಕಟ್ಟಕಡೆಯ ವ್ಯಕ್ತಿಯ ಹೃದಯಕ್ಕೆ ಪ್ರವೇಶ ಮಾಡಬೇಕಾದಂಥ ಸೂಕ್ಷ್ಮ ಮತ್ತು ತೀಕ್ಷ್ಣ ವಿಚಾರಧಾರೆ ನಾಯಕನವನಿಗೆ ಇರಬೇಕು ಅನ್ನೋದನ್ನು ಈ ಆ್ಯಡಮ್ ಸ್ಮಿತ್ ಅವರು ಹೇಳ್ತಾರೆ. ಈ ಆ್ಯಡಮ್ ಸ್ಮಿತ್ ಅವರು ದಿ ಫಾದರ್ ಆಫ್ ಎಕನಾಮಿಕ್ಸ್ ಅಂತಲೇ ಖ್ಯಾತಿಯನ್ನು ಪಡೆದವರು. ಅವರು 2 ಪುಸ್ತಕಗಳನ್ನು ಬಿಡುಗಡೆ ಮಾಡ್ತಾರೆ. 1759ರಲ್ಲಿ ದಿ ಥಿಯರಿ ಆಫ್ ಮಾರಲ್ ಸೆಂಟಿಮೆಂಟ್ಸ್ ಅಂತ ಒಂದು, ಇನ್ನೊಂದು 1776ರಲ್ಲಿ ಇನ್ಕ್ವೈರಿ ಇಂಟು ದ ನೇಚರ್ ಆ್ಯಂಡ್ ಕಾಸಸ್ ಆಫ್ ದಿ ವೆಲ್ತ್ ಆಫ್ ದಿ ನೇಷನ್ಸ್ ಅಂತ. ಈ 2 ಪ್ರಸಿದ್ಧ ಪುಸ್ತಕಗಳು ಎಕನಾಮಿಕ್ಸ್ ಮೇಲೆ, ಆಮೇಲೆ ಮಾನವನ ಮಾನಸಿಕ ಸ್ಥಿತಿಯ ಮೇಲೆ ಅವರು ಈ 2 ಪುಸ್ತಕಗಳನ್ನು ಬರೆದಿದ್ದಾರೆ. ಈ ಪುಸ್ತಕಗಳನ್ನ ಬಹಳಷ್ಟು ಜನ ವಿಮರ್ಶೆ ಮಾಡಿದ್ದಾರೆ. ಆ ಒಂದು ವಿಮರ್ಶೆನ ನಾನು ನಿಮ್ಮಲ್ಲಿ ಉಲ್ಲೇಖ ಮಾಡ್ತೀನಿ. ಬಸವಣ್ಣಾಸ್ ಎಕನಾಮಿಕ್ ಥಾಟ್ಸ್ ಎಮರ್ಜಿಂಗ್ ಫ್ರಮ್ ವಚನ ಲಿಟ್ರೇಚರ್ ಸ್ಟ್ಯಾಂಡ್ಸ್ ಆನ್ ಎ ಮಚ್ ಹೈಯರ್ ಪ್ಲೇನ್ ಇನ್ ರಿಲೇಷನ್ ಟು ದೋಸ್ ಆಫ್ ಆ್ಯಡಮ್ ಸ್ಮಿತ್. ಅಂದರೆ ಬಸವಣ್ಣನವರ ಆರ್ಥಿಕ ಮತ್ತು ಸಾಮಾಜಿಕ ನೀತಿಗಳು, ಆಮೇಲೆ 18ನೇ ಶತಮಾನದಲ್ಲಿ ಮಂಡಿಸಿದಂಥ ಆ್ಯಡಮ್ ಸ್ಮಿತ್ನ ಆರ್ಥಿಕ ನೀತಿಗಳಲ್ಲಿ ಬಸವಣ್ಣನವರ ಆರ್ಥಿಕ ನೀತಿಗಳೇ ಅತ್ಯಂತ ಉನ್ನತ ಸ್ಥಾನದಲ್ಲಿದ್ದವು ಅಂತ ಈ ವಿಮರ್ಶಕರು ಬರೀತಾರೆ. ಇನ್ನು ಮುಂದುವರೆದವರು ಏನು ಹೇಳ್ತಾರೆ, ಬಿಕಾಸ್ ದ ಎಕನಾಮಿಕ್ ಐಡಿಯಾಸ್ ಎನ್ಶ್ರೈನ್ಡ್ ಇನ್ ದಿ ವಚನ ಲಿಟ್ರೇಚರ್ ಸ್ಟ್ಯಾಂಡ್ಸ್ ಆನ್ ಎಥಿಕಲ್ ಸ್ಪಿರಿಚುವಲ್ ಪ್ಲೇನ್. ಅಂದರೆ ಸಮಾಜ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಒಂದು ತಳಹದಿಯ ಮೇಲೆ ನಿಂತಿದ್ದಾವೆ. ಆ್ಯಸ್ ಅಗೇನೆಸ್ಟ್ ಜಸ್ಟ್ ಎ ಮೆಟೀರಿಯಲಿಸ್ಟಿಕ್ ಪ್ಲೇನ್ ಆನ್ ವಿಚ್ ಅದರ್ಸ್ ಸ್ಟ್ಯಾಂಡ್. ಅಂದರೆ ಈ ನಮ್ಮ ಆಧುನಿಕ ಆರ್ಥಿಕ ವ್ಯವಸ್ಥೆಯನ್ನು ಬರೀ ಈ ಮಟೀರಿಯಲಿಸ್ಟಿಕ್ ಲೈಫ್, ಅಂದರೆ ವಸ್ತುಗಳು, ಆಮೇಲೆ ಆಧುನಿಕ ಶೈಲಿಗೆ ಬೇಕಾದಂಥ ನಮ್ಮ ಸರಂಜಾಮುಗಳ ಮೇಲೆ ನಿಂತಿದೆ. ಅದಕ್ಕೆ ಅವ್ರು ಹೇಳ್ತಾರೆ, ದೇ ಕಮ್ ಟು ಎ ಕನ್ಕ್ಲೂಷನ್, ಹೆನ್ಸ್ ದೇ ಹ್ಯಾವ್ ಆ್ಯನ್ ಎವರ್ ಲಾಸ್ಟಿಂಗ್ ವ್ಯಾಲ್ಯೂ ಆ್ಯಂಡ್ ಸಿಗ್ನಿಫಿಕೆನ್ಸ್. ಅಂದರೆ ಸೂರ್ಯಚಂದ್ರರು ಇರುವಷ್ಟು ದಿನ ಈ ವಚನ ಸಾಹಿತ್ಯದಲ್ಲಿರುವ ಆರ್ಥಿಕ ಚಿಂತನೆಗಳು ನಿಲ್ತವೆ ಅನ್ನೋದನ್ನು ಈ ವಿಮರ್ಶಕಾರರು ಬರೀತಾರೆ. ವಚನ ಸಾಹಿತ್ಯದಲ್ಲಿ ಕಂಡುಬರುವಂಥ ಆರ್ಥಿಕ ನೀತಿಯಲ್ಲಿ ಬರುವ ಕಾಯಕ ಸಿದ್ಧಾಂತ ನೈತಿಕ ಮತ್ತು ಆಧ್ಯಾತ್ಮಿಕ ತಳಹದಿಯ ಮೇಲೆ ಪ್ರತಿಪಾದನೆಯಾಗಿದೆ. ಯಾವುದೇ ಭೌತಿಕ ವಸ್ತು ಅಥವಾ ವ್ಯಕ್ತಿಯ ಮೇಲೆ ಪ್ರತಿಪಾದಿತವಾಗಿಲ್ಲ. ಇದು ವಚನ ಸಾಹಿತ್ಯದ ಒಂದು ಶ್ರೇಷ್ಠ ಉದಾಹರಣೆ ಹಾಗೂ ಶ್ರೇಷ್ಠ ವಿಮರ್ಶೆ. ನಮ್ಮ ಐದಕ್ಕಿ ಮಾರಾಯನವರ ಒಂದು ವಚನವನ್ನು ನಾನು ಇಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂದರೆ ಈ ಸಮಾಜ ಧಾರ್ಮಿಕ ಮತ್ತು ಆರ್ಥಿಕ ತಳಹದಿಯ ಮೇಲೆ ನಿಂತಂಥ ಈ ವಚನ ಸಾಹಿತ್ಯದಲ್ಲಿ ಇರ್ತಕ್ಕಂಥ ಒಂದು ಮೂಲತತ್ವ ಅಂದರೆ ಕಾಯಕ ಸಿದ್ಧಾಂತ. ಆ ಕಾಯಕಕ್ಕೆ ನಮ್ಮ ಐದಕ್ಕಿ ಮಾರಾಯನವರು ಏನು ಹೇಳ್ತಾರೆ ನೋಡಿ, ಕಾಯಕದಲ್ಲಿ ನಿರತನಾದೊಡೆ ಗುರು ದರ್ಶನವಾದಡು ಮರೆಯಬೇಕು, ಲಿಂಗ ಪೂಜೆಯಾದಡು ಮರೆಯಬೇಕು, ಜಂಗಮ ಮುಂದೆ ನಿಂತಿದ್ದಡು ಹಂಗು ಹರಿಯಬೇಕು, ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾಯಿತಾದಡು ಕಾಯಕದಳು. ಅಂದರೆ ಅಮರೇಶ್ವರ ಲಿಂಗ ಬಂದರೂ ಕೂಡ ಅವರು ಕಾಯಕ ಮಾಡಬೇಕು ಅನ್ನೋದನ್ನು ನಮ್ಮ ಆಯ್ದಕ್ಕಿ ಮಾರಾಯನವರು ಹೇಳ್ತಾರೆ. ಇದು ಕಾಯಕ ಸಿದ್ಧಾಂತದ ಮೂಲ ಮಂತ್ರ. ಕಾಯಕದಲ್ಲಿ ನಿರತನಾದೊಡೆ ಗುರು ದರ್ಶನ, ಗುರು ಬಂದು ಎದುರು ನಿಂತಿದ್ರು ಮರಿಬೇಕಂತೆ. ಲಿಂಗ ಪೂಜೆಯಾದಡು ಮರೆಯಬೇಕು, ಅಂದರೆ ಲಿಂಗ ಪೂಜೆ ಮಾಡಿದ್ರಾಯ್ತು, ಕಾಯಕ ಮೊದಲು ಅಂತ
ನಮ್ಮ ಯಾದಕ್ಕಿನ ಮಾರಯ್ಯನವರ ವಚನ ಇದೆ, ಜಂಗಮ ಮುಂದೆ ನಿಂತಿದ್ದಳು ಹಂಗು ಹರಿಯಬೇಕು, ನಾನು ಜಂಗಮ ನೀನು ಶಿಷ್ಯ ಅಂತ ಅನ್ನೋ ಒಂದು ಹಂಗನ್ನು ಹರಿಬೇಕು ಅಂತ ಕಾಯಕ ಸಿದ್ಧಾಂತಕ್ಕೆ ಮಾಯದಕ್ಕಿ ಮಾರವರ ಈ ಶ್ರೇಷ್ಠ ಸಿದ್ಧಾಂತವನ್ನು ಹೇಳ್ತಾರೆ. ಆಯಗಾರರು ಎಂಬ ಕಾಯಕ ಕೇಂದ್ರೀಕೃತ ಸಾಮಾಜಿಕ ವ್ಯವಸ್ಥೆಯನ್ನು ಹುಟ್ಟುಹಾಕಿದ ಬಸವಣ್ಣನವರು ವಿಶ್ವನಾಯಕರು ಅನ್ನೋದಕ್ಕಿಂತ ಇದಕ್ಕಿಂತ ಉತ್ತಮ ಉದಾಹರಣೆ ಬೇಕಿಲ್ಲ ಅಂತ ನನಗನ್ನಿಸ್ತದೆ. ಕಾಯಕವೇ ಕೈಲಾಸ ಎನ್ನುವ ಉದಾತ್ತ ಮತ್ತು ಶ್ರೇಷ್ಠ ಪರಿಕಲ್ಪನೆ ಬಹುಶಃ ಜಗತ್ತಿನಲ್ಲಿ ಎಲ್ಲಿಯೂ ಇಲ್ಲ. ನಮ್ಮ ಶರಣರು, ಬಸವಾದಿ ಶರಣರು ಹೇಳಿದ್ದಷ್ಟೇ, ವರ್ಕ್ ವರ್ಕ್ ವರ್ಕ್, ಕೆಲಸ ಮಾಡಿರಿ, ದುಡಿರಿ, ತಿನ್ನಿರಿ, ನೀವು ತಿಂದು ಉಳಿದ್ಮೇಲೆ ದಾಸೋಹ ಮಾಡಿರಿ, ನಿಮ್ಮ ಸಮಾಜಕ್ಕೆ ಕೊಡ್ರಿ ಅನ್ನೋದನ್ನು ಬಸವಾದಿ ಶರಣರು 12ನೇ ಶತಮಾನದಲ್ಲಿ ಹೇಳಿದರು ಅನ್ನೋದನ್ನು ಇಲ್ಲಿ ಉಲ್ಲೇಖ ಮಾಡಬೇಕಾಗ್ತದೆ. ಯಾಕಂದರೆ ಈ ಕಾಯಕ ಸಿದ್ಧಾಂತ ಅಥವಾ ವರ್ಕ್ ಕಲ್ಚರ್ ಇಸ್ ದಿ ಫೌಂಡೇಶನ್ ಆಫ್ ಎನಿ ಎಕನಾಮಿಕ್ ಮಾಡೆಲ್. ಇದು ವಚನ ಸಾಹಿತ್ಯದ ಒಂದು ಶ್ರೇಷ್ಠ ಉದಾಹರಣೆ. ಈ ಮೂಲಕ ನಾವು ನೆನಪಿಸಿಕೊಳ್ಳುವ ಮಹತ್ತಂದರೆ 12ನೇ ಶತಮಾನದಲ್ಲಿದ್ದ ಬಸವಣ್ಣನವರು ಜನರಲ್ಲಿದ್ದ, ಅಂದರೆ ಸಮಾಜದಲ್ಲಿದ್ದ ಸಾಮಾಜಿಕ ಮತ್ತು ಉತ್ತರದಾಯಿತ್ವ, ಅಂದರೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ಆಮೇಲೆ ಸೋಷಿಯಲ್ ಅಕೌಂಟಬಿಲಿಟಿ. ಅಂದರೆ ಈ ಅಕೌಂಟಬಿಲಿಟಿ ಅನ್ನೋದು, ಈ ಬದ್ಧತೆ ಅನ್ನೋದು ಎಲ್ಲರಿಗೂ ಬೇಕು ಅನ್ನೋದನ್ನು 12ನೇ ಶತಮಾನದಲ್ಲಿ ತಿಳಿಸ್ಕೊಟ್ಟಿದ್ರು. ಈ ಮಹತ್ವವನ್ನು ಕೆಲಸವನ್ನು ಮಾಡಿದರು ಅಂತ ವಚನ ಸಾಹಿತ್ಯದಲ್ಲಿ ನಾವು ಹೇಳ್ತೇವೆ. ಪ್ರತಿಯೊಬ್ಬರಲ್ಲೂ ಬದ್ಧತೆ ಇತ್ತು ಆಗಿನ ಕಾಲದಲ್ಲಿ. ಈ ಬದ್ಧತೆಯನ್ನು ಶರಣರು ಎಂದೂ ಮೀರಲಿಲ್ಲ. ಅಂಥ ಒಂದು ಅದ್ಭುತ ತತ್ವಕ್ಕೆ ಶರಣರು ಬದ್ಧರಾಗಿದ್ದರು. ಇದಕ್ಕೆ ಇನ್ನೊಂದು ಶರಣೆಯ ಅದ್ಭುತ ಅಂದರೆ ಐದಕ್ಕಿ ಲಕ್ಕಮ್ಮನವರು 2 ಬೊಗಸೆ ಅಕ್ಕಿಯನ್ನು ಜಾಸ್ತಿ ತರ್ತಾರೆ ಅವರ ಯಜಮಾನರು ಅವತ್ತು. ಅಂದರೆ ಕೆಲಸ ಮಾಡ್ತಿರ್ತಾರೆ, ದಿವಸ ತರೋಷ್ಟಕ್ಕಿಂತ 2 ಬೊಗಸೆ ಅಕ್ಕಿಯನ್ನು ತರ್ತಾರೆ. ಆ ಅಕ್ಕಿಯನ್ನು ತಂದದ್ದಕ್ಕೆ ಅವ್ರಿಗೆ ಸಿಟ್ಟು ಬರುತ್ತೆ. ಅವರು ಒಂದು ವಚನದಲ್ಲಿ ಹೇಳ್ತಾರೆ ನೋಡಿ, ಒಮ್ಮನವ ಮೀರಿ ಇಮ್ಮನದಲ್ಲಿ ತಂದಿರಿ, ಇದು ನಿಮ್ಮ ಮನವೋ ಬಸವಣ್ಣನವರ ಅನುಮಾನದ ಚಿತ್ತವೋ, ಈ ಮಾತು ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ಸಲ್ಲದ ಬೋನ, ಅಲ್ಲಿಯೇ ಸುರಿದು ಬನ್ನಿ, ಹೋಗಿ ಅಲ್ಲೇ ಸುರಿದು ಬಂದ್ಬಿಡೋದು, ನಮಗೆ ಬೇಡ, ನಮಗೆ ಬೇಕಾದಕ್ಕಿಂತ ಜಾಸ್ತಿ ತಂದದ್ದು ನಮಗೆ ಬೇಡ ಅನ್ನುವಂಥ ಒಂದು ಶ್ರೇಷ್ಠ ತತ್ವಕ್ಕೆ ಬಸವಾದಿ ಶರಣರು ಅಂಟ್ಕೊಂಡಿದ್ರು ಅನ್ನೋದನ್ನು ನಾವು ಇಲ್ಲಿ ಕಾಣಬಹುದು. ಅಂದರೆ ಒಂದು ಸ್ಟ್ರಾಂಗ್ ಫೌಂಡೇಶನನ್ನು ಈ ಬಸವಾದಿ ಶರಣರು ಮಾಡಿದ್ದನ್ನೋದನ್ನು ಈ ವಚನದ ಮೂಲಕ ನಾವು ಕಂಡುಕೊಳ್ಬೋದು. ಇನ್ನು ಈ ಆಧುನಿಕ ಅರ್ಥವ್ಯವಸ್ಥೆಯ ಇನ್ನೊಂದು ಕರಾಳ ಮುಖ, ಅಂದರೆ ಈ ಹುಟ್ಟುಹಾಕುವ ಇನ್ನೊಂದು ಕರಾಳ ಮುಖ ಅಂದರೆ ಭ್ರಷ್ಟಾಚಾರ. ಯಾವಾಗ ಅನೈತಿಕವಾಗಿ ಗಳಿಸಿದ ಹಣ ಸಂಗ್ರಹ ಮತ್ತು ಚಲಾವಣೆ ಪ್ರಮುಖ ಆಗ್ತದೋ ಅದು ಭ್ರಷ್ಟಾಚಾರಕ್ಕೆ ಮುನ್ನುಡಿ ಆಗ್ತದೆ. ಇದನ್ನೇ ಕನ್ನಡಿ ಕಾಯಕದ ರೇಮಮ್ಮ ತನ್ನ ವಚನದಲ್ಲಿ ಎಷ್ಟು ಅದ್ಭುತವಾಗಿ ಚಿತ್ರಣ ಮಾಡಿದ್ದಾಳಂದರೆ ನಾವು ಅರಿಬೇಕು. ಸಮಷ್ಟಿ ಪ್ರಜ್ಞೆ, ಸಾಮಾಜಿಕ ಪ್ರಜ್ಞೆ ಎಷ್ಟು ಉತ್ತಮವಾಗಿತ್ತು ಅನ್ನೋದನ್ನು ಕನ್ನಡಿ ಕಾಯಕದ ಒಬ್ಬ ರೇಮಮ್ಮೆ ಹೇಳ್ತಾಳೆ. ಇದನ್ನು, ಕೈಯಲ್ಲಿ ಕನ್ನಡಿ ಇರಲು ತನ್ನ ತಾನು ನೋಡಬಾರದೆ, ಲಿಂಗ ಜಂಗಮದ ಪ್ರಸಾದಕ್ಕೆ ತಪ್ಪಿದಲ್ಲಿ ಕೊಲ್ಲಬಾರದೆ, ಕೊಂದಡೆ ಮುಕ್ತಿ ಇಲ್ಲವೆಂಬವರ ಬಾಯಲ್ಲಿ ಪಡಿಹಾರನ ಪಾದರಿಕ್ಷೆಯ ನಿಕ್ಕುವೆ, ಮಂಡಿಗೆಯ ನೆತ್ತಿರೋ ಭ್ರಷ್ಟ ಭವಿಗಳಿರ. ಅಂದರೆ ನಿಮ್ಮ ಅಂಗಡಿ ಎತ್ಕೊಂಡು ಹೋಗ್ರಿ ಭ್ರಷ್ಟರಾದವ್ರೆ, ಎತ್ತಲಾರದಡೆ ಸತ್ತ ಕುಣ್ಣಿ ನಾಯಬಾಲವ ನಾಲಗೆ ಮುರುಟಿರೋ ಸದ್ಗುರು ಸಂಘ ನಿರಂಗದಲ್ಲಿ. ಎಂಥ ಕಠಿಣ ಶಬ್ದಗಳಲ್ಲಿ ಈ ಭ್ರಷ್ಟರನ್ನು ಚುಚ್ಚುತ್ತಾಳೆ ನೋಡಿ ಕನ್ನಡಿ ಕಾಯಕದ ರೆಮ್ಮವೆ ಅಂತ. ಹಾಗಾದರೆ ಈ ಭ್ರಷ್ಟಾಚಾರ ಅಂದರೆ ಏನು ಮೊದಲು ನಾವು ತಿಳ್ಕೊಳ್ಳೋಣ. ಅದನ್ನು ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಅಂತ ಒಂದು ಸಂಸ್ಥೆ ಇದನ್ನು ಡಿಫೈನ್ ಮಾಡ್ತದೆ. ಕರಪ್ಷನ್ ಇಸ್ ದಿ ಅಬ್ಯೂಸ್ ಆಫ್ ಪಬ್ಲಿಕ್ ಆಫೀಸ್ ಆ್ಯಂಡ್ ಎಂಟ್ರಸ್ಟೆಡ್ ಪವರ್ ಫಾರ್ ಪ್ರೈವೇಟ್ ಗೇನ್. ಅಂದರೆ ಸ್ವಂತ ಹಿತಾಸಕ್ತಿಗೋಸ್ಕರ ಸಾರ್ವಜನಿಕ ಕಚೇರಿ ಮತ್ತು ಸಾರ್ವಜನಿಕವಾಗಿ ಸೇವೆ ಮಾಡ್ತೀನಿ ಅಂತ ವಹಿಸಿಕೊಂಡಂಥ ಒಂದು ಹುದ್ದೆಯನ್ನು ದುರುಪಯೋಗ ಮಾಡಿಸಿಕೊಳ್ಳುವ ಉಳ್ಳ ವ್ಯವಸ್ಥೆಯೇ ಈ ಒಂದು ಭ್ರಷ್ಟಾಚಾರ. ಇದನ್ನು ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಅಂತ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ ಇದರದ್ದು ಡಿಫೈನ್ ಮಾಡ್ತಾರೆ. ಭ್ರಷ್ಟಾಚಾರದ ಮೂಲಗಳು ಅಂದರೆ ಸ್ವಹಿತಾಸಕ್ತಿ ಮತ್ತು ಸಾರ್ವಜನಿಕ ಹುದ್ದೆಗಳ ಅಬ್ಯೂಸ್ ಆಫ್ ಪವರ್. ಅಂದರೆ ಇದರ ವಿರುದ್ಧ 12ನೇ ಶತಮಾನದಲ್ಲಿ ನಮ್ಮ ಬಸವಾದಿ ಶರಣರು ಗುಡುಗಿದ್ದಾರೆ. ಅಲ್ಲಂಪ್ರಭುಗಳ ಒಂದು ವಚನವನ್ನು ನೋಡೋಣ. ಏನಂತಾರೆ ಅಂದರೆ, ತನುವರ್ಪಿತವೆಂದಡೆ ಗುರುದ್ರೋಹ, ಮನವರ್ಪಿತವೆಂದಡೆ ಲಿಂಗದ್ರೋಹ,
ಧನವರ್ಪಿತ ಧನವರ್ಪಿತವೆಂದಡೆ ಜಂಗಮದ್ರೋಹ ಇಂತಿ ತನುಮನ ಧನಂಗಳೆಂಬ ಅನಿತ್ಯವನ್ನು ನಿತ್ಯಕ್ಕರ್ಪಿಸಿ ಭಕ್ತನಾದನೆಂದೆಡೆ ಅದು ಅಜ್ಞಾನ ನೋಡ. ಒಡೆಯರಿಗೆ ಉಂಡೆಯ ಮುರಿದಿಕ್ಕಿ ನಾ ಭಕ್ತನೆಂಬ ಮಾತ ಸಮ್ಯಕ್ ಶರಣರು ಮೆಚ್ಚುವರೆ. ನಮ್ಮ ಗುಹೇಶ್ವರಲಿಂಗಕ್ಕೆ ನೀನು ಆವುದರಲ್ಲಿ ಏನರ್ಪಿಸಿ ಭಕ್ತನಾದಿ ಹೇಳ ಸಂಗನ ಬಸವಣ್ಣ ಅಂತ ಇದನ್ನು ಅಲ್ಲಂ ಪ್ರಭುಗಳು ಹೇಳ್ತಾರೆ ನೋಡಿ. ಧನ ಅರ್ಪಿತ ಎಲ್ಲ ನಾನು ಅರ್ಪಿಸಿಬಿಡೀನಿ ಅಂದರೆ ಇದು ಗುರುದ್ರೋಹ, ಲಿಂಗದ್ರೋಹ ಮತ್ತು ಜಂಗಮ ದ್ರೋಹ ಅಂತಾರೆ. ಇವೆಲ್ಲ ಈ ಭ್ರಷ್ಟಾಚಾರದಿಂದ ನಾನು ಗಳಿಸಿದ ಹಣ ಅದನ್ನು ದೇವರಿಗೆ ಅರ್ಪಿಸ್ತೇನೆ ಅಂದರೆ ನಮ್ಮ ಶರಣರು ಮೆಚ್ಚೋದಿಲ್ಲ ಅನ್ನೋದನ್ನು ಈ ಅಲ್ಲಂ ಪ್ರಭುಗಳು ಸೂಚ್ಯವಾಗಿ ಈ ವಚನದಲ್ಲಿ ಹೇಳ್ತಾರೆ. ತನುಮನ ಧನಗಳು ಸ್ವಂತದ್ದು ಅನ್ನೋದು ಯಾವುದು ನಮ್ಮವಲ್ಲ. ನಾವು ಗಳಿಸಿರ್ಬೋದು ಅಷ್ಟೇ, ಆದರೆ ಅದು ಬಂದಿದ್ದು ನಿರಾಕಾರ ಶಿವನಿಂದ ಅನ್ನೋದನ್ನು ನಾವು ತಿಳ್ಕೊಬೋದು. ಅಂದರೆ ಪ್ರಭುಗಳು ಎಚ್ಚರ ಮಾಡ್ತಾರೆ. ಇನ್ನೊಂದು ವಚನದಲ್ಲಿ ನೋಡಿ, ಒಲೆ ಹೊತ್ತಿ ಉರಿದಡೆ ನಿಲ್ಲಬಹುದಲ್ಲದೆ ಧರೆ ಹೊತ್ತಿ ಉರಿದಡೆ ನಿಲ್ಲಬಾರದು. ಏರಿ ನೀರುಂಬಡೆ ಬೇಲಿ ಕೈಯ ಮೇವಡೆ ನಾರಿ ತನ್ನ ಮನೆಯಲ್ಲಿ ಕಳುವಡೆ ತಾಯ ಮೊಲೆವಾಲು ನಂಜಾಗಿ ಕೊಲುವಡೆ ಇನ್ನಾರಿಗೆ ದೂರುವೆ ಕೂಡಲ ಸಂಗಮದಿನ. ಅಂದರೆ ಸಮಾಜದಲ್ಲಿ ಸಮಾಜ ಸೇವೆ ಮಾಡ್ತೀನಿ ಅಂತ ಉನ್ನತ ಸ್ಥಾನವನ್ನು ಅಲಂಕರಿಸಿದವರು ಈ ಭ್ರಷ್ಟಾಚಾರದ ಮೂಲಕ ಏನು ಅನಾಚಾರ ಅತ್ಯಾಚಾರ ಮಾಡ್ತಾರೆ, ಇದು ಅಡ್ಡ ಪರಿಣಾಮಗಳ ಬೀಳ್ತವೆ ಅನ್ನೋದನ್ನು ಈ ಒಂದು ವಚನದ ಮೂಲಕ ನಮ್ಮ ಬಸವಣ್ಣನವರು ಎಚ್ಚರಿಕೆ ನೀಡ್ತಾರೆ. ಧರೆ ಹತ್ತಿ ಉರಿದಡೆ ಕೆರೆ ಏರಿಯೇ ಇಲ್ಲ ನೀರನ್ನು ಕುಡಿಯುವಾಗ, ಬೇಲಿಯೇ ಎದ್ದು ಹೊಲವನ್ನು ಮೇಯುವಾಗ, ತನ್ನ ಮನೆಯಲ್ಲೇ ಸ್ತ್ರೀ ಕಳವು ಮಾಡುವಾಗ, ಹೆತ್ತ ತಾಯಿಯ ಹಾಲೇ ನಂಜಾದಾಗ ಹಾಲ ಆದಾಗ ಬದುಕೋದು ಹೇಗೆ ಸ್ವಾಮಿ ಅಂತ ಈ ಭ್ರಷ್ಟಾಚಾರದ ಕಬಂಧ ಭಾವಗಳನ್ನು ಈ ಒಂದು ವಚನ ಚಿತ್ರಣ ಮಾಡ್ತದೆ. ಇದು ನನಗೆ ವಿಡಂಬನೆ ಅನಿಸ್ತದೆ. ಆಧುನಿಕ ಭ್ರಷ್ಟಾಚಾರ ರಾಕ್ಷಸರ ಅಟ್ಟಹಾಸ ಅಂತ ನನಗನ್ನಿಸ್ತದೆ. ನಾನು ಒಂದು ಇಲ್ಲಿ ಧಾರವಾಡದಲ್ಲಿ ಭ್ರಷ್ಟಾಚಾರ ವಿರೋಧಿ ಒಂದು ಸಭೆಯನ್ನು ಕರೆದು ಆ ಒಂದು ಪ್ರೊಸೆಷನ್ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಅರ್ಪಿಸೋಕೆ ಹೋಗಿದ್ವಿ. ಅಲ್ಲಿದ್ದಂಥ ನನ್ನ ಪಕ್ಕದಲ್ಲಿದ್ದರು ಒಬ್ಬರು ಮಹನೀಯರು, ಅವ್ರ ಹೆಸರು ಹೇಳೋದು ಬೇಡ. ಅವರು ಭ್ರಷ್ಟಾಚಾರ ತೊಲಗಲಿ, ಯಾವ್ದಾಗಲಿ ಇದಾಗಲಿ ಅಂತ ಏನೇನೋ ಹೇಳ್ಕೊತ ಮನವಿಯನ್ನು ಅರ್ಪಿಸಿ ಬಂದ್ವಿ. ಮಾರನೇ ದಿನ ಅವ್ರ ಮನೆಗೆ ಹೋದ್ವಿ. ನಿಮ್ಮ ಮಕ್ಳು ಏನು ಮಾಡ್ತಾರೆ ಅಂದಾಗ ಆ ಮಹನೀಯರು ಹೇಳಿದ್ದನ್ನು ಕೇಳಿ ನನಗೆ ಭಾಳ ಕೋಪ ಬಂತು. ಅವ್ರೇನಂದರೆ, ನನ್ನ ಮಗ ಟ್ರೆಜರಿ ಆಫೀಸರ್ ಅದಾನೆ, ದಿವಸ 1,00,000 ರೂಪಾಯಿಲ್ದ ಮನೆಗೆ ಬರೋದಿಲ್ರಿ. ಅಂದರೆ ಇಂಥ ಒಂದು ದುರಾಚಾರ ಬುದ್ಧಿ. ಅಂದರೆ ಒಂದು ಕಡೆ ನಾವು ಹೇಳ್ತೀವಿ ಭ್ರಷ್ಟಾಚಾರ ತೊಲಗಬೇಕು ಅಂತ, ಇನ್ನೊಂದು ಕಡೆ ನಾವು ಹೇಳ್ತೀವಿ ನನ್ನ ಮಗ ಇಷ್ಟು ಲಂಚ ತರ್ತಾನೆ, ಒಂದು ದಿವಸಕ್ಕೆ 1,00,000 ರೂಪಾಯಿಲ್ದ ಬರುವಂಥ ಹೆಮ್ಮೆಯಿಂದ ಹೇಳ್ಕೊಳ್ಳುವಂಥ ಒಂದು ಈ ಭ್ರಷ್ಟ ವ್ಯವಸ್ಥೆ ನಮ್ಮಲ್ಲಿ ಉಂಟಾಗಿದೆ. ನಾನು ಹೇಳೋದು ಇದಕ್ಕೆ ಒಂದೇ ಅಂದರೆ, ಇಂಥ ಕುಟುಂಬಗಳ ಜೊತೆ ಈ ವೈವಾಹಿಕ ಸಂಬಂಧಗಳನ್ನು ಧಿಕ್ಕರಿಸ್ಬೇಕು ನಾವು. ಆ ಮೂಲಕ ಸಾಮಾಜಿಕವಾಗಿ ಬಹಿಷ್ಕಾರವನ್ನು ನಾವು ಹಾಕಬೇಕು ಅನ್ನೋದು ಒಂದು ನಾನು ಸಲಹೆಯನ್ನು ನೀಡಕ್ಕೆ ಬಯಸ್ತೇನೆ. ಅಂದರೆ ಅವ್ರ ಜೊತೆ ವೈವಾಹಿಕ ಸಂಬಂಧ ನೋಡ್ಬಾರ್ದು. ನಿಮ್ಮ ಮನೆಯಿಂದ ನಾವು ಹೆಣ್ಣು ತರೋದಿಲ್ಲ, ನಿಮ್ಮ ಮನೆಗೆ ನಾವು ಇನ್ನೂ ಕೊಡೋದಿಲ್ಲ ಅಂಥೇಳಿ ವೈವಾಹಿಕ ಸಂಬಂಧವನ್ನು ಯಾವಾಗ ನೀವು ಮಾಡ್ತೀರಿ, ಇವತ್ತು ನೀವು ಶುರು ಮಾಡಿದ್ರಿ, 20 ವರ್ಷಕ್ಕೆ ಸಮಾಜದಲ್ಲಿ ಬರಲಿಲ್ಲ ಅಂತಂದರೆ ಆ ಕೊಡಲು ಸಂಗಮನ ಮೇಲೆ ಆಣೆ. ಇದನ್ನು ಇವತ್ತಿಂದ ಶುರು ಮಾಡಿರಿ ಅಂತ ನಾನು ನಿಮಗೆಲ್ಲರಿಗೂ ಕೈ ಮುಗಿದು ಬೇಡ್ತೀನಿ. ಅಂದರೆ ನಮ್ಮ ಸಮಾಜದಲ್ಲಿ ಆಗ್ತಾ ಇರೋದೀನಿ ಈ ಕಡಭ್ರಷ್ಟ ವರ್ಣೆಗೆ ಕನ್ಯೆಯನ್ನು ಕೊಡೋಕ್ಕೆ ಅಂತ ಕ್ಯೂನಲ್ಲಿ ನಿಂತಿರ್ತಾರೆ ರೀ. ನಾನು 1,00,000 ಕೊಡ್ತೀನಿ ಅಂದರೆ ನೀನು 2,00,000 ವರದಕ್ಷಿಣೆ ಕೊಡ್ತೀನಿ ಅಂತಾರೆ. ಸಾಲಾಗಿ ನಿಲ್ತಾರೆ. ಅಂದರೆ ನಮ್ಮ ಸಮಾಜ ಎಂಥ ಪಾತಾಳಕ್ಕೆ ಇಳಿದಿದೆ ಅನ್ನೋದು ನಾವು ಇದರಿಂದ ಕಂಡ್ಕೊಬೋದು. ನಾನು ಈ ಭ್ರಷ್ಟರ ಮನೆಗೆ ಹೋದಾಗ, ಅಂದರೆ ಅವರು ನಮ್ಮ ಸ್ನೇಹಿತರೆ, ಅವ್ರ ಮನೆಗೆ ಹೋದಾಗ ನಾನು ಕಂಡದ್ದು ಒಂದು ಕೂಡಲ ಸಂಗಮನ ಮೇಲೆ ಆಣೆ ಮಾಡಿ ಸತ್ಯ ಹೇಳ್ತಾ ಇದ್ದೀನಿ. ಅವ್ರ ಮನೆಯಲ್ಲಿ ಯಾವುದಾದ್ರೂ ಒಂದು ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಇರೋ ಒಂದು ಮಕ್ಕಳಿರ್ತವೆ. ಅಂದರೆ ಕೈ ಇಲ್ದಿರೋ, ಕಾಲು ಇಲ್ದಿರೋದು, ಕಣ್ಣು ಇಲ್ದಿರೋ, ಕಿವಿ ಕೇಳಿಸಿರೋ, ಮಾತಾಡೋಕ್ಕೆ ಬರದೇ ಇರೋಂಥ ಮಕ್ಕಳು ಹುಟ್ಟಿರೋ ಉದಾಹರಣೆ ನಾನು ನೋಡಿದ್ದೀನಿ. ಇದು ಅವರ ಭ್ರಷ್ಟತೆಗೆ ಸಿಕ್ಕಿರ್ತಕ್ಕಂಥ ಒಂದು ಏನಂತೀರಿ ನೀವು, ಶಿಕ್ಷೆ ಅನ್ಬೋದು. ಆಮೇಲೆ ಇದು ಬಿಡಿ, ಇಲ್ಲ ಅಂತಂದರೆ ಯಾವುದಾದ್ರೂ ಒಂದು ರೋಗಿ ಎಲ್ಲರ ಮಲ್ಕೊಂಡಿರ್ತದೆ, ಅದಕ್ಕೆ ಕ್ಯಾನ್ಸರರ ಆಗಿರ್ತೈತಿ, ಆಪ್ರೇಷನರ ಆಗಿರ್ತೈತಿ, ಕಾಲರ ಮುರಿದಿರ್ತೈತಿ. ಇದು ನಾನು ಕಂಡ ಸತ್ಯ. ಯಾರು ಪ್ರಾಮಾಣಿಕರ ಮನೆಯಲ್ಲಿರ್ತಾರೆ, ನಾನು ನೋಡಿದಂಗೆ ಅವ್ರ ಮನೆಯಲ್ಲಿ ಸುಖ ಸಂತೋಷಗಳು ಕುಣಿದಾಡ್ತಿರ್ತವೆ ಅನ್ನೋದನ್ನು ಕಲ್ತ್ಕೋಬೇಕು. ಒಂದು ವಚನ ಹಾಕು.
ಪಾಪಿಯ ಧನ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ, ನಾಯ ಹಾಲು ನಾಯಗಲ್ಲದೆ ಪಂಚಾಮೃತಕ್ಕೆ ಸಲ್ಲದಯ್ಯ, ನಮ್ಮ ಕೂಡಲ ಸಂಗನ ಶರಣರಿಗಲ್ಲದೆ ಮಾಡುವ ಅರ್ಥ ವ್ಯರ್ಥ ಕಂಡಯ್ಯ. ನಾನು ಇದಕ್ಕೆ ಒಂದು ಉದಾಹರಣೆಯನ್ನು ಕೊಡ್ತೀನಿ. ನಾನು ನಂದು ಡ್ರೈವಿಂಗ್ ಲೈಸೆನ್ಸ್ ಮಾಡೋಕ್ಕೆ ಹೋಗಿದ್ದೆ ಸುಮಾರು 1990ರಲ್ಲಿ. ಆ ಡ್ರೈವಿಂಗ್ ಲೈಸೆನ್ಸ್ ಕೊಡ್ತಕ್ಕಂಥವರು RTO ಒಬ್ಬರು ಮುಸಲ್ಮಾನರಾಗಿದ್ದರು. RTO ಆಫೀಸರ್, ಬ್ರೇಕ್ ಇನ್ಸ್ಪೆಕ್ಟ್ರ್ ಅಂತ, RTO ಆಫೀಸ್ ಬ್ರೇಕ್ ಇನ್ಸ್ಪೆಕ್ಟ್ರು. ಅವರು ಏನು ಮಾಡಿದರು, ಎಲ್ಲ ಸೈನ್ ಏನು ಮಾಡಿದರು, ಅವರ ನಂದು DLನ ಮನೆಗೆ ಬನ್ನಿ ಕೊಡ್ತೀನಿ, ಸೈನ್ ಮಾಡಿ ಹೋಗಿ ಇನ್ನೊಂದು ಸೈನ್ ಮಾಡಿಕೊಡ್ತೀನಿ. ಅವ್ರ ಮನೆಗೆ ಹೋಗಿದ್ದೆ. ಅದು ಮೋಸ್ಟ್ಲಿ ರಂಜಾನ್ ತಿಂಗಳು. ಒಟ್ಟಿನಲ್ಲಿ ಅವ್ರದ್ದೊಂದು ಹಬ್ಬ ಇತ್ತು. ಆವಾಗ ಸುಮಾರು ಒಂದು 7-8 ಜನ ಮೌಲ್ವಿಗಳು ಅವ್ರ ಮನೆಗೆ ಬಂದರು. ಮನೆಗೆ ಬಂದಾಗ ಚಂದ ಕೊಟ್ಟರು. ಅವರು 5,000 ರೂಪಾಯಿನ ತೆಗೆದುಕೊಟ್ರು. ಅವರು ಆವಾಗ ಅಲ್ಲಿದ್ದಂಥ ಒಬ್ಬ ಮೌಲ್ವಿ ಹೇಳಿದರು. ಅವಾಗ ಅವ್ರು ಏನು ಹೇಳಿದ್ರು ಅಂದರೆ, ಅಲ್ಲ ಇಂಥ ದೊಡ್ಡ ಸಾಹೇಬ್ರದ್ರಿ ನೀವು ಜಾಸ್ತಿ ಕೊಡ್ಬೋದಲ್ಲ ಅಂತ. ನೋಡ್ರಿ ಇಲ್ಲಿ ಬ್ಯಾಗ್ನಾಗ ಐತಿ, 1,00,000 ರೂಪಾಯಿ ಬೇಕಾದ್ರೆ ತೊಗೊಂಡೋಗ್ರಿ ಅಂದರು. ಆವಾಗ ಮೌಲ್ವಿಗಳು ಎಷ್ಟು ಚೆನ್ನಾಗಿ ನನಗೆ ಎಕ್ಸ್ಪ್ಲೇನ್ ಮಾಡಿದ್ರಂತೆ. गलत तरीके से जो कमाया हुआ पैसा अल्लाह के लिए कबूल नहीं होता, इसलिए हमको नहीं चाहिए. 5,000 के अंदर 1,000 आप भी रख लीजिए, हमको 4,000 ಬಸ್ ಅಂತ ಹೇಳಿದ್ರು. ಅಂದರೆ ಎಂಥ ತಾತ್ವಿಕ ಒಂದು ತತ್ವವನ್ನು ಅಂತ ಹೇಳಿದ್ರೆ ನನಗೆ ಮೈ ಜುಮ್ಮಂದೋಗಿತ್ತು. ಇದು ಈ ವಚನದಲ್ಲಿ ಹೇಳ್ತಾರೆ ನೋಡಿ, ಪಾಪಿಯ ಧನ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದೆಯ, ನಾಯ ಹಾಲು ನಾಯಗಲ್ಲದೆ ಪಂಚಾಮೃತಕ್ಕೆ ಸಲ್ಲದೆಯ, ನಮ್ಮ ಕೂಡಲ ಸಂಗನ ಶರಣರಿಗಲ್ಲದೆ ಮಾಡುವ ಅರ್ಥ ವ್ಯರ್ಥ ಕಂಡಯ್ಯ. ಎಂಥ ಅದ್ಭುತ ಚಿಂತನೆ ರೀ. ಇಂಥ ಅದ್ಭುತ ಚಿಂತನೆಗೆ ನಮ್ಮ ಈ ಆರ್ಥಿಕ ವ್ಯವಸ್ಥೆ ಎಂಥ ಸಮಾಗಮ ಒದಗಿಸ್ತದೆ ಅಂದರೆ ಈ ವ್ಯರ್ಥ ಕಂಡಯ್ಯ ಅಂತಂದರೆ ಇದು ಕಪ್ಪು ಹಣ. ಹಾಗಂದರೆ ಕಪ್ಪು ಹಣ ಅಂದರೆ ಏನು ಅನ್ನೋದನ್ನು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಪಬ್ಲಿಕ್ ಫೈನಾನ್ಸ್ ಆ್ಯಂಡ್ ಪಾಲಿಸಿ ಅಂದರೆ NIPFP ಅಂತ ಒಂದು ಸಂಸ್ಥೆ ಇದೆ. ಅವರು ಈ ಕಪ್ಪು ಹಣವನ್ನು ಡಿಫೈನ್ ಮಾಡ್ತಾರೆ. ಅದಕ್ಕೆ ಒಂದು ಅಧ್ಯಯನ ಕೊಡ್ತಾರೆ. ಅದು ಏನಂದರೆ, ಬ್ಲ್ಯಾಕ್ ಮನಿ ಈಸ್ ಇನ್ಕಮ್ ಇಲ್ಲಿಗಲಿ obtained or not declared for tax purpose. The aggregates of income which are taxable but not reported to the tax authorities. ಅಂದರೆ ಅನೈತಿಕವಾಗಿ ಗಳಿಸಿದಂಥ ಅಥವಾ ಯಾವುದೇ ವರಮಾನ ತೆರಿಗೆಯನ್ನು ಪಾವತಿಸದೆ ಕೂಡಿಟ್ಟಂಥ ಒಂದು ಹಣ ಅಥವಾ ಆಸ್ತಿ ಅಥವಾ ಬೆಲೆ ಬಾಳುವ ವಸ್ತುಗಳು, ಬಂಗಾರದ ಆಭರಣಗಳು, ಇನ್ನೂ ಏನೇನೋ ಇರ್ಬೋದು, ತೆರಿಗೆಗೆ ಒಳಪಡುವ ಒಟ್ಟು ಆದಾಯವನ್ನು ತೆರಿಗೆ ಇಲಾಖೆಯ ಗಮನಕ್ಕೆ ತರದಂತೆ ಇಟ್ಟುಕೊಂಡಂಥ ಇದು ವರಮಾನಕ್ಕೆ ನಾವು ಬ್ಲ್ಯಾಕ್ ಮನಿ ಅಂತ ಕರಿತೀವಿ. ಬಸವಾದಿ ಶರಣರೆಲ್ಲ ಇಂಥ ಧನ ಸಂಗ್ರಹವನ್ನು ಧಿಕ್ಕರಿಸಿದಂಥವ್ರು. ಬಸವಣ್ಣನವರ ಸಾಮಾಜಿಕ ಕ್ರಾಂತಿಯಿಂದ ಪ್ರಭಾವಿತರಾಗಿ ವೃತ್ತಿಯಿಂದ ವ್ಯಾಪಾರಿಯಾಗಿದ್ದಂಥ ಸೌರಾಷ್ಟ್ರದಿಂದ ಬಂದಂಥ ಆದಾಯನವರು, ಇವರು ವ್ಯಾಪಾರಿಗಳೇ. ಹೀ ಈಸ್ ಆಲ್ಸೋ ಎ ಟ್ರೇಡರ್. ಅವರು ಈ ಕಪ್ಪು ಹಣದ ಬಗ್ಗೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ಹಣ, ಬಂಗಾರ, ವಸ್ತ್ರ, ಕಪ್ಪಡ ಬಟ್ಟೆಯಲ್ಲಿ ನೆಟ್ಟನೆ ಬಿದ್ದಿರಲು ಕಂಡು ಕಾತರಿಸಿ ಕೈಮುಟ್ಟಿ ಎತ್ತದ ಭಾಷೆ ಕೊಟ್ಟಡೆ ಮುಟ್ಟದ ಭಾಷೆ ಇಂತಿದ ಕಳುಪಿದನಾದಡೆ ಸೌರಾಷ್ಟ್ರ ಸೋಮರ ನಿಮ್ಮಾಣೆ ನಿಮ್ಮ ಪ್ರಮಥರಾಣಿ. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ನನಗೆ ಬರಬೇಕಾಗಿದ್ದಂಥ ಆದಾಯಕ್ಕಿಂತ ಹೆಚ್ಚಾಗಿ ಏನಾದ್ರು ನನ್ನ ಮುಂದೆ ಬಿದ್ದಿದ್ರೆ ನಾನು ಕೈ ಎತ್ತಿ ಅದನ್ನು ಮುಟ್ಟಿದ್ರೆ ಸೌರಾಷ್ಟ್ರ ಸೋಮನಾಥನ ಮೇಲೆ ಆಣೆ ಅಂತ ಹೇಳ್ತಾರೆ. ಇಂಥ ಒಂದು ಬದ್ಧತೆಗೆ, ಸಾಮಾಜಿಕ ಚರಿತ್ರೆಗೆ ನಮ್ಮ ಶರಣರು ಬದ್ಧರಾಗಿದ್ದು ಅಂತ ನಾವು ಕಾಣ್ಬೋದು. ಆಮೇಲೆ ಡಾಕ್ಟರ್ ಉಜ್ವಲ ಹಿರೇಮಠ್ ಅಂತ ಧಾರವಾಡದಲ್ಲಿದ್ದಾರೆ. ಇಂಗ್ಲೀಷ್ನಲ್ಲಿ ಪ್ರಬುದ್ಧವಾಗಿ ಈ ವಚನ ಸಾಹಿತ್ಯವನ್ನು ಬರೆದಂಥವರು. ಅವರು ಲೈವ್ಸ್ ಆಫ್ ಸೈಂಟ್ಸ್, ಆಮೇಲೆ 35 ಜನರ ಶರಣೆಯರನ್ನು ಈ ಚರಿತ್ರೆಯನ್ನು ತಮ್ಮ ಪುಸ್ತಕದಲ್ಲಿ ಬರೆದಿದ್ದಾರೆ. ಮಿಸ್ಟಿಕ್ ಮೆಸಯ ಅಂತ ಅಲ್ಲಮ ಪ್ರಭುಗಳ ಮೇಲೆ ಬರೆದಿದ್ದಾರೆ. ಅಂದರೆ ಇವರು ಎಲ್ಲ ಸಾಹಿತ್ಯ ಕೃಷಿ ಏನಿದೆ ಎಲ್ಲ ಇಂಗ್ಲೀಷ್ನಲ್ಲಿದೆ. ಸ್ಪೆಸಿಫಿಕಲಿ ಅಂತಂದರೆ ವಚನ ಸಾಹಿತ್ಯಕ್ಕೆ ಸೀಮಿತವಾದಂಥ ಒಂದು ಅದ್ಭುತವಾದ ತಮ್ಮ ಕೃಷಿಯನ್ನು ಮಾಡಿದ್ದಾರೆ ಡಾಕ್ಟರ್ ಉಜ್ವಲ ಹಿರೇಮಠ್ ಅವರು. ಶರಣ ಸಿದ್ಧಾಂತವನ್ನು ಮತ್ತು ವಚನ ಸಾಹಿತ್ಯವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಇಂಗ್ಲೀಷ್ನಲ್ಲಿ ವಚನ ಚಿಂತನೆಗಳ ಪುಸ್ತಕಗಳನ್ನು ಬರೆದು ಪ್ರಕಟಿಸಿ ಪ್ರಪಂಚದ ಎಲ್ಲೆಡೆ ಪಸರಿಸುವಂಥ ಕಾರ್ಯ ಮಾಡುತ್ತಿರುವ ಧಾರವಾಡದ ಶರಣೆ ಡಾಕ್ಟರ್ ಉಜ್ವಲ ಹಿರೇಮಠ್ ಅವರು ಬರೆದ ಲೈವ್ಸ್ ಆಫ್ ಸೈನ್ಸ್ನಲ್ಲಿ ಶರಣ ಆದಾಯನವರ ಘನ ವ್ಯಕ್ತಿತ್ವದ ಬಗ್ಗೆ ಉಲ್ಲೇಖ ಮಾಡಿದೆ. ಅದನ್ನು ಯಥಾವತ್ತಾಗಿ ನಾನು ನೋಡ್ತೀನಿ. ಹೌ ಟು ಫೈಂಡ್ ಸೋಮೇಶ್ವರ
He tells it is not through incantations and penance, mantra and tantra, incense and arti, not by grabbing others' money and women, not by bowing to other gods. That is the ordaining thing. In this eternal decree, ಸೌರಾಷ್ಟ್ರ ಸೋಮೇಶ್ವರ ಅಂತ ಬರೀತಾರೆ. ಬೇರೆಯವರ ಹೊಣ್ಣು ಮತ್ತು ಹೆಣ್ಣನ್ನು ಮುಟ್ಟುವುದರಿಂದ ಸೌರಾಷ್ಟ್ರ ಸೋಮೇಶ್ವರನನ್ನು ಒಲಿಸಿಕೊಳ್ಳಲು ಆಗೋದಿಲ್ಲ. ಅನೈತಿಕ ಧನ ಆದಾಯವನ್ನು ಧಿಕ್ಕರಿಸಿದವರು ಶರಣ ಆದಯ್ಯನವರ ಈ ಆದರ್ಶ ಚಿಂತನವನ್ನು ಮಂಡಿಸುವುದರ ಮೂಲಕ ಅವರ ಘನ ವ್ಯಕ್ತಿತ್ವಕ್ಕೆ ಕನ್ನಡಿಯನ್ನು ಹಿಡಿದಿದ್ದಾರೆ ಶರಣೆ ಡಾಕ್ಟರ್ ಉಜ್ವಲ ಹಿರೇಮಠ ಅವರು. ಆಮೇಲೆ ಕಳ್ಳದಾರಿಯಿಂದ ತೆರಿಗೆ ವಂಚನೆಯನ್ನು ಬಸವಣ್ಣನವರು ತಮ್ಮ ವಚನದಲ್ಲಿ ಖಂಡಿಸಿದ್ದಾರೆ. ಆ ವಚನವನ್ನು ನೋಡೋಣ. ಭಂಡವ ತುಂಬಿದ ಬಳಿಕ ಸುಂಕವ ತೆತ್ತಲ್ಲದೆ ಹೋಗಬಾರದು, ಕಳ್ಳ ನಾಣ್ಯ ಸಲುಗಿಗೆ ಸಲ್ಲದು, ಕಳ್ಳ ನಾಣ್ಯವ ಸಲಲಿಯರಯ್ಯ, ಭಕ್ತಿ ಎಂಬ ಭಂಡಕ್ಕೆ ಜಂಗಮವೇ ಸುಂಕಿಗ, ಕೂಡಲ ಸಂಗಮ ದೇವ. ಅಂದರೆ ನಾವು ಇಲ್ಲಿಗೆ ಬಂದ ಮೇಲೆ ಏನಾದರೂ ನಾವು ಕೆಲಸ ಮಾಡಿ ನಮ್ಮ ತುತ್ತಿನ ಚೀಲವನ್ನು ತುಂಬ್ಕೊಂಡ್ಮೇಲೆ ಅದಕ್ಕೆ ಸುಂಕವನ್ನು ಕೊಡಲೇಬೇಕು ಅನ್ನೋದನ್ನು ಈ ನಮ್ಮ ಬಸವಣ್ಣನವರು ಹೇಳಿದ್ದಾರೆ. ಇನ್ನೊಂದು ವಚನದಲ್ಲಿ ಅವ್ರು ಹೇಳ್ತಾರೆ, ನೀನಿಕ್ಕಿದ ಬೀಯದಲ್ಲಿ ವಂಚನೆಯೊಳಗಡೆ ಸಂಘ, ನಿಮ್ಮ ತೊತ್ತುತನಕ್ಕೆ ದೂರವಯ್ಯ, ಕದ್ದು ತಿಂದಡೆ ಕೈ ಹಿಡಿದೊಮ್ಮೆ ಬಡಿದು ತುಡುಗುಣಿತವ ಬಿಡಿಸಯ್ಯ, ಜಂಗಮ ಮನೆಗೆ ಬಂದಲ್ಲಿ ಒಸರಿದಡೆ ಮೂಗ ಹಿಡಿದು ಕೊಯ್ಯಯ್ಯ ಕೂಡಲ ಸಂಗಮ ದೇವ. ಅಂದರೆ ಆದಾಯಕ್ಕಿಂತ ಹೆಚ್ಚಿನದ ಆದಾಯವನ್ನು ನಾನೇನಾದ್ರು ಸಂಗ್ರಹ ಮಾಡಿದರೆ ಹಿಡಿದು ಮೂಗು ಕೊಯ್ಯಿ ಅಂತ ಬಸವಣ್ಣನ ಹೇಳ್ತಾರೆ. ಇನ್ನು ಡಿಫ್ರೆಂಟ್ ಡೈಮೆನ್ಷನ್ಸ್ಗೆ ಹೋಗೋಣ. ಮಹಾಭಾರತದಲ್ಲಿ ಒಂದು ಪಾತ್ರ ಬರ್ತದೆ ಬಾಹುಕ ಅಂತ. ಇವನು ಜರಾಸಂಧನ ಆರ್ಥಿಕ ಸಲಹೆಗಾರ ಇರ್ತಾನೆ. ಜರಾಸಂಧ ಕಂಸನ ಮಾವ. ಈ ಕಂಸ ಏನು ಮಾಡ್ತಾನೆ, ಈ ಬಾಹುಕನನ್ನು ಕೇಳ್ತಾನೆ, ಪ್ರಜೆಗಳನ್ನು ನಾನು ಹೇಗೆ ಹಿಡಿದುಕೊಟ್ಕೊಳ್ಳೋದು ಅಂತ. ಅವನು ಒಂದು ಥೇರಿಯನ್ನು ಪ್ರಪೋಸ್ ಮಾಡ್ತಾನೆ. ಆ ಥೇರಿ ಏನಂದರೆ, ನಿನ್ನ ಭಂಡಾರವನ್ನು ಪ್ರಜೆಗಳಿಗೋಸ್ಕರ ತೆರೆದಿಡು, ಪ್ರಜೆಗಳು ತಿಂದು ಕುಡಿದು ಮೋಜು ಮಸ್ತಿಯಲ್ಲಿ ಕಳೆಯುವಂತೆ ಮಾಡು, ಪ್ರಜೆಗಳು ಅವರ ತಂದೆ ತಾಯಿಯರನ್ನು ಪ್ರಯೋಜನವಿಲ್ಲದಂತೆ ನೋಡುವ ರೀತಿಯಲ್ಲಿ ಪ್ರಜೆಗಳನ್ನು ಬೆಳೆಸು, ಕಾಯಕ ಪ್ರೀತಿ ಮತ್ತು ಕರುಣೆಯಿಂದ ನೋಡುವವರನ್ನ ಅಪಹಾಸ್ಯ ಮಾಡುವಂಥ ಗುಣಗಳನ್ನು ಅವರಲ್ಲಿ ಹಾಸುಮಕ್ಕವಾಗಿ ಮಾಡುವಂತೆ ಬೆಳೆಸು, ಹಸುವಿಗೆ ನಿಂತಲ್ಲೇ ಹುಲ್ಲು ಹಾಕಿ ಬೆಳೆಸಿದಾಗ ನಿನ್ನ ಕರುಣೆಗಾಗಿ ಕಾಯುವ ಪರಿಸ್ಥಿತಿ ಉಂಟಾಗುವ ರೀತಿಯಲ್ಲಿ ಅವ್ರನ್ನ ನೀ ಬೆಳೆಸಿದಂದರೆ ನೀ ಹೆಂಗೆ ಹೇಳ್ತೀಯ ಹಂಗೆ ಕೇಳ್ತಾನೆ. ಅಂದರೆ ಹಸುವಿಗೆ ಯಾವಾಗಲೂ ನಿಂತಲ್ಲೇ ಹುಲ್ಲು ಹಾಕಿದಾಗ ಅದು ಹುಲ್ಲನ್ನು ಅರಸಿಕೊಂಡು ಹೋಗುವುದನ್ನು ಬಿಡ್ತದೆ. ಹಾಗಾದಾಗ ಮಾತ್ರ ಹಸು ನಿನ್ನನ್ನು ಕಾಯ್ತಾ ಇರ್ತದೆ, ಯಾವಾಗ ಹುಲ್ಲು ತಂದು ಹಾಕ್ತಾನೆ. ಆ ರೀತಿಯಾಗಿ ಪ್ರಜೆಗಳನ್ನು ಬೆಳೆಸಿದ್ರೆ ಪ್ರಜೆಗಳು ನಿನ್ನ ಹಕ್ಕಿನಲ್ಲಿರ್ತಾರೆ. ನಾವು ಈಗ ನೋಡ್ತಾ ಇದ್ದೀವಲ್ಲ, ಎಲ್ಲ ಫ್ರೀ ಬೀಸ್. ತಿಂಗಳಿಗೆ 5 ಕಿಲೋ ಅಕ್ಕಿ ಫ್ರೀ, ಸೀರೆ ಫ್ರೀ, ಮನೆ ಫ್ರೀ. ಅಂದರೆ ಕಾಯಕವನ್ನು ಮಾಡದೇ ನಮಗೆ ಸರ್ಕಾರ ಉಚಿತವಾಗಿ ಕೊಡ್ತದೆ, ನಮ್ಮನ್ನು ಆಲಸಿಗಳನ್ನಾಗಿ ಮಾಡ್ತಾ ಇದ್ದಾರೆ ಅಂತ. ನಾನು ನಿಮಗೆ ಒಂದು ಉದಾಹರಣೆ ಕೊಡ್ತೀನಿ. ಜಯಲಲಿತಾ ಅವರು ತಮಿಳುನಾಡಿನಲ್ಲಿ 100 ರೂಪಾಯಲ್ಲಿ ಒಂದು ತಿಂಗಳಿಗಾಗುವಷ್ಟು ಸಾಮಾನನ್ನು ಕೊಡ್ತಿದ್ರು. ತಿಂಗಳಿಗೆ 100 ರೂಪಾಯಿ. ಆವಾಗ ಬೆಂಗಳೂರಿನಲ್ಲಿದ್ದಂಥ ಎಲ್ಲ ಸಿವಿಲ್ ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟೀಸ್ ಎಲ್ಲ ಫುಲ್ ಡೌನ್. ಯಾಕಂದರೆ ಬೆಂಗಳೂರಿನಲ್ಲಿದ್ದಂಥ ಎಲ್ಲ ಈ ಕಟ್ಟಡ ಕಾರ್ಮಿಕರು ಈ 100 ರೂಪಾಯಿ ಸಿಕ್ಕರೆ ನಾವ್ಯಾಕೆ ದುಡಿನಿಲ್ಲ ಅಂಥೇಳಿ ವಾಪಸ್ ಹೋಗ್ತಾರೆ. ಸುಮಾರು ಒಂದು 5 ವರ್ಷ ತನಕ ಬೆಂಗಳೂರಿನಲ್ಲಿ ಈ ಕಟ್ಟಡ ಕಾರ್ಮಿಕರು ಎಂಥ ಕಟ್ಟಡವಂಥ ಈ ಕನ್ಸ್ಟ್ರಕ್ಷನ್ ಮಾಡುವಂಥ ಜನರು ಏನಿದ್ರು ಎಂಥ ಕಷ್ಟವನ್ನು ಅನುಭವಿಸಿದ್ರು ಅನ್ನೋದನ್ನು ಆ ದೇವರಿಗೆ ಗೊತ್ತು. ಈ ಅಂದರೆ ಎಲ್ಲ ಫ್ರೀ ಕೊಟ್ಟ ತಕ್ಷಣ ಜನರು ದುಡಿಯೋದನ್ನೇ ಮರ್ತಾರೆ. ಅದನ್ನೇ ಈ ಬಾಹುಕ ಕಂಸನಿಗೆ ಸಜೆಸ್ಟ್ ಮಾಡ್ತಾನೆ. ಇಂಥದ್ದೇ ಒಂದು ಸಜೆಷನನ್ನು ಅಮೇರಿಕದಲ್ಲಿ ಅಲೆನ್ ಗ್ರೀನ್ಸ್ಪ್ಯಾನ್ ಅಂತ ಕೊಡ್ತಾರೆ 2008ರಲ್ಲಿ. ಇವರಿಗೆ 2008ರಲ್ಲಿ ಈ ಅಲೆನ್ ಗ್ರೀನ್ಸ್ಪ್ಯಾನ್ ಅವರಿಗೆ ನೊಬೆಲ್ ಪಾರಿತೋಷಕ ಬರ್ತದೆ. ಈ ಅಲೆನ್ ಗ್ರೀನ್ಸ್ಪ್ಯಾನ್ ಅವರ ಗುರು ನಮ್ಮ ಭಾರತದವರೇ ಆದಂಥ ಹೆಸರು ಆಮೇಲೆ ಹೇಳ್ತೀನಿ. ಇವರಿಗೆ 2008ರಲ್ಲಿ ನೊಬೆಲ್ ಪಾರಿತೋಷಕ ಬರ್ತದೆ. ಪ್ರಖ್ಯಾತ ಆರ್ಥಿಕ ತಜ್ಞರವರು. ಇವರು ಒಂದು
ಈ ಥಿಯರಿಯನ್ನು ಪ್ರಪೋಸ್ ಮಾಡ್ತಾರೆ ಅಲೆನ್ ಗ್ರೀನ್ಸ್ಪ್ಯಾನ್ ಅವರು. ಒಂದು ಕೌಟುಂಬಿಕ ರಕ್ಷಣೆ ಅಂದರೆ ಸೋಷಿಯಲ್ ಸೆಕ್ಯೂರಿಟಿ, ಇನ್ನೊಂದು ಹೆಲ್ತ್ ಸೆಕ್ಯೂರಿಟಿ. ಈ ಎರಡು ನೀತಿಗಳನ್ನು ಈ ಅಮೇರಿಕಾದವರು ಆಚರಣೆಗೆ ತರ್ತಾರೆ. ಅಂದರೆ ಈಗ ನೀವು ಅಮೇರಿಕಾದಲ್ಲಿ ಹೋಗಿ ನೋಡಿದ್ರೆ ಸುಮಾರು ಈ ಸೋಷಿಯಲ್ ಸೆಕ್ಯೂರಿಟಿ ಆಮೇಲೆ ಹೆಲ್ತ್ ಸೆಕ್ಯೂರಿಟಿ ಇಟ್ ಈಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ಫಾರ್ ದಿ ಅಮೇರಿಕನ್ಸ್. ಇದು ಎಷ್ಟು ಬಿಗ್ಗೆಸ್ಟ್ ಪ್ರಾಬ್ಲಮ್ ಆಗಿದೆ ಅಂದರೆ ಸುಮಾರು ನೀವು $120 ಟ್ರಿಲಿಯನ್ ಅಮೇರಿಕದ ಮೇಲೆ ಪ್ರೆಷರ್ ಇದೆ ಈಗ. ಅಂದರೆ 35 ಕೋಟಿ ಜನರನ್ನು ಸಾಕಿ ಸಲುವುದಕ್ಕೆ ಅಮೇರಿಕದವರು ಮಾಡಿದಂಥ ಒಂದು ಸಾಲ $125 ಟ್ರಿಲಿಯನ್. ಅಂದರೆ ನಮ್ಮ ದೇಶದ ಆರ್ಥಿಕತೆ ಅಂದರೆ ಇಡೀ ವರ್ಷದ GDPನೇ ಹೆಚ್ಚು ಕಡಿಮೆ $3-4 ಟ್ರಿಲಿಯನ್ ಇದೆ. ಆದರೆ ಅಮೇರಿಕದಲ್ಲಿರೋ ಸಾಲನೇ ಸುಮಾರು $125 ಟ್ರಿಲಿಯನ್. ಅಂದರೆ ಈ ಫ್ರೀ ಬೀಸ್ ಅಂದರೆ ನಾವು ಪುಕ್ಸಟ್ಟೆ ಕೊಡ್ತೀವಿ ಅನ್ನೋದು ಏನಿದೆ ಅಲ್ಲ, ಈ ಪುಕ್ಸಟ್ಟೆ ಕೊಡ್ತೀವಿ ಅನ್ನೋದ್ರೆ ಈ ಅತ್ಯಂತ ದೊಡ್ಡ ದುರಂತ ಅಮೇರಿಕದಲ್ಲಿ ನಡೀತಾ ಇದೆ. ಸುಮಾರು ಇನ್ನೊಂದು 10-15 ವರ್ಷದಲ್ಲಿ ಎಂಥ ಆರ್ಥಿಕ ಬಿಕ್ಕಟ್ಟನ್ನು ತಂದೊಡ್ಬೋದು ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕಾಗ್ತದೆ. ಈ ಅರ್ಥಶಾಸ್ತ್ರದ ಸೂತ್ರಗಳನ್ನ ಬಸವಾದಿ ಶರಣರು 12ನೇ ಶತಮಾನದಲ್ಲಿ ಧಿಕ್ಕರಿಸಿದವರು. ಬಸವಣ್ಣವರು ಒಂದು ವಚನವನ್ನು ಇದು ಸಬ್ಸ್ಟಾನ್ಷಿಯೇಟ್ ಮಾಡುತ್ತೆ. ಊರ ಮುಂದೆ ಹಾಲು ಹಳ್ಳ ಹರಿಯುತ್ತಿರಲು ಒರೆಯಾವಿನ ಬೆನ್ನಲ್ಲಿ ಹರಿಯಲಬೇಕಯ್ಯ, ಲಜ್ಜೆಗಿಡಲೇಕೆ ನಾಣುಗಿಡಲೇಕೆ, ಕೂಡಲ ಸಂಗಮ ದೇವರುಳ್ಳನ್ನಕ್ಕ ಬಿಜ್ಜೊಳನ ಭಂಡಾರವೇತಕ್ಕೆ ಅರೆಯ ಅಂತ. ಅಂದರೆ ಇಡೀ ಸಮಾಜದಿಂದ ನೆರವು ಹರಿದಿರಬೇಕಾದ್ರೆ ಬಿಜ್ಜಳ ಭಂಡಾರ ನನಗೆ ಬೇಕಾಗಿಲ್ಲ. ಅಂದರೆ ಈ ವಚನವನ್ನು ಬರೆದಾಗ ಏನಾಗಿರುತ್ತಂದರೆ ಬಸವಣ್ಣನವ್ರ ಮೇಲೆ ಭ್ರಷ್ಟಾಚಾರದ ಒಂದು ಒಂದು ಅಪವಾದ ಬಂದಿರುತ್ತೆ. ಅಂದರೆ ಅನುಭವ ಮಂಟಪದಲ್ಲಿ ಅವರು ಈ ಅನ್ನದಾಸೋಹ ಮಾಡ್ತಿರ್ತಾರಲ್ಲ, ಈ ಅನ್ನದಾಸೋಹಕ್ಕೆ ಬಿಜ್ಜಳದ ಭಂಡಾರವನ್ನು ಉಪಯೋಗಿಸ್ತಾ ಇದ್ದಾರೆ ಅಂತ ಒಂದು ಅಪವಾದ ಬಂದಿರ್ತದೆ. ಅದಕ್ಕಾಗಿ ಈ ಒಂದು ವಚನವನ್ನು 12ನೇ ಶತಮಾನದಲ್ಲಿ ಬಸವಣ್ಣವರು ಬರ್ತಾರೆ. ಅಂದರೆ ಊರ ಮುಂದೆ ಹಳ್ಳ ಹರಿಯುತ್ತಿರೋದು ಅಂದರೆ ಸಮಾಜದವರು ಕೊಡ್ತಿರ್ಬೇಕಾದ್ರೆ ನಾನಕಯ್ಯ ಈ ಹಿಂಡದೇ ಇರೋ ಆಕಳಿನ ಹಾಲಿಗೆ ಬಯಸಲಿ ಅನ್ನೋದನ್ನು ಅವರು ಸ್ಪಷ್ಟಪಡಿಸ್ತಾರೆ. ಅಂದರೆ ಈ ಅರ್ಥಶಾಸ್ತ್ರಜ್ಞ ಅಲೆನ್ ಗ್ರೀನ್ಸ್ಪ್ಯಾನ್ ಮತ್ತು ಮಹಾಭಾರತದ ಆರ್ಥಿಕ ಸಲಹೆಗಾರ ಬಾಹುಕನ ನೀತಿಗಳನ್ನು ಧಿಕ್ಕರಿಸಿದಂಥವರು, ಸಾರಾಸಗಟವಾಗಿ ತಳ್ಳಿ ಹಾಕಿದಂಥವರು ನಮ್ಮ ಬಸವಾದಿ ಶರಣರು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಜೇಡ್ರ ರಾಸಿಮಯ್ಯನವರು ಶ್ರೀಮಂತರು ಮತ್ತು ಬಡವರ ನಡುವಿನ ಕಂದಕವನ್ನು ಬಹಳ ತುಂಬ ಚೆನ್ನಾಗಿ ವಿಶ್ಲೇಷಣೆ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ಅರ್ಥ ಉಂಟೆಂದು ಅಹಂಕರಿಸಿ ಮಾಡುವವನ ಭಕ್ತಿ ತೊತ್ತಿನ ಕೂಟ ತೊರೆಯನ ಮೇಳದಂತೆ, ತನು ಮನ ಧನದಲ್ಲಿ ವಂಚನೆಯುಳ್ಳ ಪ್ರಪಂಚೀಯ ಮನೆಯ ಕೂಳು ಶುನಕನ ಬಾಯ ಎಲುವ ಪ್ರತಿಶುನಕ ತಿಂದಂತೆ ಕಾಣ ರಾಮನಾಥ. ಅಂದರೆ ಈ ಅಹಂಕಾರ ಕೊಡುವ ಏನು ನಾವು ಕಾಣಿಕೆ ದಾನ ಧರ್ಮ ಏನಿದೆಯಲ್ಲ, ಒಂದು ನಾಯಿಯ ಬಾಯಿಯಲ್ಲಿರುವ ಎಲುವನ್ನು ಇನ್ನೊಂದು ನಾಯಿ ಕಸೆದುಕೊಂಡು ಹಾಗೆ ಅನ್ನೋದನ್ನು ಜೇಡ್ರದಾಸಿಮಯ್ಯನವರು ಈ ವಚನದ ಮೂಲಕ ಪ್ರಸ್ತುತ ಮಾಡ್ತಾರೆ. ಬಸವಣ್ಣನವರ ಇನ್ನೊಂದು ವಚನ ಇದೆ, ಒಡವೆ ಭಂಡಾರ ಕಡವರ ದ್ರವ್ಯವ ಬಡ್ಡಿ ವ್ಯವಹಾರಕ್ಕೆ ಕೊಟ್ಟು ಮನೆಯ ಗೋಂಟಿನಲ್ಲಿ ಹುಯ್ದುಕೊಂಡಿದ್ದೆನಾದಡೆ ಅದು ಎನ್ನರ್ಥವಲ್ಲ. ಅಂದರೆ ಬೇರೆದವ್ರನ್ನ ಕಾಡಿಸಿ ಪೀಡಿಸಿ ಪಡೆದಂಥ ದ್ರವ್ಯ ನಂದಲ್ಲ, ಅನರ್ಥವೆಂಬೆ ಕೂಡಲ ಸಂಗಮ ದೇವ, ಇಷ್ಟರೊಳಗೆ ತಪ್ಪುಳ್ಳಡೆ ಮೂದಲಿಸಿ ಮೂಗ ಕೊಯ್ಯಿ ಕೂಡಲ ಸಂಗಮ ದೇವ ಅಂತ ಬಸವಣ್ಣವರು ಎಷ್ಟು ಚೆನ್ನಾಗಿ ಹೇಳ್ತಾರೆ. ಒಡವೆ ಭಂಡಾರ ಕಡವರ ದ್ರವ್ಯವ ಬಡ್ಡಿ ವ್ಯವಹಾರಕ್ಕೆ ಕೊಟ್ಟು ಮನೆಯ ಗೋಂಟಿನಲ್ಲಿ ಹೊಯ್ದುಕೊಂಡಿದ್ದೆನಾದಡೆ ಅದು ಎನ್ನರ್ಥವಲ್ಲ, ಅನರ್ಥವೆಂಬೆ ಸಂಗಮದೇವ, ಇಷ್ಟರೊಳಗೆ ತಪ್ಪುಳ್ಳಡೆ ಮೂದಲಿಸಿ ಮೂಗ ಕೊಯ್ಯಿ ಕೂಡಲ ಸಂಗಮದೇವ ಅಂತ ಈ ವಚನದ ಮೂಲಕ ಪ್ರಸ್ತುತ ಮಾಡ್ತಾರೆ. ಎಲ್ಲವೂ ಕೊಡುಗೆಯ ಸಮಷ್ಟಿಯ ಕೊಡುಗೆ ಅಂತ ಬಸವಣ್ಣನವರು ಭಾವಿಸಿದ್ದನವರು. ಕಂಡವರ ದ್ರವ್ಯ ಮುಚ್ಚಿಟ್ಟ ಧನ ನನಗ್ಯಾಕಯ್ಯ, ನನಗೆ ಆಸನೆ ಇಲ್ಲ ಅಂತ ಹೇಳ್ತಾರೆ. ಈ ದ್ರವ್ಯವನ್ನು ಶರಣರು ಯಾವತ್ತೂ ಬಯಸೋದಿಲ್ಲ. ಎಲ್ಲಿಯವರೆಗೆ ಬಸವಣ್ಣನವರ ವಿಚಾರಧಾರೆ ಇತ್ತಂದರೆ, ಸಣ್ಣ ಪತ್ನಿ, ಸ್ವಂತ ಮಗ, ಅವರ ದೇಹ ಕೂಡ ನಿರಾಕಾರ ಶಿವನ ಮಹಾಪ್ರಸಾದ ಅಂತ ನಂಬಿದಂಥವರು ನಮ್ಮ ಬಸವಣ್ಣನವರು.
ಇಂಥ ತಮ್ಮ ಉದಾತ್ತ ಚಿಂತನೆಗಳಿಂದ ಸಮಾಜವನ್ನು ಕಟ್ಟಲು ಪ್ರೇರೇಪಿಸಿದಂಥವರು ಇವರ ದೈವಿದತ್ವವಾದ ಧನಾತ್ಮಕ ಚಿಂತನೆಗಳನ್ನು ಅಳವಡಿಸಿಕೊಂಡು ಆರ್ಥಿಕ ಸಮಾನತೆಯತ್ತ ಸಮಾಜವನ್ನು ಮುನ್ನಡೆಸುವ ಜವಾಬ್ದಾರಿ ನಮ್ಮೆಲ್ಲರ ಹೆಗಲ ಮೇಲಿದೆ. ಹಾಗೆಯೇ 1943ರಲ್ಲಿ ಅಬ್ರಹಾಂ ಮ್ಯಾಸ್ಲೋ ಎನ್ನುವ ಮನಃಶಾಸ್ತ್ರದ ಸೈಕಾಟ್ರಿಕ್ ಅದು ಅವನು ಒಂದು ಥಿಯರಿಯನ್ನು ಮಂಡಿಸ್ತಾನೆ. ಅದನ್ನು ಥಿಯರಿ ಆಫ್ ಸೈಕಲಾಜಿಕಲ್ ಹೆಲ್ತ್ ಇನ್ ಸೆಲ್ಫ್ ಆ್ಯಕ್ಚುವಲೈಸೇಷನ್ ಅನ್ನೋದು ಒಂದು ಸಮಾಜವಾದ ಚಿಂತನೆಯನ್ನು ಹುಟ್ಟಾಕ್ತಾನೆ. ಇದೇ ತತ್ವವನ್ನು ನಮ್ಮ 12ನೇ ಶತಮಾನದ ಕಸಗುಡಿಸುವಂಥ ಒಬ್ಬ ಶರಣೆ ಸತ್ಯಕ್ಕ ಹೇಳ್ತಾಳೆ. 12ನೇ ಶತಮಾನದ ವೈಜ್ಞಾನಿಕ ಚಿಂತನೆಯನ್ನು ಗೌರಿ ಶಂಕರದ ಎತ್ತರಕ್ಕೆ ಕರೆದುಕೊಂಡು ಹೋದಂಥ ನಮ್ಮ ಶರಣೆ ಸತ್ಯಕ್ಕ. ಜೀವನದ ಆದರ್ಶಗಳು ಪ್ರಪಂಚದ ಎಲ್ಲ ದೇಶಗಳಿಗೂ, ಎಲ್ಲ ಕಾಲಕ್ಕೂ ಮತ್ತು ಎಲ್ಲ ಜನರಿಗೂ ಅನ್ವಯವಾಗುವಂತೆ ಸಾಮಾನ್ಯ ಶರಣರು ಅಸಾಮಾನ್ಯ ಮತ್ತು ಉತ್ಕೃಷ್ಟ ಸಮಾಜವನ್ನು ನಿರ್ಮಾಣ ಮಾಡಿದರು. ಅಂದರೆ ಆರ್ಡಿನರಿ ಪೀಪಲ್ ಕ್ರಿಯೇಟೆಡ್ ಎಕ್ಸ್ಟ್ರಾಆರ್ಡಿನರಿ ಸೊಸೈಟಿ ಇನ್ 12th ಸೆಂಚುರಿ ಅನ್ನೋದನ್ನು ನಾವು ಇಲ್ಲಿ ಒತ್ತಿ ಹೇಳಬೇಕಾಗ್ತದೆ. ಶರಣ ಸತ್ಯಕ್ಕನ ಈ ಒಂದು ವಚನ ಅದಕ್ಕೆ ಅತ್ಯುತ್ತಮ ಉದಾಹರಣೆ. ಲಂಚವಂಚನಕ್ಕೆ ಕೈಯಾಣದ ಭಾಷೆ, ಬಟ್ಟೆಯಲ್ಲಿ ಹೊನ್ನು ವಸ್ತ್ರ ಬಿದ್ದಿದ್ದಡೆ ನಾ ಕೈಮುಟ್ಟಿ ಎತ್ತಿದೆನಾದರೆ ನಿಮ್ಮಾಣೆ ನಿಮ್ಮ ಪ್ರಮಥರಾಣೆ. ಅದೇನು ಕಾರಣವೆಂದರೆ ನೀವಿಕ್ಕಿದ ಭಿಕ್ಷದಲ್ಲಿಪ್ಪನಾಗಿ ಇಂತಲ್ಲದೆ ನಾನು ಅಳಿಮನವ ಮಾಡಿ ಪರದ್ರವ್ಯಕ್ಕೆ ಆಸೆ ಮಾಡಿದೆನಾದಡೆ ನೀನಾಗಲೇ ಎನ್ನ ನರಕದಲ್ಲಿ ಅದ್ದಿ ನೀನೆದ್ದು ಹೋಗ ಶಂಭುಜಕ್ಕೇಶ್ವರ ಅಂತ ಹೇಳ್ತಾನೆ ನೋಡಿ. ಎಂಥ ಉದಾತ್ತ ಚಿಂತನೆ. ಮಾನವನ ಜೀವನದ ಎಲ್ಲ ಮೌಲ್ಯಗಳು ಎತ್ತಿ ಹಿಡಿಯುವಂಥ ಅಬ್ರಹಾಂ ಮ್ಯಾಸ್ಲೋನ ಸೈಕಲಾಜಿಕಲ್ ಅಂದರೆ ಮಾನಸಿಕ ಸೇಫ್ಟಿ ಅಂದರೆ ರಕ್ಷಣೆಯ, ಪ್ರೀತಿ ಮತ್ತು ವಾತ್ಸಲ್ಯ ಅಂದರೆ ಲವ್ ಆ್ಯಂಡ್ ಬಿಲಾಂಗಿಂಗ್, ಗೌರವ ಅಂದರೆ ಎಸ್ಟೀಮ್ ಮತ್ತು ಸ್ವಾಭಿಮಾನ ಸೆಲ್ಫ್ ಆ್ಯಕ್ಚುವಲೈಸೇಷನ್ಗಳಂಥ ತತ್ವಗಳನ್ನು ಈ ಒಂದೇ ಒಂದು ವಚನದಲ್ಲಿ ನಮ್ಮ ಶರಣ ಸತ್ಯಕ್ಕೆ ಹೇಳಿದಾಳೆ. ಈ ಒಂದೇ ವಚನದಲ್ಲಿ ಹಿಡಿದಿಟ್ಟಿದ್ದಾಳೆ ಮತ್ತು ಸ್ವಂತ ದುಡಿಮೆಯಿಂದ ಸಂಪಾದಿಸಬೇಕು ಎನ್ನುವಂಥ ತತ್ವವನ್ನು ನಮ್ಮ ಶರಣ ಸತ್ಯಕ್ಕ ಪ್ರತಿಪಾದಿಸ್ತಾಳೆ. ಇನ್ನು ಕಾಯಕ ತತ್ವದ ರಾಯಭಾರಿ ಅಂತ ನಾವೇನು ಹೇಳ್ತೀವಿ, ಅಂಬಾಸಿಡರ್ ಆಫ್ ವರ್ಕ್ ಎಥಿಕ್ಸ್ ಅಂದರೆ ಅವರು ಆಯ್ದಕ್ಕಿ ಲಕ್ಕಮ್ಮ. ಅಂದರೆ ಅವರ ಕಾಯಕನಿಷ್ಠೆ ಅತ್ಯಂತ ಅನುಪಮ ಮತ್ತು ಅಲೌಕಿಕ. ಅದು ಎಂಥ ಕಾಯಕ ತತ್ವನಿಷ್ಠೆ ಆಯ್ದಕ್ಕಿ ಲಕ್ಕಮ್ಮನವರು ಅಂದರೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ಮನಶುದ್ಧವಿಲ್ಲದವಂಗೆ ದ್ರವ್ಯದ ಬಡತನವಲ್ಲದೆ ಚಿತ್ತಶುದ್ಧದಲ್ಲಿ ಕಾಯಕವ ಮಾಡುವಲ್ಲಿ ಸದ್ಭಕ್ತಂಗೆ ಎತ್ತ ನೋಡಿದ ತತ್ತ ಲಕ್ಷ್ಮಿ ತಾನಾಗಿಪ್ಪಳು. ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗದ ಸೇವೆಯುಳ್ಳ ನಕ್ಕರ ಅಂತ ನೋಡ್ರಿ. ಸತ್ಯಶುದ್ಧದಿಂದ ಕಾಯಕವನ್ನು ಯಾವನು ಮಾಡ್ತಾನೆ ಅವನಿಗೆ ನೋಡಿದ ತತ್ತ ಲಕ್ಷ್ಮಿ ತಾನಾಗಿ ಬಂದು ಸೇರ್ತಾಳೆ ಅನ್ನೋದಕ್ಕೆ ಈ ಒಂದು ಅತ್ಯುತ್ತಮ ಉದಾಹರಣೆ. 2000ನೇ ಇಸ್ವಿನಲ್ಲಿ ಡೆವಲಪ್ಮೆಂಟ್ ರಿಸರ್ಚ್ ಗ್ರೂಪ್, ಅದು ವರ್ಲ್ಡ್ ಬ್ಯಾಂಕ್ ಆ್ಯಂಡ್ ಕೆನಡಿ ಸ್ಕೂಲ್ ಆಫ್ ಎಕನಾಮಿಕ್ಸ್ನವರು, ಈ ಡೆವಲಪ್ಮೆಂಟ್ ರಿಸರ್ಚ್ ಗ್ರೂಪ್ನವರು ಒಂದು ಪುಸ್ತಕವನ್ನು ಪ್ರಕಟ ಮಾಡ್ತಾರೆ, ಲೇಖನವನ್ನು ಪ್ರಕಟ ಮಾಡಿದ್ರೆ. ಇದನ್ನು ವೂಲ್ಕಾಕ್ ಆ್ಯಂಡ್ ನಾರಾಯಣನ್ ಅನ್ನೋರು ಬರೀತಾರೆ. ಇದರ ಹೆಸರು ದ ಪ್ಲೇಸ್ ಆಫ್ ಸೋಷಿಯಲ್ ಕ್ಯಾಪಿಟಲ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಸೋಷಿಯಲ್ ಆ್ಯಂಡ್ ಎಕನಾಮಿಕ್ ಔಟ್ಕಮ್ ಅಂತ ಈ ಒಂದು ರಿಸರ್ಚ್ ಪೇಪರ್ನ ಹೆಸರು. ಇದನ್ನು ವುಡ್ಲಾಕ್ ಮತ್ತು ನಾರಾಯಣನ್ ಅಂತ ಅರ್ಥಶಾಸ್ತ್ರಜ್ಞರು ಬರೀತಾರೆ. ಅದರಲ್ಲಿ ಮೆನ್ಷನ್ ಮಾಡಿದ್ದನ್ನು ನಾನು ಇಲ್ಲಿ ಯಥಾವತ್ತಾಗಿ ಓದ್ತೀನಿ. ಸೋಷಿಯಲ್ ಕ್ಯಾಪಿಟಲ್ ಪರ್ಸ್ಪೆಕ್ಟಿವ್ ಕ್ಯಾನ್ ಬಿ ಯೂಸ್ಡ್ ನಾಟ್ ಓನ್ಲಿ ಟು ಹೆಲ್ಪ್ explain the emergence of persistence of power relations, but perhaps more important is to provide a constructive basis for doing something about it. Modernization theory advocates the wholesale transformation of all traditional social relations. ನೋಡಿ ಎಂಥ ಅದ್ಭುತ ಶಬ್ದವನ್ನು ಪ್ರಯೋಗ ಮಾಡ್ತಾರೆ ಇಲ್ಲಿ. ಹೋಲ್ಸೇಲ್ ಟ್ರಾನ್ಸ್ಫಾರ್ಮೇಷನ್ ಆಫ್ ಆಲ್ ಟ್ರೆಡಿಷನಲ್ ಸೋಷಿಯಲ್ relationship. If greater prosperity is to be attained as a mechanism for helping forge access to these institutions, ಅಂದರೆ ಸಾಮಾಜಿಕ ವ್ಯವಸ್ಥೆಯ ಸಂಘಗಳನ್ನು ನಾವು ಜೋಡಿಸ್ಬೇಕಾದ್ರೆ ಸಾಮಾಜಿಕ ತತ್ವಗಳ ಎಷ್ಟು ಇಂಪಾರ್ಟೆನ್ಸನ್ನು ಈ ಒಂದು ಥಿಯರಿನಲ್ಲಿ, ಈ ಒಂದು ರಿಸರ್ಚ್ ಪೇಪರ್ನಲ್ಲಿ ಇವರು ಪ್ರಪೋಸ್ ಮಾಡ್ತಾರೆ.
ಸಾಮಾಜಿಕ ಬಂಡವಾಳವನ್ನು ಶಕ್ತಿಯಾಗಿ ಉಪಯೋಗಿಸಬೇಕು. ಅದರಿಂದ ಹೊರಹೊಮ್ಮುವ ಆರ್ಥಿಕ ಸಾಮಾಜಿಕ ತತ್ವ ಸಿದ್ಧಾಂತಗಳು ಸಮಾಜವನ್ನು ಒಗ್ಗೂಡಿಸಲು ಮತ್ತು ಸಬಲೀಕರಣಗೊಳಿಸುವತ್ತ ಸಾಗುತ್ತವೆ. ಆಧುನಿಕ ಆರ್ಥಿಕ ನೀತಿ ಮತ್ತು ಸೂತ್ರಗಳು ಪರಂಪರೆ ಮತ್ತು ಸಂಸ್ಕೃತಿಗಳನ್ನು ಒಗ್ಗೂಡಿಸಿದಾಗ ಹಾಕುವ ಧನಾತ್ಮಕ ಪರಿಣಾಮಗಳು ಇಡೀ ಸಮಷ್ಟಿಯನ್ನು ಸಬಲೀಕರಣಗೊಳಿಸ್ತವೆ ಅಂತ ಈ ವುಡ್ಲಾಕ್ ಮತ್ತು ನಾರಾಯಣನ್ ಅವರು ತಮ್ಮ ರಿಸರ್ಚ್ ಪೇಪರ್ನಲ್ಲಿ ಬರೀತಾರೆ. ಇವರಿಬ್ಬರು ಅತ್ಯಂತ ಪ್ರಬುದ್ಧ ಆರ್ಥಿಕ ತಜ್ಞರು. ಈ ತತ್ವ ಸಿದ್ಧಾಂತ ನಮ್ಮ ಅಲ್ಲಮ ಪ್ರಭುಗಳು ಎಷ್ಟು ಚೆನ್ನಾಗಿ ವಿವರಣೆ ಮಾಡ್ತಾರೆ ನೋಡಿ. ವ್ಯವಸಾಯವ ಮಾಡಿ ಮನೆಯ ಬೀಯಕ್ಕೆ ಭತ್ತವಿಲ್ಲದಿದ್ದರೆ ಆ ವ್ಯವಸಾಯದ ಘೋರವೇತಕಯ್ಯ. ಅಂದರೆ ವ್ಯವಸಾಯ ಮಾಡ್ತೀಯಪ್ಪ, ಮನೆಗೆ ಭತ್ತ ಬರಲಿಲ್ಲ ಅಂದರೆ ಆ ವ್ಯವಸಾಯ ಮಾಡಬೇಕಾಗಿರುವಂಥ ಶ್ರಮ ನಿನಗೆ ಯಾಕೆ ಅಂತ. ಕ್ರಯ ವಿಕ್ರಯ ಮಾಡಿ ಮನೆಯ ಸಂಚ ನಡೆಯದನ್ನಕ್ಕ ಕ್ರಯ ವಿಕ್ರಯದ ಘೋರವೆನ್ನತ್ತಕ್ಕೆ. ಟ್ರೇಡಿಂಗ್ ಮಾಡಿ ಬಿಸ್ನೆಸ್ ಮಾಡಿ ಮನೆಯೇ ನಡೀಲಿಲ್ಲ ಅಂದರೆ ಟ್ರೇಡಿಂಗ್ ಯಾಕೆ ಎಂತಕ್ಕೆ ಪ್ರಯೋಜನ. ಒಡೆಯನ್ನು ಓಲೈಸಿ ತನುವಿಂಗೆ ಅಷ್ಟಭೋಗವ ಪಡೆಯದಿರ್ದಡೆ ಆ ಓಲಗದ ಘೋರವೇತಕಯ್ಯ ಅಂತ ಹೇಳ್ತಾರೆ. ಅಂದರೆ ನಾವು ರಾಜ ಮಹಾರಾಜರ ಆಸ್ಥಾನದಲ್ಲಿ ಹಿಂದಿನ ಕಾಲದಲ್ಲಿ ತಮ್ಮ ಪಾಂಡಿತ್ಯವನ್ನು ವಿದ್ವತ್ತನ್ನು ಪ್ರದರ್ಶಿಸಿದ ಮೇಲೆ ಅವರಿಗೆ ತಕ್ಕನಾದ ಪುರಸ್ಕಾರ ಸಿಗಲಿಲ್ಲ ಅಂದರೆ ಅದೇ ವ್ಯರ್ಥ ಅಂತ ಹೇಳ್ತಾರೆ. ಭಕ್ತನಾಗಿ ಭವನ್ ನಾಸ್ತಿಯಾಗದಿರ್ದಡೆ ಆ ಉಪದೇಶವ ಕೊಟ್ಟು ಗುರು ಕೊಂಡ ಶಿಷ್ಯ ಇವರಿಬ್ಬರ ಮನೆಯಲ್ಲಿ ಮಾರಿ ಹೋಗಲಿ. ಅಂದರೆ ಗುರು ಏನಾದರೂ ಹೇಳಿದರೆ ಶಿಷ್ಯ ಅರ್ಥ ಮಾಡ್ಕೋಬೇಕು, ಶಿಷ್ಯ ಏನಾರು ಹೇಳಿದ್ರೆ ಗುರು ಅರ್ಥ ಮಾಡಬೇಕು. ಇದೆರಡೂ ಆಗಲಿಲ್ಲ ಅಂದರೆ ಇವ್ರ ಮನೆಯಲ್ಲಿ ದೆವ್ವ ಓಡಾಡ್ದಂಗೆ ಅಂತ ಅಲಂಪ್ರಭುಗಳು ಹೇಳ್ತಾರೆ. ಗುಹೇಶ್ವರನೆಂಬನತ್ತಲೇ ಹೋಗಲಿ ಅಂತ. ವ್ಯವಸಾಯವ ಮಾಡಿ ಮನೆಯ ಬೀಯಕ್ಕೆ ಭತ್ತವಿಲ್ಲದಿದ್ದಡೆ ಆ ವ್ಯವಸಾಯದ ಘೋರವೇತಕಯ್ಯ. ಕ್ರಯ ವಿಕ್ರಯವ ಮಾಡಿ ಮನೆಯ ಸಂಚ ನಡೆಯದನ್ನಕ್ಕೆ ಆ ಕ್ರಯ ವಿಕ್ರಯದ ಘೋರವೇತಕಯ್ಯ. ಒಡೆಯನ ಲೋಲೈಸಿ ತನುವಿಂಗೆ ಅಷ್ಟಭೋಗವ ಪಡೆಯದಿರ್ದಡೆ ಆ ಓಲಗದ ಘೋರವೇತಕ್ಕಯ್ಯ. ಭಕ್ತನಾಗಿ ಭವಂ ನಾಸ್ತಿಯಾಗದಿರ್ದಡೆ ಆ ಉಪದೇಶವ ಕೊಟ್ಟವರು ಕೊಂಡ ಶಿಷ್ಯ ಇವರಿಬ್ಬರ ಮನೆಯಲ್ಲಿ ಮಾರಿ ಹೋಗಲಿ ಗುಹೇಶ್ವರನೆಂಬವನತ್ತಲೇ ಹೋಗಲಿ ಅಂತಂದರೆ ಈವನ್ ಗುಹೇಶ್ವರನು ಕೂಡ ಅತ್ಲ ಕಡೆನೇ ಹೋಗಲಿ, ಗುಹೇಶ್ವರನ ಅದನ್ನ ನನಗೆ ಕೊಡಲಿಲ್ಲ ಅಂದರೆ ಯಾಕೆ ಅಂತ ಅಲ್ಲಂ ಪ್ರಭುಗಳು ಹೇಳ್ತಾರೆ. ಅಲ್ಲಂ ಪ್ರಭುಗಳು ಅವರ ಸುಮಾರು 1,600 ವಚನಗಳಲ್ಲಿ ಅವರು ಕೊಟ್ಟದ್ದೇ ಆತ್ಮ ಸಾಕ್ಷಾತ್ಕಾರವಾದಂಥ ಒಂದು ವಚನಗಳು. ಎಲ್ಲೆಲ್ಲೋ ಅವರು ಯಾವುದನ್ನು ಇಮ್ಯಾಜಿನ್ ಮಾಡ್ಕೊಂಡು ಬರಲಿಲ್ಲ, ಯಾವುದನ್ನು ತಮ್ಮ ತಪ್ಪು ಕಲ್ಪನೆಯಿಂದ ಬರೆದ ಆತ್ಮ ಸಾಕ್ಷಾತ್ಕಾರವಾದ ಒಂದು ವಚನಗಳನ್ನೇ ನೀಡಿದರೆ ಹೊರತು, ಇಂಥ ವಚನಗಳನ್ನು ನೀಡಿದರೆ ಹೊರತು ಬೇರೆ ಯಾವ ತತ್ವ ಸಿದ್ಧಾಂತಗಳನ್ನು ಬೇರೆ ಕಡೆ ಒಯ್ಯೋದಕ್ಕಾಗಿ ಯಾವತ್ತೂ ಯಾವ ವಚನದಲ್ಲಿ ನಾವು ಕಂಡು ಬರೋದಿಲ್ಲ. ಅಂಥ ಪ್ರಬುದ್ಧ ವಚನಕಾರರು ನಮ್ಮ ಅಲ್ಲಂ ಪ್ರಭುಗಳು. ವ್ಯವಸಾಯದಿಂದ ಉತ್ಪನ್ನವಿಲ್ಲದರೆ, ವ್ಯಾಪಾರ ಮಾಡಿ ಲಾಭ ಇಲ್ಲದಿದ್ದರೆ, ಒಡೆಯರನ್ನು ಸಂತುಷ್ಟಗೊಳಿಸಿ ಕಾಣಿಕೆಗಳನ್ನು ಪಡೆಯದಿದ್ದರೆ, ಗುರುವಿನಿಂದ ಪಾಠ ಕಲಿಯಲು ಅವಕಾಶ ಇದ್ದಲ್ಲಿ ಎಲ್ಲವೂ ವ್ಯರ್ಥ. ಅಂತೆಯೇ ಸಮಾಜದ ಎಲ್ಲ ಚರಾಚರ ವಸ್ತುಗಳಿಂದ ಎಲ್ಲ ವರ್ಗದವರ ಸಹಯೋಗದಿಂದ ಲಾಭವಾದಾಗ ಮಾತ್ರ ಸುಖಿ ಸಮಾಜ ನಿರ್ಮಾಣ ಅನ್ನೋದನ್ನು ಅಲ್ಲಂ ಪ್ರಭುಗಳು ಈ ವಚನದ ಮೂಲಕ ಹೇಳ್ತಾರೆ. ಅದಕ್ಕೆ ನಾನು ಮೊದಲು ಹೇಳಿದೆ, ಎಲ್ಲವೂ ಸರಿ ಅಂತ ನಾವೇನು ಈ ಗ್ಲೋಬಲೈಸೇಷನನ್ನು ಲಿಬರಲೈಸೇಷನ್ ಮಾಡೋಕ್ಕೆ ಹೊರಟಿದ್ದೀವಿ, ಅದರಲ್ಲಿ ಎಲ್ಲವೂ ಸರಿ ಇಲ್ಲ. ಅದರಿಂದ ನಾವು ದುಡ್ಡು ಮಾಡ್ಬೋದೇ ಹೊರತು ನಮ್ಮ ಪರಂಪರೆ ಸಂಸ್ಕೃತಿ ಅಧಪತನಕ್ಕೆ ಹೋಗ್ತಾ ಇದೆ. ಅದನ್ನು ನಾವು ನೋಡ್ತಾ ಇದ್ದೀವಿ. ಎಲ್ಲವೂ ಆಧುನಿಕ ಮತ್ತು ನಾವೇ ಶ್ರೇಷ್ಠ ಮತ್ತು ವೈಜ್ಞಾನಿಕ ಸೂತ್ರವನ್ನು ಅನುಷ್ಠಾನಗೊಳಿಸಿದ್ದೇವೆ ಅನ್ನೋದು ಇಂದಿನ ಭ್ರಾಂತಿ. ಅಂದರೆ ತಪ್ಪಾಗಲಾರ್ದು ಅಂತ ನನ್ನ ಅನಿಸಿಕೆ. ನಾವು ಅಥವಾ ಹಿರಿಯ ಸಾಮಾಜಿಕ ಆರ್ಥಿಕ ತಜ್ಞರು ಅಥವಾ ವಿಜ್ಞಾನಿಗಳವರು ಹೇಳಿರುವ ಎಲ್ಲ ಸೂತ್ರ ಸಿದ್ಧಾಂತಗಳನ್ನು ನಮ್ಮ ಬಸವಾದಿ ಶರಣರು 12ನೇ ಶತಮಾನದಲ್ಲಿ ಹೇಳಿದ್ದಾರೆ, ಅನುಷ್ಠಾನಗೊಳಿಸಿದ್ದಾರೆ ಮತ್ತು ಸುಖಿ ಮತ್ತು ಸಮ ಸಮಾಜವನ್ನು ನಿರ್ಮಾಣ ಮಾಡಿದ್ದಾರೆ. ನಮ್ಮ ವಚನ ಸಾಹಿತ್ಯ ಮತ್ತು ಇತಿಹಾಸದಿಂದ ಇದು ಎಲ್ಲ ತಿಳಿದು ಬರ್ತದೆ. ಆದರೂ ನಮಗೆ ಹಳೆಯ ಸಿದ್ಧಾಂತಗಳು ರುಚಿಸೋದಿಲ್ಲ. ಅದನ್ನೇ ಅಲ್ಲಂ ಪ್ರಭುಗಳು ತಮ್ಮ ಒಂದು ವಚನದ ಮೂಲಕ ಇದನ್ನು ಹೇಳ್ತಾರೆ. ಅದಕ್ಕೆ ಹಿಡಿದ ಕನ್ನಡಿ ಅಂದರೆ, ಕೊಟ್ಟ ಕುದುರೆಯ ನೇರಲೇರದೆ ಅರಿಯದೆ, ಕೊಟ್ಟ ಕುದುರೆಯ ನೇರಲರಿಯದೆ ಮತ್ತೊಂದ ಕುದುರೆಯ ನೇರ ಬಯಸುವವರು ವೀರರೂ ಅಲ್ಲ ಧೀರರೂ ಅಲ್ಲ. ಇದು ಕಾರಣ ನೆರೆಮೂರು ಲೋಕವೆಲ್ಲವೂ ಪಲ್ಲಣವ ಹೊತ್ತುಕೊಂಡು ತೊಳಲುತ್ತಾ ಇದ್ದಾರೆ. ಗುಹೇಶ್ವರನೆಂಬ ಲಿಂಗವನ್ನು ಅವರೆತ್ತಬಲ್ಲರು ಅಂತ. ಅಂದರೆ ಅವ್ರು ಹೇಳ್ತಾ ಇರೋದು, ಆಲ್ರೆಡಿ ನಮ್ಮ ಹತ್ರ ಒಂದು ಸಿದ್ಧಾಂತ ಇದೆ, ಅದನ್ನು ಇಂಪ್ಲಿಮೆಂಟ್ ಆಗಿದೆ, ಸಕ್ಸಸ್ಫುಲಿ ಇಂಪ್ಲಿಮೆಂಟ್ ಮಾಡಿದ್ದಾರೆ.
ಆ ತತ್ವ ಸಿದ್ಧಾಂತವನ್ನು ಬಿಟ್ಟು ಬೇರೆದವ್ರು ಯಾರೋ ಹೇಳಿದರು, ನಾವು ಆಧುನಿಕರು, ನಾವು ಸೈಂಟಿಫಿಕ್ ಮ್ಯಾನೇಜ್ಮೆಂಟು, ನಾವು ಸೈಂಟಿಫಿಕ್ ಎಕನಾಮಿಕ್ ತಜ್ಞರು ಅಂತ ಹೇಳ್ತಾ ಇರೋರು ಈ ಎಲ್ಲ ತಜ್ಞತೆಯನ್ನು ನಮ್ಮ 12ನೇ ಶತಮಾನದಲ್ಲಿ ಹೇಳಿದರೆ. ಇಂಥ ಅದ್ಭುತ ಸಂದೇಶಗಳೇ ನಮ್ಮ 12ನೇ ಶತಮಾನ. ಬಸವಣ್ಣನವರು ಅಥವಾ ಬಸವಾದಿ ಶರಣರು ಕಾಲ, ವರ್ಷ, ದೇಶ, ಭಾಷೆ ಈ ಎಲ್ಲ ಸೀಮೆಗಳನ್ನು ದಾಟಿ ನಾವು ಯೋಚಿಸ್ತಕ್ಕಂಥ ಕಲ್ಪನೆಗೂ ಮೀರಿದ ನಿಲುಕದೆ ಗಗನದ ಎತ್ತರಕ್ಕೆ ಬೆಳೆದು ನಿಲ್ತಾರೆ. ವಚನ ಸಾಹಿತ್ಯದಲ್ಲಿ ಕಂಡುಬರ್ತಕ್ಕಂಥ ಈ ತತ್ವಗಳು ಸೂರ್ಯನಷ್ಟೇ ಸತ್ಯ. ಇವು ಯಾರು ಏನು ಹೇಳಿದ್ರು, ಯಾರು ಏನು ಬಿಟ್ರು ಜಗತ್ತಿರುವವರೆಗೂ ಅವು ಬದುಕುತ್ತವೆ. ಅವು ಸಮಯವನ್ನು ಮೀರಿದ ನಿಸ್ಸೀಮ ತತ್ವಗಳು, ಅಂದರೆ ಯಾವುದೇ ಕಾಲಕ್ಕೂ ಅನ್ವಯವಾಗುವಂಥ ಒಂದು ತತ್ವಗಳು. ಇಂದು ಇರ್ತವೆ, ಮುಂದೆ ಇರ್ತವೆ. ಅಂದರೆ ಸೂರ್ಯ ಚಂದ್ರರು ಇರುವಾಗೂ ಈ ವಚನ ಸಾಹಿತ್ಯದ ತತ್ವಗಳು ಇರ್ತವೆ ಅನ್ನೋದನ್ನು ನಾವು ಮರಿಬಾರ್ದು. ಇಂಥ ಒಂದು ಚೇತನವನ್ನು ನಾನು ಶಬ್ದಗಳಲ್ಲಿ ಹಿಡಿಯೋದು ಬಹಳ ಕಷ್ಟ. ನನಗೆ ನಿಲ್ಲಿಸುವಷ್ಟು ಪ್ರಸಾದವನ್ನು ತಮ್ಮೊಂದಿಗೆ ಹಂಚಿಕೊಟ್ಟಿದ್ದೇನೆ. ವಿತ್ ದಿಸ್ ಐ ಕನ್ಕ್ಲೂಡ್ ಓನ್ಲಿ ಬೈ ಸೇಯಿಂಗ್ ದ ಓನ್ಲಿ ಹೋಪ್ ದ ವರ್ಲ್ಡ್ ಈಸ್ ಲುಕಿಂಗ್ ಈಸ್ ಎಕಾನಮಿ ಡ್ರಿವನ್ ಬೈ ಕಲ್ಚರ್. ಅಂದರೆ ನಮ್ಮ ಪರಂಪರೆಯಲ್ಲಿ ಆರ್ಥಿಕತೆಯನ್ನು ನಾವು ಕಂಡ್ಕೋಬೇಕು. ದ ಓನ್ಲಿ ಹೋಪ್ ದ ವರ್ಲ್ಡ್ ಈಸ್ ಲುಕಿಂಗ್ ಈಸ್ ಎಕಾನಮಿ ಡ್ರಿವನ್ ಬೈ ಕಲ್ಚರ್ ವಿಚ್ ಈಸ್ ಅವರ್ ಓನ್ 7500 ಇಯರ್ಸ್ ಎಕನಾಮಿಕ್ ಮಾಡಲ್. ಅಂದರೆ 7,500 ವರ್ಷದಿಂದ ನಮ್ಮ ಈ ಆಯರ ಕಲ್ಪನೆಯಿಂದ ನಡೀತಕ್ಕಂಥ ಇರೋ ಈ ಅದ್ಭುತ ಆರ್ಥಿಕ ಮಾದರಿ. ವಿ ಹ್ಯಾವ್ 1800 years of glorious years of economy. It is a testimony for the world. ಅಂದರೆ ಈ ಒಂದು ಟ್ರೈಡ್, ಇಂಪ್ಲಿಮೆಂಟೆಡ್, ಟೆಸ್ಟೆಡ್ ಎಕನಾಮಿಕ್ ಮಾಡೆಲ್ ಇದು. ಅಂದರೆ ನೀವು ಅದನ್ನು ಸಮಾಜದಲ್ಲಿ ಅದನ್ನು ಅಳವಡಿಸಿ, ಅದನ್ನು ಪರೀಕ್ಷಿಸಿ, ಅದನ್ನು ಯಶಸ್ವಿಯಾಗಿ ಆಚರಣೆಗೆ ತಂದಂಥ ಇದು ಒಂದು ಪದ್ಧತಿ. 1800 ವರ್ಷದಿಂದ ನಮ್ಮಲ್ಲಿ ಈ ಪದ್ಧತಿ ಇದೆ. ವಿ ಹ್ಯಾವ್ 1800 years of glorious economy is a testimony for the world. ಅಂಡರ್ ದಿಸ್ ನಮಗೆ ಈಗ ಕೊರೋನಾ ಬಂದಿದೆ. ಇಡೀ ಜಗತ್ತೇ ಆರ್ಥಿಕವಾಗಿ ಅಲ್ಲೋಲ ಕಲ್ಲೋಲವಾಗುವಂಥ ಒಂದು ಪರಿಸ್ಥಿತಿ ಬಂದೋದಿದೆ. ಅಂಡರ್ ದಿ ಎಕನಾಮಿಕ್ ರಿಲೇಷನ್ ಡ್ಯೂ ಟು ಕೊರೋನಾ ಪ್ಯಾಂಡಮಿಕ್ ದ ವರ್ಲ್ಡ್ ಇಸ್ ಕ್ರಂಬ್ಲಿಂಗ್ ಈಸ್ ಎನ್ ಅಪರ್ಚುನಿಟಿ ಫಾರ್ ಇಂಡಿಯಾ. ವಿ ಆರ್ ಇನ್ ಎ ವೆರಿ ವೆರಿ ಡಿಫಿಕಲ್ಟ್ ಟೈಮ್ಸ್ ಬಟ್ ವೆರಿ ವೆರಿ ಇಂಟ್ರೆಸ್ಟಿಂಗ್ ಟೈಮ್ಸ್. ನಾವು ಆರ್ಥಿಕವಾಗಿ ಅಥವಾ ಯಾವುದೇ ಸಾಮಾಜಿಕವಾಗಿ ಕಷ್ಟದಲ್ಲಿವೆ, ಆದರೆ ಬಹಳ ಇಂಟ್ರೆಸ್ಟಿಂಗ್ ಟೈಮ್ ಇದು. ನಮಗೆ ಅದ್ಭುತವಾದ ಒಂದು ಸತ್ಯ. ಸುಮಾರು 20 years ಫ್ರಮ್ ನಾವ್ ಇಸ್ ದ ಟೆಸ್ಟಿಂಗ್ ಟೈಮ್ ಫಾರ್ ಇಂಡಿಯಾ. ನಮಗೆ ಇನ್ನು ಮುಂದಿನ 20 ವರ್ಷಗಳು ಒಂದು ಟೆಸ್ಟಿಂಗ್ ಟೈಮ್, ಇದು ಪರೀಕ್ಷೆಯ ಸಮಯ. ವಿ ಆರ್ ಸೀಯಿಂಗ್ ದ ರೈಸ್ ಆಫ್ ಇಂಡಿಯಾ, ಬಟ್ ಇಂಡಿಯಾ ಈಸ್ ನಾಟ್ ರೈಸಿಂಗ್ ಇನಫ್ ಇಸ್ ಅ ಚಾಲೆಂಜ್. ಅಂದರೆ ಎತ್ತರಕ್ಕೆ ಬೆಳೀತಾ ಇದೆ, ಆದರೆ ನಾವು ಬಯಸಿದಂಥ ಎತ್ತರಕ್ಕೆ ಬೆಳೆಯೋಕ್ಕಾಗ್ತಿದ್ದಿಲ್ಲ. ಅದೇ ಒಂದು ನಮಗೆ ಇರೋ ಒಂದು ಸವಾಲು ಅಥವಾ ಚಾಲೆಂಜ್ ಅನ್ಬೋದು ನಾವು. ವಿ ನೀಡ್ ಟು ಕರೆಕ್ಟ್ ಇಟ್ ಟು ರೈಸ್ ಎನಫ್ ಟು ಸಿ ಇಂಡಿಯಾ ಆನ್ ಟಾಪ್ ಆಫ್ ದಿ ವರ್ಲ್ಡ್. ಇಡೀ ಪ್ರಪಂಚನೇ, ಅಂದರೆ ಎಲ್ಲ ದೇಶಗಳೇ ಪರಂಪರೆ ಮತ್ತು ಸಂಸ್ಕೃತಿಯನ್ನು ಆಧಾರವಾಗಿ ಇಟ್ಕೊಂಡು ಆರ್ಥಿಕ ನೀತಿಗಳನ್ನು ರೂಪಿಸ್ಕೊಳ್ತೇವೆ. ನಾನು ಮೊದಲೇ ಹೇಳಿದಾಗೆ ಯುನೈಟೆಡ್ ನೇಷನ್ಸ್ನವರಾಗಲಿ, ಎಕನಾಮಿಕ್ ಕೌನ್ಸಿಲ್ ಆಗಲಿ, ಈ ಆರ್ಥಿಕ ಮತ್ತು ಇದು ಸಾಮಾಜಿಕ ಮತ್ತು ಸಂಸ್ಕೃತಿಯ ಮೇಲೇ, ತಳಹದಿಯ ಮೇಲೆ ನಿಮ್ಮ ಆರ್ಥಿಕ ಸಂಸ್ಕೃತಿಯನ್ನು ರೂಪಿಸ್ಕೊಳ್ಳಿ ಅಂತ ಹೇಳಿದ್ದನ್ನು ನೀವು ಗಮನಿಸಿರ್ಬೋದು. ಸರಿಸುಮಾರು 7.5 ವರ್ಷಗಳಿಂದ ಇದೇ ತಳಹದಿಯ ಮೇಲೆ ನಡೆದಿರ್ತಕ್ಕಂಥ ಇದೊಂದು ಆರ್ಥಿಕ ಮಾಡೆಲ್. 1800 ವರ್ಷಗಳ ಸಮಗ್ರ ಆರ್ಥಿಕ ನೀತಿಗಳ ಇತಿಹಾಸ ಇದೆ ನಮ್ಮಲ್ಲಿ. ಇದು ಪರೀಕ್ಷೆಗೊಳಪಟ್ಟಿದೆ, ಸಮಾಜದಲ್ಲಿ ಅನುಷ್ಠಾನಗೊಂಡಿರುವ ಆರ್ಥಿಕವಾದಂಥ ಮಾದರಿ. ಇಡೀ ಪ್ರಪಂಚದ ಆರ್ಥಿಕ ವ್ಯವಸ್ಥೆಗಳು ತಲ್ಲಣಗೊಂಡಿರುವಂಥ ಈ ಸಂಕಷ್ಟ ಕಾಲದಲ್ಲಿ ಎಲ್ಲ ದೇಶಗಳು ಈ ನಮ್ಮ ಭಾರತವನ್ನು ನೋಡ್ತಾ ಇದ್ದಾವೆ. ಇಂಥ ಸಂಕಷ್ಟ ಕಾಲದಲ್ಲಿ ಭಾರತಕ್ಕೆ ಎಲ್ಲ ಅವಕಾಶಗಳು ಬಾಗಿಲನ್ನು ತೆರೆದುಕೊಂಡಿವೆ. ನಾನು ನಿಮಗೆ ಒಂದು ವಿಷಯದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. 2014ರಲ್ಲಿ ನಮ್ಮ FDI ಬರೀ $60 ಬಿಲಿಯನ್ ಇತ್ತು. ಟುಡೇ ಇಟ್ ಈಸ್ $134 ಬಿಲಿಯನ್. ಅಂದರೆ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್, ಅಂದರೆ ನೇರ ಬಂಡವಾಳ ಹೂಡಿಕೆ 2014-2020ಕ್ಕೆ ಹೋಲಿಸಿದ್ರೆ 1.5 ಪಟ್ಟು ಜಾಸ್ತಿ ಆಗಿದೆ. ಅಂದರೆ ಇಡೀ ಜಗತ್ತೇ ನಮ್ಮ ಭಾರತವನ್ನು ನೋಡುವಂತಾಗಿದೆ. ಮುಂದಿನ 20 ವರ್ಷ ನಮಗೆ ಅತ್ಯಂತ ಕಠಿಣ ಸಮಯ ಹಾಗೂ ಪರೀಕ್ಷೆಯ ಸಮಯ. ಭಾರತ ಉನ್ನತ ಮಟ್ಟಕ್ಕೆ ಏರುವ ಎಲ್ಲ ಅವಕಾಶಗಳು ನಮಗಿದೆ, ಆದರೆ ಭಾರತ ನಿರೀಕ್ಷಿತ ಮಟ್ಟದಲ್ಲಿ ಏರ್ತಿಲ್ಲ ಅನ್ನೋದೇ ಈಗ ಸದ್ಯದ ಸವಾಲು.
ಇಂಥ ದೊಡ್ಡ ವೇದಿಕೆಯಲ್ಲಿ ನನಗೆ ಅವಕಾಶ ಕೊಟ್ಟ ಬಾಗಲಕೋಟೆ ತಾಲೂಕಿನ ಬೇವೂರಿನ ಶ್ರೀಕಾಂತ್ ಬಿಲ್ಕೇರಿ ಅವರಿಗೆ ಮತ್ತು ವೀಕ್ಷಿಸಿದ ಎಲ್ಲ ಶರಣೀಯರಿಗೆ ತಾಯಂದರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ನಾನು ವಿರಾಮ ಹೇಳ್ತೀನಿ. ಇನ್ನೊಂದು ವಿಷಯ ಇಲ್ಲಿ ಹೇಳ್ತೀನಿ, ಎಲ್ಲ ಕಲಾವಿದರು ಅನ್ನುವಂಥ ಈ ಫೇಸ್ಬುಕ್ ಲೈವ್ ಕಾರ್ಯಕ್ರಮ 41 ಕೋಟಿ ಜನರು ನೋಡಿದ್ದಾರೆ. 41 crores ಪೀಪಲ್ ದೇ ಹ್ಯಾವ್ ವಿಟ್ನೆಸ್ಡ್ ಆ್ಯಂಡ್ ಸೀನ್ ದಿಸ್ ಎಲ್ಲ ಕಲಾವಿದರು ಕಾರ್ಯಕ್ರಮ. ಅಂದರೆ ನೀವು ಗಮನಿಸಿ, ಸುಮಾರು ಭಾರತದ 40% ಜನ ಈ ಎಲ್ಲ ಕಲಾವಿದರು ಅನ್ನುವಂಥ ಒಂದು ಫೇಸ್ಬುಕ್ ಚಾನಲನ್ನು ವೀಕ್ಷಣೆ ಮಾಡಿದ್ದಾರೆ. ಅಂದರೆ ಗಿನ್ನಿಸ್ ರೆಕಾರ್ಡ್ ಆಗುವಂಥ ಒಂದು ದಾಖಲೆ. ನನಗನ್ಸಿದ ಮಟ್ಟಿಗೆ ಫೇಸ್ಬುಕ್ ಇತಿಹಾಸದಲ್ಲಿ ಇದೊಂದು ದಾಖಲೆ. ಇದನ್ನು ನಾವು ಗಿನ್ನಿಸ್ ಬುಕ್ ರೆಕಾರ್ಡಲ್ಲಿ ದಾಖಲೆ ಮಾಡುವಂಥ ಈ ಒಂದು ಕಾರ್ಯಕ್ರಮ ಎಲ್ಲ ಕಲಾವಿದರು. ಅದಕ್ಕೆ ಅಹರ್ನಿಶಿ ದುಡಿತಾ ಇರತಕ್ಕಂಥ ಶ್ರೀಕಾಂತ್ ಬಿಲ್ಕೇರಿಯವರು ಅಭಿನಂದನೆಗೆ ಪಾತ್ರಧಾರಿಗಳಾಗ್ತಾರೆ. ಅವರಿಗೆ ನಾವು ಎಷ್ಟು ಧನ್ಯವಾದಗಳನ್ನು ಹೇಳಿದರೂ ಕೂಡ ಕಡಿಮೆನೇ. ಈ ವೇದಿಕೆಯಲ್ಲಿ ಎಂತೆಂಥ ದೊಡ್ಡ ದೊಡ್ಡ ಪ್ರವಚನಕಾರರು, ಉನ್ನತ ವಿದ್ವಾಂಸರು ಈ ವೇದಿಕೆಯಲ್ಲಿ ತಮ್ಮ ಪರಿಚಯನ ತಮ್ಮ ಉಪನ್ಯಾಸ ನೀಡಿದ್ದಾರೆ. ಅಂದರೆ ಬನಹಟ್ಟಿಯ ಡಾಕ್ಟರ್ BR ಪೊಲೀಸ್ ಪಾಟೀಲ್ ಅವರು ನಾಟಕ ಸಾಹಿತ್ಯದಲ್ಲಿ ಅತ್ಯಂತ ಉನ್ನತ ಸ್ಥಾನದಲ್ಲಿರುವಂಥವರು. ನಮ್ಮ ಇವರು ನರೋಡೆ ಅವರು, ಮಹಾಲಿಂಗಪುರದ ನರೋಡೆ ಅವರು, ಶ್ರೀಕೃಷ್ಣ ಪಾರಿಜಾತದಲ್ಲಿ ಡಾಕ್ಟರೇಟ್ ಮಾಡಿದಂಥ ಅಶೋಕ್ ನರೋಡೆ ಅವರು, ಎಂತೆಂಥ ಜನರು ಈ ಎಲ್ಲ ಕಲಾವಿದರು ವೇದಿಕೆಯಲ್ಲಿ ತಮ್ಮ ಉಪನ್ಯಾಸವನ್ನು ನೀಡಿದ್ದಾರೆ. ಅದಕ್ಕಾಗಿಯೇ ಈ ಎಲ್ಲ ಕಲಾವಿದರು ಈ ಲೈವ್ ಕಾರ್ಯಕ್ರಮ 41 ಕೋಟಿ ವೀಕ್ಷಣೆಯನ್ನು ಪಡೆದಿದೆ. ಇಂಥ ವೇದಿಕೆಯಲ್ಲಿ ನನಗೂ ಒಂದು ಅವಕಾಶ ಕೊಟ್ಟಿದ್ದಾರೆ. ಹೀಗಾಗಿ ಬಾಗಲಕೋಟೆ ತಾಲೂಕಿನ ಬೇವೂರಿನ ಶ್ರೀಕಾಂತ್ ಬಿಲ್ಕೇರಿ ಅವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಮತ್ತು ಈ ನನ್ನ ಉಪನ್ಯಾಸವನ್ನು ವೀಕ್ಷಿಸಿದ ಶರಣರಿಗೆ ಹಾಗೂ ತಾಯಂದರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ನನ್ನ ಮಾತಿಗೆ ಅಲ್ಪ ವಿರಾಮ ಹೇಳ್ತೀನಿ. ಯಾಕಂದರೆ ಇಂಥ ಚಿಂತನೆಗಳಿಗೆ ಪೂರ್ತಿ ವಿರಾಮದ ಯಾವತ್ತೂ ಇರೋದಿಲ್ಲ ಅಂತ ಹೇಳ್ತಾ ನನ್ನ ಉಪನ್ಯಾಸವನ್ನು ಮುಗಿಸ್ತೀನಿ. ಶರಣಾರ್ಥಿಗಳು.